यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। सृष्टिस्थित्यप्ययेहा नियतिदिशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। ನಿನ್ನೆ ದಿವಸ ಸ್ವಯಂಭವ ಮನುವಿನ ಎರಡನೇ ಮಗನಾದಂಥ ಉತ್ತಾನಪಾದನ ಚರಿತ್ರೆ ಹೇಳ್ತಾ ಆ ಉತ್ತಾನಪಾದನ ಮಗ ಧ್ರುವರಾಜನ ಚರಿತ್ರೆಯನ್ನು ಅನುವಾದ ಮಾಡಿದ್ವಿ. ಬಾಲಕರಿಗೆ ಒಂದು ಆದರ್ಶ ಧ್ರುವ 5ನೇ ವಯಸ್ಸಿನಲ್ಲಿ ಕಾಡಿಗೆ ಹೋಗಿ ವಾಸುದೇವ ಮಂತ್ರ ಜಪ ಮಾಡಿ ಬಹಳ ದೊಡ್ಡ ಸಿದ್ಧಿಯನ್ನು ಮಾಡಿಕೊಂಡಿದ್ದಾರೆ. ಭಾಗವತ ಮಕ್ಕಳಿಗೆ ಕೊಡುವ ಸಂದೇಶವೇ ಇದು, ಜಪ ಮಾಡಿರಿ, ಜಪ ಮಾಡಿದರೆ ಜಪ್ಪೇನ ಇವತ್ತು ಸಂಸಿದ್ಧಿ ಇರ್ತಾರೆ. ಜಪದಿಂದ ಒಳ್ಳೆಯ ಸಿದ್ಧಿ ಆಗ್ತದೆ. ಧ್ರುವನಿಗೆ ಎಂಥ ಪ್ರಸಂಗ ಇತ್ತು. ವಾಸುದೇವ ಮಂತ್ರ ಜಪದಿಂದ ಬಹಳ ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿದ್ದಾನೆ. ತಾಯಿಯಂದಿರಿಗೂ ಕೂಡ ಭಾಗವತ ಹೇಳುವ ಕಿವಿ ಮಾತೇನು ಅಂತಂದರೆ, ಮಕ್ಕಳಿಂದ ಸಾಧ್ಯವಾದಷ್ಟು ಜಪ ಮಾಡಿಸಲಿ. ಸುನೀತಿ ಧ್ರುವನಿಗೆ ಆ ಉಪದೇಶ ಮಾಡಿದ್ದರಿಂದ ಧ್ರುವ ಉದ್ಧಾರ ಆದ. ಸುನೀತಿ ಏನಾದರೂ ಅವಳು ಮಾಡಿದ ಉಪದೇಶ ಇಷ್ಟೇನೆ, ಆರಾಧಯಾಧೋಕ್ಷಜ ಪಾದ ಪದ್ಮಂ ಯದೀಚ್ಛಸೆ ಧ್ಯಾಸನಮುತ್ತಮೋ ಯಥಾ. ಆರಾಧಯ ಅಧೋಕ್ಷಜ ಪಾದಪದ್ಮಂ, ಭಗವಂತನ ಪಾದಪದ್ಮ ಆರಾಧನೆ ಮಾಡು, ಅದರಿಂದ ನಿನಗೆ ಶ್ರೇಯಸ್ಸಾಗ್ತದೆ ಅಂತ ಹೇಳಿದ್ದು. ಆ ತಾಯಿಯ ಮಾತು ಕೇಳಿ ಧ್ರುವ ಉತ್ತಮವಾದಂಥ ಲೋಕವನ್ನು ಪಡೆದ. ಅದೇ ರೀತಿ ಮಕ್ಕಳಿಗೆ ಹೇಳುವ ಭಾಗವತ ಕೊಡುವ ಸಂದೇಶವೂ ಇದೆ. ಜಪ ಮಾಡಿ, ಎಷ್ಟು ಸಾಧ್ಯವೋ ಅಷ್ಟು ಜಪ ಮಾಡಿದರೆ ಅದರಿಂದ ಬಹಳ ಉನ್ನತ ಸ್ಥಾನ ಸಿಗ್ತದೆ. ಮುಂದೆ ಯಾರಂತೆ ಇರಬೇಕು ಅನ್ನೋದಕ್ಕೆ ಧ್ರುವನ ಕಥೆ ಹೇಳಿ, ಹೇಗೆ ನಾವು ಬದುಕಬಾರದು ಅನ್ನೋದಕ್ಕೆ ಆ ಧ್ರುವನ ವಂಶದವರ ಒಂದು ಕಥೆ ಹೇಳ್ತಾರೆ. ಧ್ರುವ ಮದುವೆ ಮಾಡಿಕೊಂಡ. ನಿನ್ನೆ ಹೇಳಿದಂತೆ ಶಿಂಶುಮಾರ ಭಗವಂತನ ಮಗಳನ್ನು ಮದುವೆ ಮಾಡಿಕೊಂಡಿದ್ದಾನೆ. ಭ್ರಮಿ ಅಂತ ಹೆಸರು. ವಾಯುದೇವರು ಮಗಳನ್ನು ಕೊಟ್ಟು ಮದುವೆ ಮಾಡಿದರು. ಇಳಾದೇವಿ. ಧ್ರುವನಿಗೆ 2 ಹೆಂಡರು, ಒಂದು ಭ್ರಮಿ ಮತ್ತು ಇಳಾದೇವಿ. ಧ್ರುವರಾಜರ ಸ್ಥಾನ ಬಹಳ ದೊಡ್ಡ ಸ್ಥಾನ. ಪ್ರತಿಯೊಬ್ಬರೂ ಮೋಕ್ಷಕ್ಕೆ ಹೋಗಬೇಕಾದ್ರೆ ಧ್ರುವನ ಲೋಕಕ್ಕೆ ಹೋಗಿಯೇ ಹೋಗಬೇಕು. ಅರ್ಚಿರಾಧಿಪಥ ವಾಯುಂ ಪ್ರಾಪ್ಯತೇನ ಜನಾರ್ದನಂ ಯಾಂತ್ಯುತ್ತಮ ನರೋಚ್ಯಾದ್ಯ ಬ್ರಹ್ಮಲೋಕಾತ್ ಸಹಾಮನ ಅಂತ ಅರ್ಚಿರಾದಿ ಮಾರ್ಗದಿಂದ ಮೋಕ್ಷಕ್ಕೆ ಹೋಗುವಾಗ ದಾರಿಯಲ್ಲಿ ಧ್ರುವಲೋಕ ಬರ್ತದೆ, ಶಿಂಶುಮಾರ ಲೋಕ ಬರ್ತದೆ. ಆ ಧ್ರುವಲೋಕದ ಮೂಲಕವಾಗಿಯೇ ಹೋಗಬೇಕು. ಅಂಥ ದಿವ್ಯ ಸ್ಥಾನದಲ್ಲಿದ್ದಾನೆ. ಕೊನೆಗೆ ಬ್ರಹ್ಮದೇವರ ಜೊತೆಗೆ ಮೋಕ್ಷವನ್ನು ಕೂಡ ಪಡೆಯುವ. ಅವನ ಮಗನೇ ವತ್ಸರ ಅಂತನ್ನುವನು ರಾಜನಾದ. ವತ್ಸರನ ಪರಂಪರೆಯಲ್ಲಿ ಅಂಗರಾಜ ಅಂತ ಒಬ್ಬ ಬಂದ. ಇವತ್ತು ಅಂಗದೇಶ ಅಂತೇನು ಪ್ರಸಿದ್ಧವಾದ ದೇಶ ಇದೆ. ಅಂಗದೇಶವನ್ನು ನಿರ್ಮಾಣ ಮಾಡಿದಂಥವನು ಅಂಗರಾಜ. ಅವನ ಜೀವನ ದುರಂತ ಇತ್ತು. ಅಂಗರಾಜ ಒಂದು ಕನ್ಯೆಯನ್ನು ವಿವಾಹ ಮಾಡಿಕೊಂಡ. ಅದು ದೈತ್ಯ ಕುಲದ ಕನ್ಯೆ, ಸುನೀತ ಅಂತ ಅವಳ ಹೆಸರು. ದೈತ್ಯ ಕುಲದ ಕನ್ಯೆಯನ್ನು ಮದುವೆ ಮಾಡಿಕೊಂಡ. ಮೃತ್ಯು ಅಂತ ಒಬ್ಬ ದೈತ್ಯ, ಅವನ ಹೆಸರೇ ಮೃತ್ಯು. ಅಧರ್ಮಾಂಶದಿಂದ ಹುಟ್ಟಿದವನು ಮೃತ್ಯು. ಅವನ ಮಗಳನ್ನು ಮದುವೆ ಮಾಡಿಕೊಂಡ. ಒಬ್ಬ ಮಗ ಹುಟ್ಟಿದ. ಅವನ ಹೆಸರು ವೇನ ಅಂತ ಕರೀತಾರೆ. ವೇನ ಅಂತ ಸಾಧಾರಣ ಯಾರಿಗೂ ಹೆಸರು ಇಡೋದಿಲ್ಲ. ಸಂಸ್ಕೃತದ ಶಬ್ದ ವೇನ ಅಂತ. ವೇನ ಅಂದರೆ ಪೀಡೆ ಅಂತ ಅರ್ಥ. ಯಾರಾದರೂ ಮಕ್ಕಳಿಗೆ ಆ ಹೆಸರಿಟ್ಟಾರೆ. ಆದರೆ ಅವನಿಗೆ ವೇನ ಅಂತ ಹೆಸರು ಬಂತು. ಎಲ್ಲ ಸಮಸ್ತ ಪ್ರಜೆಗಳು ಅವನನ್ನು ವೇನ ಅಂತ ಕರೆದು. ಯಾಕೆ ಅಂದರೆ ಅವನು ಹುಟ್ಟುವಾಗ ಬಹಳ ಕ್ರೂರನಾಗಿ ಬೆಳೆಯುವಾಗಲೂ ಹಾಗೆ ಬೆಳೆದ. ಇಡೀ ಜಗತ್ತಿಗೆ ಹಿಂಸೆ ಮಾಡ್ತಾ ಇದ್ದ.
ಎಲ್ಲರೂ ಅವನನ್ನು ಯಾಕೆ ಹುಟ್ಟಿತೋ ಪೀಡೆ ಅಂತ ಅಂದದ್ರಿಂದ ಅವನಿಗೆ ವೇನ ಅಂತ ಹೆಸರಾಯಿತು. ಇದು ಧ್ರುವನ ವಂಶದಲ್ಲಿ ಬಂದವನು ವೇನ. ಹೀಗಾಗಿ ಒಳ್ಳೆ ವಂಶ, ಉತ್ತಮ ವಂಶ ಧ್ರುವನ ವಂಶ. ಆದರೆ ಹುಟ್ಟಿದ ರಾಜ ಮಾತ್ರ ವೇನ. ಯಾಕೆ? ಆ ತಾಯಿಯ ದೋಷ. ಅಂಗರಾಜ ಮದುವೆ ಮಾಡಿಕೊಂಡದ್ದು ದೈತ್ಯ ಕುಲದ ಕನ್ಯೆ. ಒಳ್ಳೆ ಕುಲದಿಂದ ಕನ್ಯೆ ತಂದು ಮದುವೆ ಮಾಡಿಕೊಂಡಿದ್ದರೆ ಸರಿ ಹೋಗ್ತಿತ್ತು. ಆದರೆ ದೈತ್ಯ ಕುಲದ ಕನ್ಯೆಯನ್ನು ಮದುವೆ ಮಾಡಿಕೊಂಡದ್ರಿಂದ ವೇನ ಹುಟ್ಟಿದ. ಆ ವೇನ ಎಷ್ಟು ದೌರ್ಜನ್ಯ ಮಾಡಿದ ಅಂತಂದರೆ, ಮೈದಾನದಲ್ಲಿ ಹುಡುಗರು ಆಡ್ತಾ ಇದ್ದರೆ ದನಕ್ಕೆ ಬಡದಂತೆ ಬಡಿತಿದ್ದಂತೆ, ನದಿಗೆ ಹಾಕಿ ಅವರನ್ನೆಲ್ಲ ಸಾಯಿಸ್ತಿದ್ದಂತೆ. ದಿನ ಬೆಳಗಾದ ಕೂಡಲೇ ಪ್ರತಿಯೊಬ್ಬರಿಂದ ದೂರು ಬರ್ತಾ ಇತ್ತು ಅಂಗರಾಜನಿಗೆ, ನಿನ್ನ ಮಗ ಹಾಗೆ ಮಾಡಿದ ಹೀಗೆ ಮಾಡಿದ. ಅದನ್ನು ತಡ್ಕೊಳ್ಳಾರದೆ ಅಂಗರಾಜ ದೇಶ ಬಿಟ್ಟು ತಾನೇ ಪಲಾಯನ ಮಾಡಿ, ಆ ವೇನ ಪ್ರಸುವಂ ಅವನನ್ನು ಹಡೆದಂಥ ತಾಯಿ ಏನು ಬೇಕಾದರೂ ಮಾಡಿಕೊಳ್ಳಿ ಅಂತ ಹೇಳಿ ಇಡೀ ದೇಶವನ್ನೇ ತೊರೆದು ಎಲ್ಲೋ ಪಲಾಯನ ಮಾಡಿಬಿಟ್ಟ ರಾತ್ರೋರಾತ್ರಿ. ಮರುದಿವಸ ಬೆಳಗ್ಗೆ ಹುಡುಕಿದರೆ ಅಂಗರಾಜ ಸಿಗಲಿಲ್ಲ. ಕೊನೆಗೇನು ಮಾಡೋದು? ರಾಜ ಸಿಗಲಿಲ್ಲ, ರಾಜನ ಮಗನನ್ನೇ ರಾಜನ ಮಾಡೋದು ಅಂತ ವೇನನಿಗೆ ಪಟ್ಟಾಭಿಷೇಕ ಮಾಡಿದರು. ದೊಡ್ಡ ತಪ್ಪು ಹೆಜ್ಜೆ ಇಟ್ಟದ್ದು ಅಂದರೆ ಅಲ್ಲಿ ರಾಜ ಅವನ ಮಗನಿಗೆ ಪಟ್ಟ ಕಟ್ಟಬೇಕು, ಅದರಿಂದ ವೇನನಿಗೆ ಪಟ್ಟಾಭಿಷೇಕ ಮಾಡಿದರು. ಅವನು ಪ್ರಜೆಗಳನ್ನು ರಂಜನೆ ಮಾಡ್ತಾನಾ ಇಲ್ವಾ ಅದೇನು ವಿಚಾರ ಮಾಡಲಿಲ್ಲ. ಅವನಿಗೆ ಪಟ್ಟ ಕಟ್ಟಿದ್ರು. ಅವನು ರಾಜನಾದ. ವೇನ ರಾಜನಾದ ಕೂಡಲೇ ಮೊದಲೇ ಅವನು ದುಷ್ಟ. ಮರ್ಕಟಸ್ಯ ಸುರಾಪಾನಂ ಅಂತ ಹೇಳ್ತಾರೆ. ಮೊದಲೇ ಕಪಿ, ಅದಕ್ಕೆ ಸುರಾಪಾನ ಮಾಡಿಸಿದರೆ ಹೇಗೆ? ಹಾಗಾಯಿತು ವೇನನಿಗೆ. ಯೌವನಂ, ಧನಸಂಪತ್ತಿ, ಪ್ರಭುತ್ವಂ, ಅವಿವೇಕಿತ 4 ಸೇರಿ. ಒಳ್ಳೆ ತಾರುಣ್ಯದ ವಯಸ್ಸು, ಬೇಕಾದಷ್ಟು ಕೈ ತುಂಬ ಹಣ, ರಾಜನಾದ ಅಧಿಕಾರ ಬಂತು, ಯೌವನಂ, ಧನಸಂಪತ್ತಿ ಮತ್ತು ಅವಿವೇಕಿತ ಬೇರೆ. ಪ್ರಭುತ್ವಂ, ಅವಿವೇಕಿತ, ಅವಿವೇಕ, ಈ 4 ಸೇರಿ ವೇನ ರಾಜನಾದ ಕೂಡಲೇ ಅವನು ಮೊದಲು ಹೊರಡಿಸಿದ ಶಾಸನ ಏನು ಅಂದರೆ ಬ್ರಾಹ್ಮಣರ ಮೇಲೆ ನಯಷ್ಟವ್ಯಂ, ನದಾತವ್ಯಂ, ನಹೋತವ್ಯಂ, ದ್ವಿಜಾಕ್ವಚಿತ್. ಯಾವ ಬ್ರಾಹ್ಮಣರು ಕೂಡ ಹೋಮ ಹವನ ಮಾಡಕೂಡುದು, ಯಜ್ಞಯಾಗಿಗಳನ್ನು ಮಾಡಕೂಡುದು, ಓಂಕಾರ ವಷಟ್ಕಾರಗಳು ಕೇಳಿ ಬರಬಾರ್ದು, ವೇದಾಧ್ಯಯನ ನಿಂತು ಹೋಗಬೇಕು, ಓಂಕಾರವೇ ಕೇಳಕೂಡುದು. ಇಂಥ ಶಾಸನ ಹೊರಡಿಸಿದ ವೇನ. ಎಲ್ಲರೂ ಹೆದರಿಬಿಟ್ರು. ಅದು ವಿಶೇಷವಾಗಿ ಯಜ್ಞಯಾಗ ಮಾಡಿಕೊಂಡಿರ್ತಕ್ಕಂತಹ ಬ್ರಾಹ್ಮಣ ವರ್ಗಕ್ಕೆ ದೊಡ್ಡ ಪೆಟ್ಟು ಬಿತ್ತು. ಇಂಥ ಶಾಸನ ಮಾಡಿದ್ದಾನೆ, ಏನು ಮಾಡಬೇಕು? ಜಗತ್ತು ನಿಂತಿರೋದೇ ಧರ್ಮಸ್ತಂಭದ ಮೇಲೆ. ಆ ಧರ್ಮ ಉಳಿಯೋದೇ ವೇದ ಮಂತ್ರಗಳಿಂದ, ಯಜ್ಞಯಾಗಿಗಳಿಂದ. ಅಂಥ ಧರ್ಮ ಹುಟ್ಟಿಸ್ತಕ್ಕಂಥ ಈ ಪ್ರಕ್ರಿಯೆಗಳೇ ನಿಂತು ಹೋಯಿತು. ಅವಾಗ ಇಡೀ ದೇಶವೇ ನಾಶ ಆಗ್ತದೆ. ಆ ದೇಶ ನಾಶ ತಪ್ಪಿಸಬೇಕಾದದ್ದು ಬ್ರಾಹ್ಮಣರ ಜವಾಬ್ದಾರಿ. ಅವರು ಹೋಮ ಹವನ ಮಂತ್ರಗಳಿಂದ ಧರ್ಮ ಉತ್ಪತ್ತಿ ಮಾಡಬೇಕು. ಧರ್ಮೋ ಧಾರಯತಿ ಪ್ರಜಾ, ಆ ಧರ್ಮದಿಂದ ಪ್ರಜೆಗಳ ಧಾರಣೆ ಆಗ್ತದೆ. ಇದು ಬ್ರಾಹ್ಮಣರ ಜವಾಬ್ದಾರಿ. ಈ ಹೋಮ ಹವನ ಅದೆಲ್ಲ ನಿಂತು ಹೋಯಿತು. ಆಗ ಎಲ್ಲ ಬ್ರಾಹ್ಮಣರು ಸೇರಿದರು. ಒಂದಿಷ್ಟು ಜನ ಹಿರಿಯ ಬ್ರಾಹ್ಮಣರು ಸೇರಿ ವೇನನ ಹತ್ತಿರ ಬಂದು ಒಂದು ತಂಡ ಮಾಡಿಕೊಂಡು ಬಂದು ವೇನನಿಗೆ ಬುದ್ಧಿವಾದ ಹೇಳಿದರು. ರಾಜ, ಧರ್ಮ ನಾಶ ಮಾಡ್ತಾ ಇದ್ದೀನಿ ನೀನು, ಇದು ಒಳ್ಳೆಯದಲ್ಲ. ಧರ್ಮ ಅನ್ನೋದು ಜಗತ್ತಿಗೆ ಬೇಕು, ಬರೀ ಜಗತ್ತಿಗಲ್ಲ, ಒಂದು ಮನೆಗೂ ಬೇಕು, ಒಬ್ಬ ವ್ಯಕ್ತಿಗೂ ಬೇಕು ಧರ್ಮ. 4 ಅಂಗಗಳಿದ್ದರೆ ಅದು ಪರಿಪೂರ್ಣ ರಾಷ್ಟ್ರ ಆಗ್ತದೆ, ಪರಿಪೂರ್ಣ ಕುಟುಂಬ ಆಗ್ತದೆ. 4 ಚಕ್ರ ಇದ್ದರೆ ವಾಹನ ಮುಂದೆ ಹೋಗ್ತದೆ. 1 ಚಕ್ರ ಏನಾದರೂ ಕಳಚಿ ಬಿತ್ತು ಅಂತಾದರೆ ವಾಹನ ಹೋಗೋದು, ರಥ ಹೋಗೋದಿಲ್ಲ. 1 ಗಾಲಿ 1 ಚಕ್ರ ಬಿತ್ತು ಹೋಯಿತು, ರಥ ಮುಂದೆ ಹೋಗೋದು. ಹಾಗೆ 4 ಚಕ್ರ ಹೇಗೆ ವಾಹನಕ್ಕೆ ಬೇಕೋ 4 ಅಂಗಗಳು ಒಬ್ಬ ಮನುಷ್ಯನಿಗೂ ಬೇಕು, ಒಂದು ಮನೆಗೆ ಬೇಕು, ಒಂದು ರಾಜ್ಯಕ್ಕೆ, ಇಡೀ ದೇಶಕ್ಕೆ ಬೇಕು. ಯಾವುದು 4 ಅಂಗ? ಧರ್ಮಾಂಗ, ನ್ಯಾಯಾಂಗ, ಸೇನಾಂಗ, ಅರ್ಥಾಂಗ. 4 ಅಂಗಗಳು ಬೇಕು. ಧರ್ಮಾಂಗ ಅಂದರೆ ವೇದ ಪಾರಾಯಣ, ಹೋಮ ಹವನಗಳು, ದೇವರ ಪೂಜೆ, ಉತ್ಸವ, ಇದೆಲ್ಲ ಧರ್ಮಾಂಗಕ್ಕೆ ಸೇರಿದೆ. ನ್ಯಾಯಾಂಗ, ಯಾವುದು ನ್ಯಾಯ ಯಾವುದು ಅನ್ಯಾಯ ಅಂತ ಹೇಳಲಿಕ್ಕೆ ನ್ಯಾಯಾಲಯಗಳು ಬೇಕು, ಅದು ಇದೆ. ಅರ್ಥಾಂಗ ಅಂದರೆ ಹಣಕಾಸು ಉತ್ಪತ್ತಿ ಆಗಬೇಕು, ಅದು ಅರ್ಥಾಂಗ, ಹಣ ಸಂಪಾದನೆ ಆಗಬೇಕು. ಇನ್ನೊಂದು ಸೇನಾಂಗ ಅಂದರೆ ಬಲ ಬೇಕು, ಸೈನಿಕರು ಬೇಕು. ಸೈನಿಕರಿಲ್ಲ, ಬಲ ಇಲ್ಲ ಅಂತಾದರೆ ಶತ್ರುಗಳು ಆಕ್ರಮಣ ಮಾಡ್ತಾರೆ. ಈಗ 4 ಅಂಗ ಇದ್ರೇ ಒಂದು ರಾಷ್ಟ್ರ ಪರಿಪೂರ್ಣ, ಒಬ್ಬ ವ್ಯಕ್ತಿಯೂ ಪರಿಪೂರ್ಣ. ಒಂದು ಮನೆಗೂ ಬೇಕು, ಧರ್ಮ ಬೇಕು, ಹಣ ಬೇಕು, ಬಲ ಬೇಕು,
ಬಲಿಷ್ಠರಿರಬೇಕು ಮನೆಯಲ್ಲಿ ರಕ್ಷಣೆ ಮಾಡಲಿಕ್ಕೆ, ಮತ್ತು ನ್ಯಾಯ ಬೇಕು. ಈಗ ನೀನು ಧರ್ಮಾಂಗವನ್ನೇ ನಾಶಪಡಿಸ್ತಾ ಇದ್ದಿ, ಪ್ರಬಲವಾದ ಅಂಗ. ಇದೆಲ್ಲ ದೇವರು, ಪೂಜೆ, ಉತ್ಸವ ಎಲ್ಲ ನಿಂತು ಹೋದರೆ ಧರ್ಮಾಂಗ ನಾಶ ಆಗ್ತದೆ. ಆವಾಗ ಊನಾಂಗ ಆಗ್ತದೆ. ರಾಷ್ಟ್ರ ಊನಾಂಗ, ಅಂಗವಿಕಲ ರಾಷ್ಟ್ರ ಮುನ್ನಡಿಲಿಕ್ಕೆ ಸಾಧ್ಯನಾ? ಹೇಗೆ ಪ್ರಗತಿ ಪಥದಲ್ಲಿ ಹೋದೀತು? ರಾಷ್ಟ್ರ ಪ್ರಗತಿಯಲ್ಲಿ ಸಾಗಬೇಕಲ್ಲ. ಊನಾಂಗ ಆದರೆ ಅಂಗವಿಕಲ ಆದರೆ ಹೇಗೆ? ಆದ್ದರಿಂದ ಧರ್ಮನಾಶ ಮಾಡೋದು ಸರಿಯಲ್ಲ ಅಂತ ರುಜುವಾತ ಹೇಳಿದರು. ನನಗೆ ಹಿಡಿಸ್ತು. ಹೌದು, 4 ಚಕ್ರ ಇದ್ದರೆ ವಾಹನ ಹೋಗ್ತದೆ, 1 ಚಕ್ರ ಇಲ್ಲ ಅಂತಂದರೆ ವಾಹನ ಮುಂದೆ ಹೋಗೋದಿಲ್ಲ. ಹಾಗಾಗಿ ಬೇಕು 4 ಅಂಗ, ಪರಿಪೂರ್ಣ ಅಂಗ ಬೇಕು, ಧರ್ಮಾಂಗ ಇರಲಿ. ಆದರೆ ಯಾವುದು ಧರ್ಮ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ. ಯಾವುದು ಧರ್ಮ ಅಂತ ನಾನು ಡಿಸೈಡ್ ಮಾಡ್ತೀನಿ. ಆ ಧರ್ಮಾಂಗವನ್ನು ಅನುಷ್ಠಾನ ಮಾಡಿ. ನೀವೇನೀಗ ವಿಷ್ಣವೇ ಸ್ವಾಹ ವಿಷ್ಣವೈದನ್ನ ಮಮ ಅಂತ ಹೋಮ ಮಾಡ್ತಾ ಇದ್ದೀರಿ, ಇದು ಧರ್ಮ ಅಲ್ಲ. ಯಾರು ರಾಜ ಅವನು ದೇವತೆ. ಈಗ ನಾನು ಸಿಂಹಾಸನದಲ್ಲಿ ಕೂತ್ಕೊಂಡು ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದೀನಿ, ನಾನು ದೇವರು. ನಿಮ್ಮನ್ನು ರಕ್ಷಣೆ ಮಾಡ್ತಾ ಇರೋದು ನಾನು, ರಾಜ ನಾನಾಗಿದ್ದೇನೆ. ಕಣ್ಣಿಗೆ ಕಾಣತಕ್ಕಂಥ ದೇವರು ನಾನು. ನನ್ನನ್ನು ಬಿಟ್ಟು ಬೇರೆ ಕಾಣದೇ ಇದ್ದಂಥ ಯಾವ ದೇವರಿಗೆ ಆಹುತಿ ಕೊಡ್ತೀವಿ? ಯಾರಿದ್ದಾನೆ? ವಿಷ್ಣುವನ್ನೇನು ರಕ್ಷಣೆ ಮಾಡ್ತಾರೆ. ನಿಮಗೆಲ್ಲ ಒದಗಿಸೋದು ನಾನು. ನನ್ನನ್ನು ಪೂಜೆ ಮಾಡಿ. ಏನು ಧರ್ಮ ಮಾಡ್ತೀರೋ ನನಗೆ ಮಾಡಿ. ಇದು ವೇನನವಾದ ದೌರ್ಜನ್ಯ, ಅಷ್ಟರೊಟ್ಟಿಗೆ ದೌರ್ಜನ್ಯ ಹೋಯಿತು. ಹೋಮ ಹವನ ನನಗೇ ಮಾಡಿ. ವೇನಾಯ ಸ್ವಾಹ ವೇನಾಯ ಇದನ್ನ ಮಮ ಅಂತ ನನ್ನ ಮುಂದೆ ಕೂತ್ಕೊಂಡು ಹೋಮ ಮಾಡಿ. ಯಾರೋ ತಿಳಿದ್ರು ರಥೋತ್ಸವ ಮಾಡಬೇಕು, ನನ್ನನ್ನೇ ಕೂಡಿಸಿ ಒಂದು ರೌಂಡ್ ಎಳೀರಿ ಅಂತ. ನನ್ನನ್ನೇ ಕೂಡಿಸಿ ಪಂಚಾಮೃತ ಅಭಿಷೇಕ ನನಗೇ ಮಾಡಿ ಅಂತ. ಏನು ಮಾಡ್ತೀರಿ? ನನಗೆ ಮಾಡಿ. ನಾನು ರಾಜ. ಅಹಂ ಬ್ರಹ್ಮೇತಿ ವೇನಸ್ತು ಧ್ಯಾಯನ್ನಾಪ ಅಧರಂತ ಮಹಾ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಬರೀತಾರೆ. ವೇದನ ಪ್ರಧಾನವಾದ ಏನಿತ್ತು ಅಂತಂದರೆ ಅಹಂ ಬ್ರಹ್ಮೇತಿ ವೇನಸ್ತು, ನಾನು ದೇವರು, ನನಗೆ ಮಾಡಬೇಕು. ಏನು ಮಾಡೋದು? ನನಗೆ ಮಾಡಿ ಧರ್ಮವನ್ನು. ಧರ್ಮಾಂಗ ಬೇಡ ಅಂತ ಹೇಳೋದಿಲ್ಲ, ಪರಿಪೂರ್ಣ ಅಂತ ಇರಬೇಕು. ಧರ್ಮಾಂಗ ಮಾಡಿ. ನನ್ನದೇ ಪ್ರತಿಮೆ ಸ್ಥಾಪನೆ ಮಾಡಿ, ನನ್ನ ಪ್ರತಿಮೆಗೆ ಪೂಜೆ ಮಾಡಿ, ದೇವಾಲಯದಲ್ಲಿ ನನ್ನ ಪ್ರತಿಮೆ ಸ್ಥಾಪನೆ ಮಾಡಿ, ನನಗೆ ಉತ್ಸವ ಮಾಡಿ, ನನಗೆ ಅಭಿಷೇಕ ಎಲ್ಲ ಮಾಡಿ. ಯಾರೋ ಕೇಳಿದರು ಶ್ರಾದ್ದ ಮಾಡಬೇಕಾಗಿದೆ ಯಾರಿಗೆ ಅಂತ. ನನಗೆ ಮಾಡಿರಿ ಅಂತ. ಅವನಿಗೆ ಕಲ್ಪನೆ ಇಲ್ಲ. ಏನು ಧರ್ಮ ಮಾಡ್ತೀರಿ ನನಗೆ ಮಾಡಿರಿ. ಬ್ರಾಹ್ಮಣರಿಗೆ ಅನುಮತಿ ಸಿಕ್ತು, ಅದೇ ಕಾಯ್ತಿದ್ರು. ಜೀವತ್ ಶ್ರಾದ್ದ ಮಾಡಿ ಅಂತ ಹೇಳಿದ. ಜೀವತ್ ಶ್ರಾದ್ದ ಮಾಡಿ. ಆ ಬ್ರಾಹ್ಮಣರಿಗೆ ಆ ಬಲ ಇತ್ತ. ಮಂತ್ರಾಯುಧ ಬ್ರಾಹ್ಮಣ ಅಂತ. ಬ್ರಾಹ್ಮಣರಿಗೆ ಈ ಕತ್ತಿ, ಚೂರಿ, ಚಾಕು ಇವೆಲ್ಲ ಇಲ್ಲ, ಪಿಸ್ತೂಲಿಗಿಲ್ಲ. ಮಂತ್ರಾಯುಧ ಬ್ರಾಹ್ಮಣ. ಬ್ರಾಹ್ಮಣರ ಆಯುಧ ಅಂತಂದರೆ ಮಂತ್ರವೇ ಆಯುಧ. ಸಂಸೃಷ್ಟಂ ಅದು ಹೇಳ್ತಲ್ಲ, ಅಪಾಯಾತಿ ಶತ್ರು, ಎಲ್ಲ ಶತ್ರುಗಳು ದೂರ ಹೋಗಲಿ. ಹೀಗೆ ಅಪನಿಲಯ ಶತ್ರ ಪರಾಜಿತಾಸು ಅಪನಿಲಯಂತ ಈ ಸೂಕ್ತ ಮಂತ್ರ ಇದ್ದರೆ ಸಾಕು ಬ್ರಾಹ್ಮಣರು. ಅದರ ಸಿದ್ಧಿ ಬೇಕು. ಅದರಿಂದ ಬ್ರಾಹ್ಮಣರು ಇವನಿಗೆ ಉಪಯೋಗಿಲ್ಲ ಬುದ್ಧಿವಾದ ಹೇಳಲಿಕ್ಕೆ ಹೋದರೆ ನನಗೇ ಮಾಡಿ ಅಂತಂತಾನೆ. ಆದ್ದರಿಂದ ಅವನನ್ನು ಸಹಿಸೋದೇ ಒಳ್ಳೆಯದು ಅಂತ ತಮ್ಮ ಮಂತ್ರಾಯುಧದಿಂದ ಅವನನ್ನು ವಧೆ ಮಾಡಿ ಮಂತ್ರದಿಂದ ಸಾಯಿಸಿಬಿಟ್ಟು. ಹೀಗೆ ಅವನು ಹುಂಕಾರ ಮಾಡ್ತಾ ಇದ್ದ. ನಮ್ಮ ಸ್ವಾಮಿಗಳು ಹೇಳ್ತಿದ್ರು, ಅವನು ಹುಂಕಾರ ಮಾಡ್ತಿದ್ದ, ಬ್ರಾಹ್ಮಣರು ಓಂಕಾರದಿಂದ ಸಾಯಿಸಿದ್ರು. ಅವನದ್ದು ಹುಂಕಾರ ಆದರೆ ಹುಂಕಾರದ ಎದುರುಗಡೆ ಓಂಕಾರ ಬೇಕಂತೆ. ಓಂಕಾರ ಇದ್ದರೆ ಆಗ್ತದೆ. ಓಂಕಾರದಿಂದ ಅವನನ್ನು ವಧೆ ಮಾಡಿಬಿಟ್ಟು ರಕ್ತಕಾರಿ ಸತ್ತೋದು. ಹೀಗೆ ಹತಮಚ್ಯುತನಿಂದಯ ವೇನ ಸತ್ತು. ಅರಾಜಕತೆ ಬಂತು. ರಾಜರೇ ಇಲ್ಲ ಅಂತಾಯಿತು. ಆಗ ಮತ್ತೆ ವೇನನ ತೊಡೆಯನ್ನು ಮಥನ ಮಾಡಿದರು. ದರ್ಭೆಯಿಂದ ಬ್ರಾಹ್ಮಣರು ಆ ವೇನನ ಶವದ ತೊಡೆಯನ್ನು ಮಥನ ಮಾಡ್ತಾರೆ. ಮಥನ ಮಾಡಿದಾಗ ಒಬ್ಬ ವ್ಯಕ್ತಿ ಹುಟ್ಟಿದ, ಭಯಂಕರ ವ್ಯಕ್ತಿ ಹುಟ್ಟಿದ. ಅವನನ್ನು ನೋಡಿದರೆ ಹೆದರಿಕಾಗಬೇಕು. ನಾನೇನು ಮಾಡಲಿ ಅಂತ ಕೇಳಿದ. ಬ್ರಾಹ್ಮಣರು ಹೇಳಿದರು ನಿಷೀದ ಅಂದು. ನಿಷೀದ ಅಂದರೆ ಸುಮ್ಮನೆ ಕೂತ್ಕೋ ಸಾಕು. ಅವನೇ ನಿಷಾದ ಜಾತಿ ಅಂತ ಪ್ರಸಿದ್ಧನಾದ. ನಿಷಾದರು ಅಂತಂದರೆ ಕಾಡಿನಲ್ಲಿ ಬೆಟ್ಟ ಗುಡ್ಡಗಳಲ್ಲಿದ್ದು ಪ್ರಾಣಿಗಳನ್ನು ಕೊಂದು ಆ ಪ್ರಾಣಿ ಮಾಂಸ ತಿಂದ್ಕೊಂಡು ಬದುಕುವವರು. ಅವನನ್ನು ಕಾಡಿಗಟ್ಟಿದ್ರು. ನಿಷಾದ ಜಾತಿ ಅಂತ ಹೋಯಿತು. ಅಂತೂ ಆ ತಾಯಿ ಕಡೆಯಿಂದ ಬಂದಂಥ ದುಷ್ಟ ಅಂಶ ಹೋಯಿತು ವೇನನಲ್ಲಿ. ಇನ್ನು ಪುನಃ ಮಥನ ಮಾಡಿದರು. ಬಲಗೈಯನ್ನು ಮಥನ ಮಾಡಿದರು. ಬಲಗೈ ಮಥನ ಮಾಡಿದಾಗ ಪೃಥು ಚಕ್ರವರ್ತಿ ಅಂತ ಒಬ್ಬ ರಾಜ ಹುಟ್ಟಿದ. ಬಲಗೈಯಿಂದ ವೇನನ ಶವದ ಬಲಗೈಯಿಂದ ಹುಟ್ಟಿದ ಪೃಥು ಚಕ್ರವರ್ತಿ. ಅವನಿಗೆ ಆದಿರಾಜ ಅಂತ ಪಟ್ಟಾಭಿಷೇಕ ಮಾಡಿದರು. ಅಷ್ಟೊತ್ತಿಗೆ ರಾಜ ಇದ್ದಿಲ್ಲ, ಪೃಥುವಿಗೆ ಪಟ್ಟಾಭಿಷೇಕ ಮಾಡಿದರು. ಆ ಪೃಥು ರಾಜನಾದ. ಒಳ್ಳೆ ರೀತಿಯಿಂದ ಭೂಮಿಯನ್ನು ಪರಿಪಾಲನೆ ಮಾಡಿ. ಪೃಥು ರಾಜನಾದಾಗ ಒಂದು ದೊಡ್ಡ ಸಮಸ್ಯೆ ಆಯಿತು. ಇಡೀ ಭೂಮಂಡಲದಲ್ಲಿ ಬರಗಾಲ ಬಂದು ಹೋಯಿತು. ಪೃಥು ರಾಜನಾಗಿದ್ದಾನೆ, ಎಲ್ಲೂ ಮಳೆ ಇಲ್ಲ, ಬೆಳೆ ಇಲ್ಲ, ಏನೇನೂ ಇಲ್ಲ.
ಅಂಥ ಅರಾಜಕತೆ, ಇದು ಬರಗಾಲ ಪರಿಸ್ಥಿತಿ ಬಂತು. ಎಲ್ಲ ಪ್ರಜೆಗಳು ರಾಜನ ಹತ್ರ ಬಂದರು. ರಾಜ ಕಾಲಸ್ಯ ಕಾರಣ ಅಂತ. ಒಳ್ಳೆ ಕಾಲ ನಡಿಬೇಕಾದ್ರೆ ರಾಜ ಮುಖ್ಯ ಅಂತ. ರಾಜ ಹೇಗಿರ್ತಾನೋ ಅವನಂತೆ ಕಾಲ ನಡೀತದೆ. ಕೆಟ್ಟ ರಾಜ ಬಂದ ಅಂದರೆ ದೇಶಕ್ಕೆ ವಿಪ್ಲವ ಆಗ್ತದೆ. ಒಳ್ಳೆ ರಾಜ ಬಂದ ಅಂತಂದರೆ ಭಗವದ್ಭಕ್ತನಾದವನು ದೇಶಕ್ಕೆ ಒಳ್ಳೆಯದಾಗ್ತದೆ. ಈಗ ಪೃಥು ಚಕ್ರವರ್ತಿ ರಾಜನಾಗಿದ್ದಾನೆ, ಇಡೀ ದೇಶಕ್ಕೆ ವಿಪ್ಲವ, ಬರಗಾಲ. ಆಗ ಪೃಥು ಚಕ್ರವರ್ತಿ ಹತ್ರ ಬಂದು ಎಲ್ಲರೂ ಹೇಳಿದರು, ಇಲ್ಲೂ ಬೆಳೆ ಬೆಳೀತಾ ಇಲ್ಲ, ಅವನು ಭೂದೇವಿಯನ್ನೇ ನಿಗ್ರಹ ಮಾಡ್ತೇನೆ ಅಂತ ಹೊರಟು. ಭೂಮಿಯಲ್ಲಿ ಬೀಜ ಬಿತ್ತಿದ್ರೆ ಒಂದು ಮೊಳಕೆ ಇಲ್ಲ, ಬೆಳೆ ಇಲ್ಲ. ಭೂದೇವಿ ನುಂಗಿ ಹಾಕ್ತಾ ಇದ್ದಾಳೆ. ಆ ಭೂಮಿಯನ್ನು ನಿಗ್ರಹ ಮಾಡ್ತೇನೆ ಅಂತ ಬಿಲ್ಲು ಬಾಣ ಹಿಡ್ಕೊಂಡು ಹೊರಟ. ಭೂದೇವಿ ಗೋರೂಪದಲ್ಲಿ ಓಡ್ಲಿಕ್ಕೆ ಶುರು ಮಾಡಿದರು. ಇವನು ಬೆನ್ನತ್ತಿದ. ಕೊನೆಗೆ ಆ ಗೋರೂಪದ ಭೂದೇವಿ ನಿಂತು ಹೇಳ್ತಾಳೆ, ನನ್ನನ್ನು ನೀನು ಸಾಯಿಸಿಬಿಟ್ರೆ ಬೆಳೆ ಬರ್ತದೆ. ನಿಮಗೆ ಬೆಳೆ ಬೇಕಾದರೆ ನನ್ನನ್ನು ಸಾಯಿಸಿದರೆ ಎಲ್ಲಿ ಬೆಳೆ ಬರ್ತದೆ? ನಾನು ಯಾಕೆ ಬೆಳೆ ಕೊಡ್ತಾ ಇಲ್ಲ ಅಂತ ವಿಚಾರಿಸು. ಹಾಗೆ ಹೇಳ್ತಾನೆ. ಹಾಗಾದ್ರೆ ಯಾಕೆ ಬೆಳೆ ಕೊಡ್ತಾ ಇಲ್ಲ ಹೇಳು. ಬಿತ್ತುತ್ತಾರೆ, ನೀನು ನುಂಗಿ ಹಾಕ್ತಾ ಇದ್ದೆ, ಯಾಕೆ ಬೆಳೆ ಕೊಡ್ತಾ ಇಲ್ಲ? ಭೂದೇವಿ ಹೇಳಿದ್ದು, ನನಗೆ ಬರಬೇಕಾದ ಆಹುತಿ ಬರ್ತಾ ಇಲ್ಲ. ನನಗೆ ಪ್ರಜೆಗಳು ಆಹುತಿ ಕೊಟ್ಟರೆ ನಾನು ಬೀಜ ಬಿತ್ತಿದಾಗ ಅದನ್ನು ಪ್ರತಿಯಾಗಿ ಅವರಿಗೆ ಕೊಡ್ತೇನೆ. ನನಗೆ ಬರಬೇಕಾದ ಆಹುತಿ ಬರ್ತಾ ಇಲ್ಲ. ಪ್ರಜೆಗಳು ತಾವೇ ತಿಂತಿದ್ದಾರೆ, ನನಗೇನು ಆಹುತಿ ಕೊಡ್ತಾ ಇಲ್ಲ. ಏನದು? ವಿಜಯಧ್ವಜರು ವ್ಯಾಖ್ಯಾನದಲ್ಲಿ ಬರೀತಾರೆ. ವೈಶ್ವದೇವ ಅಥವಾ ಯಾವುದೇ ಹವನ ಮಾಡುವಾಗ ಆರಂಭದಲ್ಲಿ ವ್ಯಾಹೃತಿ ಹೋಮ ಅಂತ ಒಂದು ಮಾಡೋದು. ಭೂಸ್ವಾಹ ಅಗ್ನಯೇ ಶ್ರೀ ಅನಿರುದ್ಧಾಯ ಇದನ್ನಮಮ, ಭೂಸ್ವಾಹ ವಾಯವೇ ಶ್ರೀ ಪ್ರದ್ಯುಮ್ನಾಯ ಇದನ್ನಮಮ, ಸ್ವಸ್ವಾಹ ಸೂರ್ಯಾಯ ಸಂಕರ್ಷಣಾಯ ಇದನ್ನಮಮ, ಭೂರ್ಭುವಸ್ವಸ್ವಾಹ ಪ್ರಜಾಪತಯೇ ಶ್ರೀ ವಾಸುದೇವಾಯ ಇದನ್ನಮಮ ಅಂತ ಒಂದು ತುಪ್ಪದಿಂದ ಒಂದಿಷ್ಟು ಆಹುತಿ, ಇಷ್ಟೇ ಸಾಕು. ಭೂಸ್ವಾಹ ಅಗ್ನೇ ಅನಿರುದ್ಧಾಯ ಇದನ್ನಮಮ ಅಂತ ಕೊಟ್ಟರೆ ಅದು ಭೂದೇವಿಗೆ ಸೇರ್ತದೆ. ಭುವಸ್ವಾಹ ವಾಯುವೇ ಶ್ರೀ ಪ್ರದ್ಯುಮ್ನಾಯ ಇದನ್ನಮಮ ಅಂದರೆ ಪರ್ಜನ್ಯಾದಿ ದೇವತೆಗಳಿಗೆ ಸೇರ್ತದೆ. ಅವರು ಮಳೆ ಕೊಡ್ತಾರೆ, ಭೂದೇವಿ ಬೆಳೆ ಕೊಡ್ತಾರೆ. ವೇನ ಎಲ್ಲ ಕಡೆ ಯಜ್ಞ ಯಾಗ ನಿಲ್ಲಿಸಿಬಿಟ್ಟಿದ್ದ. ಅದರಿಂದ ಯಾರೂ ಹೋಮ ಹವನ ಮಾಡ್ತಾ ಇದ್ದಿಲ್ಲ, ನಿಂತು ಹೋಗಿತ್ತು. ಅದರಿಂದ ಬರಗಾಲ ಬಂತು. ಭೂದೇವಿ ಹೇಳಿದರು ಪೃಥ್ವಿಗೆ, ನಿನ್ನ ತಂದೆ ವೇನನ ಕಾಲದಲ್ಲಿ ಎಲ್ಲ ನಿಂತು ಹೋಗಿದೆ ಧರ್ಮ, ನನಗೆ ಆಹುತಿ ಬರ್ತಾ ಇಲ್ಲ, ಬೆಳೆ ಕೊಡ್ತಾರೆ. ಆಗ ಪೃಥ್ವಿಗೆ ಅರ್ಥ ಆಯಿತು. ಕೇಳಿದೆ, ಹಾಗಾದ್ರೆ ನಾ ಏನು ಮಾಡಬೇಕು? ಭೂದೇವಿ ಹೇಳ್ತಾಳೆ, ಬಿಲ್ಲು ಬಾಣ ಹಿಡ್ಕೊಂಡು ನನ್ನ ಮೇಲೆ ಬಾಣ ಬಿಟ್ಟರೆ ಸಿಗೋದಿಲ್ಲ, ಇಡೀ ಭೂಮಂಡಲದಲ್ಲಿ ತಿರುಗಿ ಎಲ್ಲ ಕಡೆ ಧರ್ಮ ಸ್ಥಾಪನೆ ಮಾಡಿ, ಅದು ನಿನ್ನ ಜವಾಬ್ದಾರಿ. ರಾಜನಾದವನು ಸುಪ್ಪತ್ತಿಗೆಯಲ್ಲಿ ಮಲಕ್ಕೊಂಡು ಆರಾಮಾಗಿ ಕೂಡೋದಲ್ಲ, ಅವನ ದೊಡ್ಡ ಜವಾಬ್ದಾರಿ ಇದೆ ರಾಜನಿಗೆ. ಹಳ್ಳಿ ಗ್ರಾಮಗಳಿಗೆ ಹೋಗಿ ಊರೂರಿಗೆ ತಿರುಗಿ ಅಲ್ಲೆಲ್ಲ ದೇವಸ್ಥಾನದಲ್ಲಿ ಪೂಜೆ ನಡೀಬೇಕು. ಮುಖ್ಯವಾಗಿ ಪ್ರತಿ ಗ್ರಾಮದಲ್ಲಿ ದೇವರು, ಗ್ರಾಮ ದೇವತೆ ಅಂತ ಇರ್ತದೆ, ಅಧ್ಯಕ್ಷ ದೇವತೆ ಪೂಜೆ ನಡೀಬೇಕು. ಆ ಪೂಜೆ ವ್ಯವಸ್ಥೆ ಮಾಡು. ಪೃಥು ಚಕ್ರವರ್ತಿ ಮಾಡಿದ ದೊಡ್ಡ ಕಾರ್ಯ ಅಂತಂದರೆ ಪೃಥು ಪೂಜನೆ. 9 ವಿಧ ಭಕ್ತಿ, ಒಬ್ಬೊಬ್ಬರು ಒಂದೊಂದು ಕಾರ್ಯ ಮಾಡಿದರು. ಶ್ರೀ ವಿಷ್ಣು ಶ್ರವಣೆ ಪರೀಕ್ಷಿತ ಭವತ್. ಪರೀಕ್ಷಿತ ರಾಜ ಶ್ರವಣ ಅನ್ನೋ ಧರ್ಮವನ್ನು ತೋರಿಸಿದ. ದೊಡ್ಡ ಆಪತ್ತು ಬಂತು ಪರೀಕ್ಷಿತ ರಾಜನಿಗೆ. ಭಾಗವತ ಶ್ರವಣ ಮಾಡಿದ, ಉದ್ಧಾರ ಆಯಿತು. ಇಲ್ಲದಿದ್ದರೆ ನರಕಕ್ಕೆ ಹೋಗ್ತಿದ್ದ. ಶ್ರೀ ವಿಷ್ಣು ಶ್ರವಣೆ ಪರೀಕ್ಷಿತ ಭವತ್. ವೈಯಾಸಕಿ ಕೀರ್ತನೆ. ಶುಕಾಚಾರ್ಯ ಮಾಡಿದ ಭಾಗವತ ಧರ್ಮ ಅಂದರೆ ಕೀರ್ತನ. ಎಲ್ಲ ಕಡೆ ಹೋಗಿ ಭಾಗವತ ಹೇಳಿದರು, ಕೀರ್ತನ ಮಾಡಿದರು. ಶ್ರೀ ವಿಷ್ಣು ಶ್ರವಣೆ ಪರೀಕ್ಷಿತ ಭವತ್ ವೈಯಾಸಕಿ ಕೀರ್ತನೆ. ಪ್ರಹ್ಲಾದ ಸ್ಮರಣೆ. ಪ್ರಹ್ಲಾದ ಸ್ಮರಣೆ. ಹಿರಣ್ಯಕಶಿಪು ಎಷ್ಟು ಹಿಂಸೆ ಕೊಟ್ಟರೂ ಕೂಡ ಹರೇ ನಮಃ ಅದನ್ನು ಸ್ಮರಣೆ ಮಾಡ್ತಾ ಇದ್ದ ಬದುಕಿ. ಪ್ರಹ್ಲಾದ ಸ್ಮರಣೆ. ತದಂಘ್ರಿ ಭಜನೆ ಲಕ್ಷ್ಮೀ ಪಾದಸೇವನಂ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ. ಲಕ್ಷ್ಮೀದೇವಿ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರೂ ಭಗವಂತನ ಪಾದಸೇವೆ ಮಾಡ್ತಾ ಇದ್ದಾರೆ. ಕೋಟಿ ಭೃತ್ಯರಿರಲು ತಾನೇ ಸೇವೆ ಮಾಡುತ್ತಾರೆ. ಇದು ಲಕ್ಷ್ಮೀದೇವಿಯ ಭಕ್ತಿ. ತದಂಘ್ರಿ ಸ್ಮರಣೆ ಲಕ್ಷ್ಮೀ. ಪೃಥು ಪೂಜನೆ. ಅರ್ಚನ ಭಕ್ತಿ ತೋರಿಸಿದವನು ಪೃಥು ಚಕ್ರವರ್ತಿ. ಅವನು ರಾಜನಾದ ಮೇಲೆ ವೇನ ಏನು ಶಾಸನ ಹೊರಡಿಸಿದ್ದ ಅದಕ್ಕೆ ವಿರುದ್ಧ ಶಾಸನ ಪೃಥು ಚಕ್ರವರ್ತಿ ಹೊರಡಿಸಿದಂತೆ. ಮನೆಯಲ್ಲಿ ಪೂಜೆ ನಡೀಲಿ. ಇದು ಪೃಥು ಹೊರಡಿಸಿದ ಶಾಸನ. ಯಾವುದಾದರೂ ಮನೆಯಲ್ಲಿ ಪೂಜೆ ನಡೀಲಿಲ್ಲ ಅಂದರೆ ಅವರಿಗೆ ಶಿಕ್ಷೆ. ಇಂಥ ಶಾಸನ ಹೊರಡಿಸಿ ಧರ್ಮ ಸ್ಥಾಪನೆ ಮಾಡಿ. ಪೃಥು ಪೂಜನೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ನಮಸ್ಕಾರ. ಅಕ್ರೂರಸ್ತಭಿವಂದನೆ. ಅಕ್ರೂರ ಎಷ್ಟು ನಮಸ್ಕಾರ ಹಾಕಿದ್ದಾನೋ ಕೃಷ್ಣನಿಗೆ ಲೆಕ್ಕ ಇಲ್ಲ.
ಅವನ ಹೆಜ್ಜೆ ಗುರುತು ಎಲ್ಲಿಯಾದರೂ ಕಂಡ್ರೆ ನಮಸ್ಕಾರ ಹಾಕ್ತಿದ್ದೆ. ಕೃಷ್ಣನ ಪಾದದ ಗುರುತು ಕಂಡ್ರೆ ನಮಸ್ಕಾರ, ಅಷ್ಟು ನಮಸ್ಕಾರ ಮಾಡಿ ಲಕ್ಷ ನಮಸ್ಕಾರ ಅಂತ ಹಾಕ್ತಾರೆ. ಆ ನಮಸ್ಕಾರ ಭಕ್ತಿ ತೋರಿಸಿದವನು ಅಕ್ರೂರಸ್ತಭಿವಂದನೆ ಕಪಿಪತಿರ್ದಾಸ್ಯೆ ಅರ್ಚನಂ ವಂದನಂ ದಾಸ್ಯಂ. ಹನುಮಂತ ದಾಸ್ಯ ಭಕ್ತಿ ತೋರಿಸಿದ. ಎಷ್ಟು ರಾಮದೇವರ ಒಂದು ಕೆಲಸ ಎಷ್ಟು ಶ್ರದ್ಧೆಯಿಂದ ಮಾಡಿಕೊಟ್ಟ. ಲಂಕೆಗೆ ಹಾರಿ ಸೀತೆಯನ್ನು ಕಂಡು ಅವರಿಬ್ಬರ ಸಮಾಗಮ ಎಷ್ಟು ಕೆಲಸ ಮಾಡಿದ್ರು. ಶ್ರದ್ಧೆ, ದಾಸ್ಯ. ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ. ಅರ್ಜುನ ಸಖ್ಯ ಭಕ್ತಿ ತೋರಿಸಿದವನು. ಮಹಾಭಾರತ ಯುದ್ಧ ಆಗುವಾಗ ಸೈನ್ಯ ಜಮಾವಣೆ ಆಗ್ತಾ ಇತ್ತು. ಪಾಂಡವರ ಕಡೆ 7 ಅಕ್ಷೌಹಿಣಿ ಜಮಾವಣೆ, 7 ಅಕ್ಷೌಹಿಣಿ ಸೈನ್ಯ. ಕೌರವರ ಕಡೆ 11, ಬಹಳ ಕಡಿಮೆ. ಪಾಂಡವರಿಗೆ ಕಡಿಮೆ. ಅದು ಕೊನೆಗೆ ಒಂದು ಸಲ ಕೃಷ್ಣನ ಹತ್ರ ಒಂದು ಏನಾದರೂ ಸೈನಿಕರು ಸಹಾಯ ಸಿಗ್ತದೆ ಅಂತ ಅರ್ಜುನ ಬಂದ, ದುರ್ಯೋಧನನು ಬಂದ. ಇಬ್ಬರೂ ಏಕಕಾಲಕ್ಕೆ ಬಂದರು. ಕೃಷ್ಣ ಹೇಳಿದ, ಇಬ್ಬರಿಗೂ ನಾನು ಸಹಾಯ ಮಾಡ್ತೇನೆ. ಒಂದು ಕಡೆ ಬರಿಗೈಯಲ್ಲಿ ನಾನು ಬರ್ತೇನೆ, ಅಸ್ತ್ರ ಹಿಡ್ಕೊಳ್ಳದೆ ಬರಿಗೈಯಲ್ಲಿ ನಾನು ಬರ್ತೇನೆ. ಇನ್ನೊಂದು ಕಡೆ ನಾರಾಯಣೀ ಸೈನ್ಯ ಅಂತ 10 ಲಕ್ಷ ಯಾದವರಿದ್ದಾರೆ ನನ್ನ ಹತ್ರ. ಅವ್ರ ಮಕ್ಕಳೇ, ಕೃಷ್ಣನ ಮಕ್ಕಳೇ, ಷೋಡಶ ಸ್ತ್ರೀ ಸಹಸ್ರೇಶ ಅವರಲ್ಲಿ ಹುಟ್ಟಿದವರು. 10 ಲಕ್ಷ ನಾರಾಯಣೀ ಸೈನ್ಯ ಆಯುಧ ಸಮೇತ ಕೊಡ್ತೇನೆ. ಯಾರಿಗೆ ಯಾವುದು ಬೇಕು ಆರಿಸ್ಬೇಕು. ಮೊದಲು ಅರ್ಜುನ ಆರಿಸ್ಕೋಬೇಕು. 10 ಲಕ್ಷ ಸೈನ್ಯ ಇದೆ, ನಾನಿದ್ದೇನೆ, ಬರಿಗೈಯಲ್ಲಿ ನಾನಿದ್ದೇನೆ. ಅರ್ಜುನ ಮೊದಲು ಆರಿಸ್ಬೇಕು. ಯಾಕೆಂದರೆ ಆಸ್ತಿ ವಿಭಾಗ ಮಾಡುವಾಗ ಸಣ್ಣವರಿಗೆ ಮೊದಲು ಬಿಡಬೇಕು. ಇದು ಧರ್ಮಶಾಸ್ತ್ರದಲ್ಲಿ ಆಸ್ತಿ ಹಂಚುವಾಗ 10 ಜನ ಮಕ್ಕಳಿದ್ದರೆ ಕೊನೆಯವನಿಗೆ ಮೊದಲು ಬಿಡಬೇಕು. ಅವನು ಯಾವುದು ಆರಿಸ್ಕೊಳ್ತಾನೋ ಅದರ ನಂತರ ಹಿಂದಿನವನು ಆಮೇಲೆ. ಹಿರಿಯ ಮಗ ಕೊನೆಗೆ ಆರಿಸ್ಕೋಬೇಕು. ಆ ಕ್ರಮ. ದೊಡ್ಡವರಿಗೆ ಕೊನೆಗೆ ಅದು ಏನು ಉಳಿಸ್ತಾರೆ ಎಲ್ಲ ತಮ್ಮಂದರು ಹಿರಿಯ ಮಗನಿಗೆ ಅದು ಕುಡಿತದೆ. ಅರ್ಜುನ ಸಣ್ಣವನು, ವಯಸ್ಸಿನಲ್ಲಿ ಸಣ್ಣವನು ದುರ್ಯೋಧನನಿಗೆ. ಅರ್ಜುನ, ನೀನು ನಿಂಗೇನು ಬೇಕು ಹೇಳು. ಅವನ ಕಣ್ಣು ಮುಂದೆ 2 ಇದೆ. 10 ಲಕ್ಷ ಅಕ್ಷೌಹಿಣಿ ಸೈನ್ಯ ಇದೆ, ಕೃಷ್ಣ ಇದ್ದಾನೆ. ಅರ್ಜುನ ಒಂದು ಕ್ಷಣದಲ್ಲಿ ಹೇಳಿದ, ಸಖನೀನಾಗಿರು ಪಾಂಡುರಂಗ, ನೀನು ಬಂದ್ಬಿಡು ಸಾಕು, ನೀನು ಸ್ನೇಹಿತನಾಗಿ ಬಂದು 10 ಲಕ್ಷ ಅಕ್ಷೌಹಿಣಿ ಸೈನ್ಯ ಬೇಡ ನನಗೆ. ದುರ್ಯೋಧನ ಬಿದ್ದು ನಕ್ಕ. ಎಂಥ ದಡ್ಡ. 7 ಅಕ್ಷೌಹಿಣಿ, ಅದರಲ್ಲಿ 10 ಲಕ್ಷ ಕೃಷ್ಣ ಕೊಡುವಾಗ ಬಿಟ್ಟು ಕೃಷ್ಣನ ಆರಿಸ್ಕೊಂಡ ಅಂತ ಹೇಳಿ ನಕ್ಕು ತಾನು 10 ಲಕ್ಷ ತಗೊಂಡು ಹೋದ. ಆದರೆ ಅವನು ಮಣ್ಣು ಮುಕ್ಕಿದ, ಅರ್ಜುನ ಗೆದ್ದ. ಯಾಕೆ? ಸಖ್ಯ ಭಕ್ತಿ ಮಾಡಿದವನು ಕೃಷ್ಣನನ್ನು ಆರಿಸ್ಕೊಂಡು ಹೋದ. ಸಖ್ಯಂ ಆತ್ಮನಿವೇದನಂ. ಅದು ಬಲಿಚಕ್ರವರ್ತಿ ಸರ್ವಸ್ವ ಕೊಟ್ಟ. ಕೊನೆಗೆ ತನ್ನ ತಲೆಯನ್ನು ಕೊಟ್ಟುಬಿಟ್ಟು, ತಲೆಯನ್ನು ತಗೋ. ಆ ತಲೆ ಮೇಲೆ ಪರಮಾತ್ಮ ತ್ರಿವಿಕ್ರಮ ಪಾದ. ಹೀಗೆ 9 ಭಕ್ತರಿದ್ದಾರೆ. ಅದರಲ್ಲಿ ಪೃಥು ಚಕ್ರವರ್ತಿ ಧ್ರುವನ ಪರಂಪರೆಯಲ್ಲಿ ಬಂದವನು. ಪೂಜೆ, ಅರ್ಚನಂ ವಂದನಂ ದಾಸ್ಯಂ. ಅರ್ಚನ ಭಕ್ತಿ ತೋರಿಸಿದವನು. ಮನೆಗಳಲ್ಲಿ ಪೂಜೆ ಮಾಡಿಸಿದ್ದ ಅಂದರೆ ದೇವಾಲಯದ್ದು ಕೇಳೋದೇ ಬೇಡ. ಪೃಥು ಚಕ್ರವರ್ತಿ ಒಂದು ಕ್ಷಣ ಸಿಂಹಾಸನದಲ್ಲಿ ಕೂಡದೆ ಎಲ್ಲ ಕಡೆ ತಿರುಗಿ ಇಡೀ ಎಷ್ಟೋ ಗ್ರಾಮಗಳಲ್ಲಿ ಪೂಜೆ ನಿಂತು ಹೋಗಿತ್ತಂತೆ ದೇವಾಲಯದ. ಅಲ್ಲೆಲ್ಲ ಹೋಗಿ ಪೂಜೆ ಶುರು ಮಾಡಿಸಿದ್ನು. ಪೂಜೆ ನಡೀಬೇಕು, ಉತ್ಸವ ನಡೀಬೇಕು, ಇದೆಲ್ಲ ವ್ಯವಸ್ಥೆ ಮಾಡಿದವರು ಪೃಥು ಚಕ್ರವರ್ತಿ. ಅನಂತರದಲ್ಲಿ ಇಂಥ ವ್ಯವಸ್ಥೆ ಮಾಡಿದವರು ಮಧ್ವಾಚಾರ್ಯರು ಅಂತ ಉಂಟು. ಮಧ್ವವಿಜಯದಲ್ಲಿ ಅವರ ಕಥೆ ಹೇಳುವಾಗ ಹೇಳ್ತಾರೆ, ಮಧ್ವಾಚಾರ್ಯರು ಆಸೇತು ಹಿಮಾಚಲ ಸಂಚಾರ ಮಾಡಿದರು. ರಾಮೇಶ್ವರದಿಂದ ಹಿಮಾಲಯದವರೆಗೆ ಉದ್ದೇಶ ಏನಿತ್ತು, ಗ್ರಾಮಗಳಿಗೆ ಹೋದರು. ಯಾಕೆ? ಅಲ್ಲೆಲ್ಲ ಪೂಜೆ ನಡೀತದಾ ಇಲ್ವಾ ಅಂತ ನೋಡಿ. ಪೂಜೆ ನಡೀತದಾ ಇಲ್ವಾ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದು ನೇರಂಕಿ ಅಂತ ಒಂದು ಗ್ರಾಮ ಅಂತೆ, ಮಧ್ವವಿಜಯದಲ್ಲಿ ಉಲ್ಲೇಖ ಉಂಟು. ನೇರಂಕಿ ಅಂತ ಒಂದು ಗ್ರಾಮಕ್ಕೆ ಹೋದರು. ಅಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ. ಪಂಚಲಿಂಗೇಶ್ವರ ಅಂದರೆ 5 ಲಿಂಗಗಳು. 5 ಲಿಂಗ ಅಂದರೆ ಅದು ಶಿವಲಿಂಗ ಅಲ್ಲ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಪಂಚರೂಪಿ ಪರಮಾತ್ಮನ ಪ್ರತೀಕ. ಲಿಂಗ ಇದ್ದಾಗ ಅದು ಲಿಂಗಾತ್ಮಕ ಪ್ರತೀಕ. ಅನಂತೇಶ್ವರದಲ್ಲಿದ್ದಾಗ, ಅನಂತೇಶ್ವರದಲ್ಲಿರೋದು ಲಿಂಗವೇ, ಆದರೆ ಅದು ಪದ್ಮನಾಭ ದೇವರಲ್ಲಿ ಪೂಜೆ. ಪದ್ಮನಾಭನಿಗೆ ಪೂಜೆ. ಅಲ್ಲಿರೋದು ಲಿಂಗ, ಶಿವಲಿಂಗ. ಮುಖವಾಡ ಇಟ್ಟಿರ್ತಾರೆ, ಗೊತ್ತಾಗೋದಿಲ್ಲ. ಅಲ್ಲಿರೋದು ಒಂದು ಲಿಂಗಾಕಾರ, ಆದರೆ ಅದು ಅನಂತ ಪದ್ಮನಾಭನಿಗೆ ಪೂಜೆ ಮಾಡೋದು. ಹಾಗೆ ಪಂಚಲಿಂಗೇಶ್ವರ ಅಂತ ಪಂಚಪಾಂಡವರು ಸ್ಥಾಪನೆ ಮಾಡಿದ್ದು ಅಲ್ಲಿ ದಕ್ಷಿಣ ಕನ್ನಡದಲ್ಲಿ. ಪಾರಂತಿ ಸುರ ಸದನಂ ವಿಶಾಲ ಸಂವಿತ್ ಸಂಪ್ರಾಪ್ತ ಕಿಲ ಶುಚಿರಾನ್ ನಿವೇದ್ಯಹೀನಂ. ಮಧ್ವಾಚಾರ್ಯರು ಸಂಚಾರ ಮಾಡ್ತಾ ಶಿಷ್ಯರನ್ನ ಕರ್ಕೊಂಡು ಇಲ್ಲಿ ಪಾಂಡವ ಪ್ರತಿಷ್ಠಿತ ಒಂದು ದೇವಾಲಯ ಇದೆ, ಹೋಗೋಣ ಅಂತ ಕರ್ಕೊಂಡು ಬಂದರು ಪಂಚಲಿಂಗೇಶ್ವರ ದೇವಾಲಯಕ್ಕೆ. ಬೀಗದ ಕೈಯೇ ಸಿಗ್ತಾ ಇಲ್ಲ. ದೇವಾಲಯದ ಬೀಗ ಹಾಕಿ ಎಷ್ಟು ದಿವಸ ಆಗಿದೆಯೋ ಏನೋ, ಬೀಗದ ಕೈ ಕಳೆದೋಗಿದೆ. ಪೂಜೆ ಇಲ್ಲ,
ಅಭಿಷೇಕ ಇಲ್ಲ, ಬೀಗದ ಕೈಲೇ ಸಿಗ್ತಾ ಇದೆ ಇಂಥ ಪರಿಸ್ಥಿತಿ. ಆಮೇಲೆ ಎಲ್ಲ ಹುಡುಕಿ ಮಾಡಿ ತೆಗೆದು ಎಲ್ಲ ಹಿರಿಯರನ್ನು ಸೇರಿಸಿ ಹೇಳಿದ್ರಂತೆ, ಪಂಚಪಾಂಡವರು ಸ್ಥಾಪನೆ ಮಾಡಿದ ಪಂಚರೂಪಿ ಪರಮಾತ್ಮನ ದೇವಾಲಯ ನಿಮ್ಮ ಗ್ರಾಮಕ್ಕೆ ಶ್ರೇಯಸ್ಸಾಗಲಿ ಅಂತ ಮಾಡಿ ಹೋಗಿದ್ದಾರೆ. ಸ್ವತಃ ದ್ರೌಪದಿ ದೇವಿ ನೀರು ತರ್ತಾ ಇದ್ದಂತೆ ಕೊಡದಲ್ಲಿ. ಅಂಥ ದೇವಾಲಯ ಪೂಜೆ ಇಲ್ಲದೆ ಇದೆ, ಅಭಿಷೇಕ ಇಲ್ಲ, ನೈವೇದ್ಯ ಇಲ್ಲ, ನಿಮ್ಗೆ ಹೇಗೆ ಶ್ರೇಯಸ್ಸಾಗಬೇಕು ಅಂತ ಹೇಳಿ ಅರ್ಧ ದಿವಸ ಅವರು ಅಲ್ಲೇ ಉಳ್ಕೊಂಡು ಅವ್ರನ್ನೆಲ್ಲ ಸೇರಿಸಿ ಒಂದು ನಿಧಿ ಸಂಗ್ರಹ ಮಾಡಿಸಿ ಪೂಜೆಗೆ ವ್ಯವಸ್ಥೆ ಮಾಡಿ ಹೋದರು ಅಂತ ಒಂದು ಕಥೆ ಬರ್ತದೆ. ಆಚಾರ್ಯರು ಇಂಥ ಕೆಲಸ ಅದಕ್ಕೆ ಸಂಚಾರ ಮಾಡ್ತಾ ಇದ್ರು, ಧರ್ಮಸ್ಥಾಪನೆ ಮಾಡಲಿಕ್ಕೋಸ್ಕರ ಊರೂರಲ್ಲಿ. ಪೃಥು ಚಕ್ರವರ್ತಿ ಆ ರೀತಿ ಪೂಜಾ ಅನ್ನೋದನ್ನು ಮಾಡಿದವರು. ಅವನ ರಾಜನಾದ, ಒಳ್ಳೆ ಸಮೃದ್ಧಿಯಾಗಿ ಭೂಮಿ ಬೆಳೀತು. ಆ ಪೃಥ್ವಿ ಅಂತ ಭೂಮಿಗೆ ಹೆಸರು ಬಂದದ್ದೇ ಅವನಿಂದ. ಇಡೀ ಭೂಮಂಡಲದಲ್ಲಿ ಸಂಚಾರ ಮಾಡಿ ಎಲ್ಲಿ ನದಿ ಹರಿಬೇಕು, ಎಲ್ಲಿ ಗ್ರಾಮಗಳಿರಬೇಕು, ಎಲ್ಲಿ ನಗರ ಇರಬೇಕು ಎಲ್ಲ ವ್ಯವಸ್ಥೆ ಮಾಡಿದವನು ಅವನಂತ. ಒಂದು ದೊಡ್ಡ ಪ್ಲಾಟ್ನಲ್ಲಿ ಎಲ್ಲಿ ದೇವರ ಮನೆ, ಎಲ್ಲಿ ಏನೇನು ಇರಬೇಕು ಅಂತ ಕಟ್ಟು ಹಾಗೆ ಇಡೀ ಭೂಮಂಡಲದಲ್ಲಿ ವ್ಯವಸ್ಥೆ ಮಾಡಿದವನು ಅವನು. ಯಾವ ಜಾಗದಲ್ಲಿ ಯಾವ ಬೆಳೆ ಬೆಳಿಬೇಕು, ಯಾವ ನದಿ ಹರಿಬೇಕು, ಇಂಥ ವ್ಯವಸ್ಥೆ ಮಾಡಿದವನು. ಅದಕ್ಕೆ ಪೃಥ್ವಿ ಅಂತ ಅವನಿಗೆ ಆ ಭೂಮಂಡಲಕ್ಕೆ ಹೆಸರು ಬಂತು. ಅವನ ವಂಶದಲ್ಲಿ ಮುಂದೆ ಒಬ್ಬ ರಾಜ ಬಂದ, ಪ್ರಾಚೀನ ಬರಹಿ ಅಂತ ಹೆಸರು. ಪೃಥು ಚಕ್ರವರ್ತಿ ಒಟ್ಟು 3 ಕೆಲಸ ಮಾಡಿದ ಅಂತ. ಒಂದು, ಇಡೀ ಭೂಮಂಡಲ ತಿರುಗಿ ಧರ್ಮಸ್ಥಾಪನೆ ಮಾಡಿದ. ಅವನನ್ನು ಯಾರಾದರೂ ಹೊಗಳ್ತಾ ಇದ್ದರೆ ಅವರಿಗೆ ಎಚ್ಚರಿಕೆ ಕೊಡ್ತಿದ್ದಂತೆ, ನನ್ನ ಹೊಗಳಬೇಡಿ ಅಂತ, ನನ್ನನ್ನು ಹೊಗಳಬೇಡಿ. ದೇವರು ನಾಲಿಗೆ ಕೊಟ್ಟಿದ್ದಾನೆ, ದೊಡ್ಡ ಸಂಪತ್ತು ನಾಲಿಗೆ ಅನ್ನೋದು. ಅದು ಇಲ್ಲದೇ ಇದ್ದರೆ ಒಂದು ಮಾತಾಡಲಿಕ್ಕಾಗೋದಿಲ್ಲ, ಹರಟೆ ಹೊಡಿಲಿಕ್ಕಾಗೋದಿಲ್ಲ. ಅಂಥ ನಾಲಿಗೆಯನ್ನು ನನ್ನಂಥ ಒಬ್ಬ ಹುಲುಮಾನವನನ್ನು ಹೊಗಳಲಿಕ್ಕೆ ಯಾಕೆ ಉಪಯೋಗಿಸ್ತೀವಿ? ಆ ನಾಲಿಗೆ ಸಾರ್ಥಕ ಆಗಬೇಕಾದ್ರೆ ದೇವರ ಸ್ತೋತ್ರ ಮಾಡಿ. ನನಗೆ ಜೈಕಾರ ಹಾಕೋದು ಬೇಡ, ನನಗೆ ಇದನ್ನೇ ಪ್ರಶಂಸೆ ಮಾಡೋದು ಬೇಡ, ನನ್ನನ್ನು ಹೊಗಳೋದು ಬೇಡ ಅಂತ ಅದಕ್ಕೆ ಸಭೆಗೆ ಬಂದ ಕೂಡಲೇ ಸೂತ, ಮಾಗಧಿ, ಬಂದಿಗಳು ಅಂತ ಇರ್ತಾರೆ. ಅವರು ರಾಜನನ್ನು ಹೊಗಳೋದು ಪದ್ಧತಿ. ಬಂದ ಕೂಡಲೇ ರಾಜನ ಹೊಗಳಬೇಕು. ಇವನಿಗೆ ಮುಜುಗರ ಆಗೋಯ್ತು. ಕೊನೆಗೆ ಒಂದು ದಿವಸ ಹೇಳಿದಂತೆ, ನನ್ನ ಹೊಗಳಬೇಡಿ ಅಂತ. ನಮಗೆ ಸಂಬಳ ಇರೋದೇ ಅದಕ್ಕೆ ಅಂದರೆ ಅವರು ಅದಕ್ಕೆ ಅಪಾಯಿಂಟ್ ಮಾಡಿದ್ದಂತೆ. ದಿನ ಅವ್ರ ಮೇಲೆ ಶ್ಲೋಕ ಕಟ್ಟಿ, ಹಾಡು ಕಟ್ಟಿ ಹೊಗಳಬೇಕಂತೆ ಸಂಬಳ. ಮಾಡಿದ ವ್ಯವಸ್ಥೆ. ಪೃಥು ಅಂತಾನೆ, ನನಗೆ ಸಂಕೋಚ ಆಗ್ತಾ ಇದೆ, ನಾನು ಇಲ್ಲಿ ಕೂತ್ಕೊಂಡು ನನ್ನನ್ನು ಹೊಗಳಿಸ್ಕೊಳ್ಳಿಕ್ಕೆ ಬೇಡ ಅಂತೀವನು. ನಮ್ಗೆ ಸಂಬಳ ಇಲ್ಲದೆ ಹೋಗುತ್ತಲ್ಲ, ನಾನು ನಿಮಗೆ ಸಂಬಳ ಕೊಡ್ತೇನೆ, ದೇವರನ್ನು ಹೊಗಳಿ ಹೋಗು. ದಿವಸ ಇಲ್ಲಿ ಬಂದು ದೇವರ ಮೇಲೆ ಹಾಡು ಹಾಕಿ ಹೋಗು, ನಿಮ್ಗೆ ಸಂಬಳ ಕೊಡ್ತೇನೆ. ಆತ್ಮಪ್ರಶಂಸಾ ವರ್ಜನ ಅಂತ ಒಂದು ಧರ್ಮ. ಆತ್ಮಪ್ರಶಂಸಾವರ್ಜನೆ ಮಾಡಿದವು ನಾವು ಪೃಥು ಚಕ್ರವರ್ತಿ. ಇವತ್ತು ವಿಪರೀತ, ನಮ್ಮನ್ನು ಹೊಗಳಿಲ್ಲ ಅಂತಂದ್ರೆ ನಮಗೆ ಬೇಜಾರಾಗಿಬಿಡ್ತದೆ ಅನ್ನೋ ಸ್ಥಿತಿ ಇದೆ. ಆದರೆ ಪೃಥು ಚಕ್ರವರ್ತಿ ಅದನ್ನು ತಡೆದು ಆತ್ಮಪ್ರಶಂಸಾ ಮಾಡಬೇಡಿ ಅಂತ ಒಂದು ಧರ್ಮ ಸ್ಥಾಪನೆ ಮಾಡಿ. ಇನ್ನೊಂದೇನು ಅಂದರೆ ಅವನು ಮಾಡಿದ್ದು 99 ಯಾಗ ಮಾಡಿ. ಅದು ಸಾಧಾರಣ ಯಾಗ ಅಲ್ಲ, ಅಶ್ವಮೇಧ ಯಾಗ. ಅವರ ತಂದೆ ಮಾಡಿದ್ದಿಲ್ಲ, ವೇನ ಮಾಡಿದ್ದಿಲ್ಲ. ಅದಕ್ಕೋಸ್ಕರ ಆ ದೇವತೆಗಳಿಗೆಲ್ಲ ಆಹುತಿ ಇದ್ದೇ ಹೋಗಿತ್ತು. 99 ಅಶ್ವಮೇಧ ಯಾಗ ಮಾಡಿ ಎಲ್ಲ ದೇವತೆಗಳನ್ನು ತೃಪ್ತಿಪಡಿಸಿ. ಇನ್ನು ಒಂದು ಮಾಡಿದರೆ 100 ಆಗ್ತಿತ್ತು. ಅದನ್ನು ಮಾಡಲಿಕ್ಕೆ ಹೊರಟ, ಆದರೆ ಬ್ರಾಹ್ಮಣರು ತಡೆದು. 100 ಅಶ್ವಮೇಧ ಯಾಗ ಮಾಡಿದರೆ ಅವರು ಇಂದ್ರ ಪದವಿಗೆ ಬರ್ತಾರೆ ಅಂತ. ಇಂದ್ರ ಪದವಿಗೆ ಬರ್ತಾರೆ. ಕೆಲವು ಧರ್ಮದಿಂದ ಹಾಗಾಗ್ತದೆ. ಆದರೆ ಇವನಿಗೆ ಆ ಯೋಗ್ಯತೆ ಇದ್ದಿಲ್ಲ. ಅದನ್ನು ತಿಳ್ಕೊಂಡು ಹೇಳಿ, ಅಷ್ಟು ಯೋಗ್ಯತೆಯಿಂದಲ್ಲ ಇಂದ್ರ ಪದವಿ ಇದ್ದು, ಒಂದು ಕಡಿಮೆ ಮಾಡು ಸಾಕು ಅಂತ 19 ಶತಕ್ರತು ಅಂತ ಮಾಡಿದರು. ಹೀಗೆ ದೇವರದ್ದು ಮಾಡಿದರೆ ಪ್ರತಿಷ್ಠೆಯ ಸಾರ್ವಭೌಮ. ಒಂದು ಕಡೆ ದೇವರ ಪ್ರತಿಷ್ಠೆ ಮಾಡಿದರೆ ಸಾರ್ವಭೌಮ ಪದವಿ ಸಿಗ್ತದಂತೆ. ದೇವಾಲಯ ನಿರ್ಮಾಣ ಮಾಡಿದರೆ 3 ಲೋಕದ ಒಡೆತನ ಸಿಗ್ತದಂತೆ ಯಾವುದಾದ್ರೂ ಒಂದು ಜನ್ಮದಲ್ಲಿ. ಹೀಗೆಲ್ಲ ಅಶ್ವಮೇಧ ಯಾಗ 100 ಮಾಡಿದರೆ ಇಂದ್ರ ಪದವಿ. ಇದು ಬೇಡ ಅಂತ 19 ಶತಕ್ರತು ಅಂತಾರೆ. ಶತಕ್ರತು ಅಲ್ಲ, 19 ಶತಕ್ರತು ಆದ ಪೃಥು ಚಕ್ರವರ್ತಿ. ಇವನ ವಂಶದಲ್ಲಿ ಮತ್ತೊಬ್ಬ ಬಂದ, ಪ್ರಾಚೀನ ಬರಹಿ ಅಂತ ಅವನ ಹೆಸರು. ಇವನು ಪೃಥು ಮಾಡಿದ್ದಾನಲ್ಲ ಯಜ್ಞ, ನಾನು ಮಾಡ್ತೇನೆ ಅಂತ ಇವನು ಮಾಡಿ. ಆದರೆ ಪೃಥು ಮಾಡಿದ ಯಜ್ಞಕ್ಕೂ ಇವನು ಪ್ರಾಚೀನ ಬರಹಿ ಮಾಡಿದ ಯಜ್ಞಕ್ಕೂ ಅಜಗಜಾಂತರ ವ್ಯತ್ಯಾಸ. ಪೃಥು ಮಾಡುವಾಗ ದೇವತೆಗಳಿಗೆಲ್ಲ ಪ್ರೀತಿ ಆಗಲಿ, ಜಗತ್ತಿಗೆ ಕಲ್ಯಾಣ ಆಗಲಿ, ಈ ದೃಷ್ಟಿಯಿಂದ ಮಾಡಿ. ಪ್ರಾಚೀನ ಬರಹಿ ಮಾಡುವಾಗ ನನಗೆ ಇನ್ನಷ್ಟು ಭೂಮಿ ವಿಸ್ತಾರ ಆಗಬೇಕು, ಶತ್ರುಗಳು ನಾಶ ಆಗಬೇಕು, ಹೀಗೆ ಏನೇನೋ ಆಸೆ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಈ ಸಂಕಲ್ಪ ಇದ್ದಿಲ್ಲ.
ಪೃಥು ಮಾಡುವಾಗ ಮಾತ್ರ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ದೇವತಾ ಪ್ರೀತಿಗೋಸ್ಕರ ಮಾಡಿದ. ಇವನು ಕೀರ್ತಿಕಾಮಕನಾಗಿ ಮಾಡಿದವನು ಪ್ರಾಚೀನ ಬರಿ, ಅದೇ ವಂಶದವನು. ಬೇಕಾದಷ್ಟು ಮಾಡಿದ ಅವನು ಕೂಡ. ಅಶ್ವಮೇಧ ಯಾಗ ಅಲ್ಲ, ಅಂತೂ ಸಾಕಷ್ಟು ಯಾಗ ಮಾಡಿದ. ಆದರೆ ಆ ಯಾಗ ಮಾಡಿದ್ದು ತಾಮಸ ವಿಧಾನದಿಂದ. ತಾಮಸ ವಿಧಾನ ಅಂತಂದರೆ ಆಗೆಲ್ಲ ಬಲಿ ಕೊಡ್ತಾ ಇತ್ತು. ಕಲಿಯುಗದಲ್ಲಿ ಇಲ್ಲ, ಕಲಿಯುಗದಲ್ಲಿಲ್ಲ. ಹಿಂದಿನ ಯುಗದಲ್ಲಿ ಬಲಿ ಕೊಡ್ತಿದ್ರು. ಆ ಬಲಿಯಾದ ಪಶುವಿಗೂ ಸ್ವರ್ಗ, ಬಲಿ ಕೊಟ್ಟ ಯಜ್ಞ ಮಾಡಿದ ಯಜಮಾನನಿಗೂ ಸ್ವರ್ಗ ಆಗ್ತಿತ್ತು. ಯಾಕೆಂದರೆ ಆ ಮಂತ್ರದ ಬಲ ಹಾಗಿತ್ತು. ಕಲಿಯುಗದಲ್ಲಿ ಅಷ್ಟು ಬೇಡ ಅಂತ ನಿಷೇಧ ಮಾಡಿದ್ದಾರೆ. ಅವನು ಪಶುಗಳನ್ನು ಬಲಿ ಕೊಡ್ತಿದ್ದ. ಆದರೆ ಆ ಬಲಿಯಾದ ಪಶು ಯಾವುದೂ ಸ್ವರ್ಗಕ್ಕೆ ಹೋಗಿಲ್ಲ. ಯಾಕೆಂದರೆ ಇವನು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಅಂತ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಿದ್ದ. ಆ ಸಂಕಲ್ಪ ಇದ್ದಿಲ್ಲ ಇವನಿಗೆ. ಅದರಿಂದ ಪಶುಗಳದ್ದೆಲ್ಲ ಅದು ಬಲಿ ಅಂತ ಅನಿಸಲಿಲ್ಲ, ಹತ್ಯೆ ಆಯಿತು, ಅಸಾಸಿನೇಷನ್ ಅಷ್ಟೇ. ಅದು ಬಲಿ ಆಗಲಿಲ್ಲ, ಅದು ಹತ್ಯೆ, ಪಶು ಹತ್ಯೆ ಅಂತಲೇ ಆಗೋಯಿತು. ಹಾಗಾಗಿ ಪಶುಗಳೆಲ್ಲ ನರಕಕ್ಕೆ ಬಿತ್ತು. ಇಂಥ ಯಾಗ ಎಷ್ಟು 50 ವರ್ಷ, ಸುಮಾರು ಅರ್ಧ ಜೀವನ ಹೀಗೆ ಮಾಡಿದ್ದಾನೆ. ಭಗವಂತನ ಅನುಸಂಧಾನ ಇಲ್ಲ, ವಿಷ್ಣು ಪ್ರೀತಿ ಆಗಲಿ ಅಂತ ಉದ್ದೇಶ ಇಲ್ಲ, ಪಶು ಬಲಿಯನ್ನು ಕೊಟ್ಟು ತಾಮಸ ಯಜ್ಞ ಏನೇನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಮಾಡಿದ. ಕೊನೆಗೆ ಆದರೆ ಸಜ್ಜೀವ, ಒಳ್ಳೆ ಜೀವ, ಅವನನ್ನು ಉದ್ಧಾರ ಮಾಡಬೇಕು ಅಂತ ನಾರದರಿಗೆ ಪ್ರೇರಣೆ. ನಾರದರು ಒಂದು ಸಲ ಬಂದು ಅವನಿಗೆ ಹೇಳಿದರು, ಇಷ್ಟೆಲ್ಲ ಯಾಗ ಮಾಡಿದ್ದೆ, ಇದರ ಫಲ ನಾನು ತೋರಿಸ್ತೇನೆ ಅಂತ. ನನಗೆ ಗೊತ್ತಿದೆ ಸ್ವರ್ಗ ಆಗುತ್ತೆ ಅಂತ. ಸ್ವರ್ಗ ಆಗೋದಿಲ್ಲ, ನಿನಗೆ ನಾನು ತೋರಿಸ್ತೇನೆ. ಈ ಕಣ್ಣಿನಿಂದ ನಿನಗೆ ನೋಡಲಿಕ್ಕೆ ಆಗೋದಿಲ್ಲ, ಮುಂದೇನು ಫಲ ಅನ್ನೋದಿಲ್ಲ, ದಿವ್ಯ ದೃಷ್ಟಿ ಕೊಟ್ಟು ತೋರಿಸ್ತೇನೆ ಅಂತ ದಿವ್ಯ ದೃಷ್ಟಿ ಕೊಟ್ಟು. ಪ್ರಾಚೀನ ಬರೀ ಆ ನಾರದರು ಕೊಟ್ಟ ದಿವ್ಯ ದೃಷ್ಟಿಯಿಂದ ನೋಡ್ತಾನೆ, ತನಗೇನು ಫಲ ಬರ್ತದೆ ಅಂತ ನೋಡಿದರೆ 100 ನರಕ ಲೋಕಗಳು, ಅಷ್ಟು ನರಕ. ಆ ನರಕದಲ್ಲಿ ಅನೇಕ ಜೀವರು ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಕಾಯ್ತಿದ್ದಾರೆ, ಖಡ್ಗ ಹಿಡ್ಕೊಂಡು ಕಾಯ್ತಿದ್ದಾರೆ. ಪ್ರಾಚೀನ ಬರೀಗೆ ಆಶ್ಚರ್ಯ ಆಯಿತು. ಯಜ್ಞದ ಫಲ ತೋರಿಸ್ತೇನೆ ಅಂತ ನರಕ ತೋರಿಸ್ತಾ ಇದ್ದೀರಿ, ಅಲ್ಲಿ ಅಷ್ಟು ಜನ ಜೀವರಿದ್ದಾರೆ ಖಡ್ಗ ಹಿಡ್ಕೊಂಡು, ಯಾರನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಯಾರನ್ನು ಕಾಯ್ತಾ ಇದ್ದಾರೆ? ನಿನ್ನನ್ನೇ ಅಂದರು ನಾರದರು. ನಿನ್ನನ್ನೇ ವೇಟ್ ಮಾಡ್ತಾ ಇದ್ದಾರೆ, ನೀನು ಅಲ್ಲಿಗೆ ಹೋಗ್ತೀವಿ, ನಿನ್ನನ್ನು ತುಂಡು ತುಂಡು ಮಾಡಲಿಕ್ಕೆ ಅವರೆಲ್ಲ ಖಡ್ಗ ಹಿಡ್ಕೊಂಡು ಕಾಯ್ತಿದ್ದಾರೆ. ಯಾರು? ನನಗೇನು ಸಂಬಂಧ? ನೀನು ಇಷ್ಟು ವರ್ಷ ಮಾಡಿದ ಯಾಗದಲ್ಲಿ ಯಾವ ಪಶುಗಳನ್ನು ಬಲಿ ಕೊಟ್ಟಿದ್ದಿ ಅವೆಲ್ಲ ಅಲ್ಲೇ ಹೋಗಿ ಪಶು ಬಲಿ ಕೊಟ್ಟು ಆ ಮಾಂಸವನ್ನು ಹೋಮ ಮಾಡಿ ಹುತಶೇಷ ಅಂತ ಆ ಮಾಂಸ ನೀನು ತಿಂದಿದ್ದೆಯಲ್ಲ, ನಿನ್ನ ಮಾಂಸ ತಿನ್ನಬೇಕು ಅಂತ ಅವುಗಳು ಕಾಯ್ತಿದ್ದೆ. ಮಾಂಸ ಅನ್ನೋ ಶಬ್ದ ಸಂಸ್ಕೃತದ್ದು. ಮಾಂಸ ಅದಕ್ಕೆ ಅರ್ಥ ಏನು? ಮಾಂಸಹ, ಅದನ್ನು ಬಿಡಿಸಿದರೆ ಮಾಂ ಸಹ. ಮಾಂ ಅಂದರೆ ನನ್ನನ್ನು, ಸಹ ಅಂದರೆ ಅವನು. ಏನಂತ ಮಾಂಸಹ, ನನ್ನನ್ನು ಅವನು ಅಂದರೆ ಇವತ್ತು ಅವನನ್ನು ನಾನು ತಿಂದಿದ್ದೇನೆ, ನನ್ನನ್ನು ಅವನು ತಿಂತಾನೆ, ಮುಂದಿನ ಜನ್ಮದಲ್ಲಿ ಆದರೂ ನರಕದಲ್ಲಿ ಆದರೂ ತಿಂತಾನೆ. ಮಾಂಸ ಭಕ್ಷಯಿತ ಮುತ್ರ ಯಸ್ಯ ಮಾಂಸಮಿಹಾತ್ಮ್ಯಹಂ ತದಿದಂ ಮಾಂಸಸ್ಯ ಮಾಂಸತ್ವಂ. ಮಾಂಸಹ ಅನ್ನೋ ಶಬ್ದನೇ ಹೇಳ್ತದೆ. ಇವತ್ತು ಒಂದು ಪಶುವನ್ನು ಕೊಂದು ನಾವು ಮಾಂಸ ತಿನ್ನುವಾಗ ಮಾಂಸ ನನ್ನನ್ನು ಅವನು ತಿಂದೇ ತಿಂತಾನೆ ಅಂತ ಅದಕ್ಕೆ ಅವೆಲ್ಲ ಕಾಯ್ತಾ ಇದ್ದಾರೆ. ಇದೆಲ್ಲ ಪ್ರಾಚೀನ ಬರೀ ಕಲ್ಪನೆಯೇ ಇಲ್ಲ, ಇಷ್ಟು ಅನರ್ಥ ಆಗ್ತದೆ ಅಂತ. ಆಗ ನಾರದರ ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡಿ, ನನ್ನನ್ನು ಉದ್ಧಾರ ಮಾಡಿ, ನನಗೆ ಗೊತ್ತಿಲ್ಲ ಇಷ್ಟು ಅನರ್ಥ ಆಗ್ತದೆ ಅಂತ. ಏನಾದರೂ ಮಾಡಿ ಆ ನರಕ ತಪ್ಪಿಸ್ಕೊಳ್ಬೇಕು ನಾನು, ಆ ನರಕಕ್ಕೆ ಬೀಳಾರೆ, ಅವರಿಂದ ಖಡ್ಗ ಇಟ್ಟು ಬೇಡ ನನಗೆ, ಏನು ಮಾಡಲಿ? ಆಗ ನಾರದರು ಹೇಳಿದ್ರು, ನಿನಗೊಂದು ಕಥೆ ಹೇಳ್ತೇನೆ, ಒಂದು ಇತಿಹಾಸ ಹೇಳ್ತೇನೆ, ಆ ಇತಿಹಾಸ ಕೇಳಿಬಿಡು, ಮುಂದೆ ಹೇಗೆ ಬದುಕ್ತೀಯೋ ನಿನಗೆ ಬಿಟ್ಟದ್ದು. ಒಂದು ಇತಿಹಾಸ ಹೇಳ್ತೇನೆ. ಪುರಂಜನ ಅಂತ ಒಬ್ಬ ರಾಜ ಇದ್ದ. ಆಸೀತ್ ಪುರಂಜನೋ ನಾಮ ರಾಜ ರಾಜನ್ ಬೃಹಶ್ರವಾಹ ತಸ್ಯ ವಿಜ್ಞಾತ ನಾಮಾಸೀತ್ ಸಖಾ ವಿಜ್ಞಾತ ಚೇಷ್ಟಿತಃ. ಪುರಂಜನ ಅಂತ ಒಬ್ಬ ರಾಜ ಇದ್ದ. ಅವನಿಗೊಬ್ಬ ಸ್ನೇಹಿತ ಅವಿಜ್ಞಾತ ಅಂತ, ಅವಿಜ್ಞಾತ ನಾಮಕ ಸ್ನೇಹಿತ. ಆ ಪುರಂಜನ ಅನ್ನೋನು ಒಂದು ಸಲ ಭೂಮಿಗೆ ಬಂದ. ಒಂದು ರಾಜ್ಯ ಕಟ್ಟಬೇಕು, ತಾನು ರಾಜನಾಗಿ ಆಳಬೇಕು, ಭೂಮಂಡಲ ಆಳಬೇಕು ಅಂತ ಭೂಮಿಗೆ ಬಂದ. ಒಂದು ರಾಜಧಾನಿ ಮಾಡ್ಕೋಬೇಕಲ್ಲ. ಊರುಗಳನ್ನು ನೋಡಿದ, ಅನೇಕ ಊರು ನೋಡಿದ. ಯಾವ ಊರಿಗೆ ಹೋದರೂ ಅವನಿಗೆ ಇದು ಸರಿ ಇಲ್ಲ ಅಂತ ಅನಿಸ್ತು. ಒಂದು ಊರಲ್ಲಿ ಬಿಸಿಲು ಜಾಸ್ತಿ, ಒಂದು ಊರಲ್ಲಿ ಚಳಿ ಜಾಸ್ತಿ, ಒಂದು ಊರಲ್ಲಿ ನೀರಿಲ್ಲ. ಹೀಗಾಗಿ ಯಾವ ಊರು ಸಮಾಧಾನ ಆಗಲಿಲ್ಲ. ತಿರುಗಿ 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 ಇಡೀ ಭೂಮಂಡಲ ತಿರುಗಿದ, ಒಂದು ಊರು ಸಿಗಲಿಲ್ಲ. ಕೊನೆಗೆ ದಕ್ಷಿಣಕ್ಕೆ ಬಂದಾಗ, ಹಿಮಾಲಯದ ದಕ್ಷಿಣಕ್ಕೆ ಬಂದ. ಹಿಮಾಲಯದ ದಕ್ಷಿಣಕ್ಕೆ ಬಂದಾಗ ಒಂದು ಊರು ಸಿಕ್ತು. ಆ ನಗರ ನೋಡಿದ, ಪಟ್ಟಣ, ಒಳ್ಳೆ ಪಟ್ಟಣ, 9 ಬಾಗಿಲದು. ಆ ಪಟ್ಟಣಕ್ಕೆ 9 ಬಾಗಿಲು. ಪೂರ್ವ ದಿಕ್ಕಿನಲ್ಲಿ 5,
ದಕ್ಷಿಣದಲ್ಲಿ 1, ಉತ್ತರದಲ್ಲಿ 1, ಪಶ್ಚಿಮದಲ್ಲಿ 2, ಇಂಥ 9 ಬಾಗಿಲಿನ ಪಟ್ಟಣ ನೋಡಿದ. 3 ಶಿಖರ ಅದಕ್ಕೆ, ಒಂದು ಬೆಳ್ಳಿ, ಒಂದು ಚಿನ್ನ, ಇನ್ನೊಂದು ಕಬ್ಬಿಣದ್ದು, 3 ಶಿಖರ ಇತ್ತು. 7 ಕೋಟೆ, ಉದ್ಯಾನ, ಉಪವನಗಳು ಬಹಳ ಸುಂದರವಾದ, ಬೇಕಾದ 100 ಬೀದಿಗಳು, 100 ಬೀದಿ, ಉಪವನ, ಉದ್ಯಾನ, 9 ಬಾಗಿಲು, 3 ಶಿಖರ. ಆ ಪಟ್ಟಣ ನೋಡಿ ಇದನ್ನು ರಾಜಧಾನಿ ಮಾಡಿಕೊಂಡು ಇಲ್ಲಿ ರಾಜ್ಯ ಪರಿಪಾಲನೆ ಮಾಡೋಣ ಅಂತ ಹೊರಟ. ಆ ಪಟ್ಟಣಕ್ಕೆ ಒಂದು ಉದ್ಯಾನದ ಮೂಲಕ ಪ್ರವೇಶ ಮಾಡಿದ. ಪುರಂಜನ ಪ್ರವೇಶ ಮಾಡುವಾಗಲೇ ಒಂದು ಹುಡುಗಿ ಎದುರು ಬಂತು, ಒಂದು ಕನ್ಯೆ ಬಂತು. ಸುನಾಸಾಂ ಸುಧತೀಂ ಬಾಲಾಂ ಸುಖಪೋಲಾಂ ವರಾನನಾಂ. ಕಣ್ಣು, ಮೂಗು, ಕಿವಿ ಎಲ್ಲ ಬಹಳ ಸುಂದರವಾಗಿತ್ತು. ಸುಂದರಿಯಾದ ಕನ್ಯೆ ಬಂತು. ಆಶ್ಚರ್ಯ ಆಯಿತು ಇವನಿಗೆ. ಇಷ್ಟು ತಿರುಗಿ 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 ಒಂದು ಪಟ್ಟಣ ಸಿಕ್ತು. ಪ್ರವೇಶ ಮಾಡುವಾಗಲೇ ಒಂದು ಕನ್ಯೆಯೂ ಸಿಕ್ಬಿಟ್ಲು ಅಂತ ಸಂತೋಷಪಟ್ಟ. ಆ ಕನ್ಯೆಯನ್ನು ಮಾತಾಡಿಸಿದ. ಆ ಕನ್ಯೆ ಬರುವಾಗ ಆ ಉದ್ಯಾನದಲ್ಲಿ ಅವಳ ಜೊತೆಗೆ 10 ಜನ ಭಟರಿದ್ದು, ಒಬ್ಬೊಬ್ಬನ ಕೈಯಲ್ಲಿ 100 ಮಂದಿ ಆಳುಗಳು. ಒಂದು ಹಾವಿತ್ತು ಜೊತೆಗೆ, ಒಂದು ಹಾವು ಕರ್ಕೊಂಡು ಬರ್ತಾ ಇತ್ತು. ಒಂದು ಹಾವು, ಆ ಹುಡುಗಿ, 10 ಭಟರು, ಒಬ್ಬೊಬ್ಬರ ಕೈಯಲ್ಲಿ 100 ಮಂದಿ ಸೈನಿಕರು. ಇಂಥ ಕನ್ಯೆಯನ್ನು ನೋಡಿ ಧೈರ್ಯ ಮಾಡಿ ಮಾತಾಡಿಸಿದ. ಕಾತ್ವಂ ಕಂಜ ಪಲಾಶಾಕ್ಷಿ ಕಶ್ಯಾಸಿ ಕುತಸ್ಸತಿ. ಯಾರು ನೀನು? ಇಲ್ಲಿ ಯಾಕೆ ಬಂದಿದ್ದಿ? ಏನು ನಿನ್ನ ಹೆಸರು? ಅವಳು ಹೇಳಿದ್ದು, ನನಗೆ ಹೆಸರು ಗೊತ್ತಿಲ್ಲ ಅಂದರು. ನನ್ನ ಹೆಸರು ನನಗೆ ಗೊತ್ತಿಲ್ಲ. ಏನು ಹೆಸರಿಟ್ಟಿದ್ದಾರೋ ಗೊತ್ತಿಲ್ಲ. ಯಾರ ಮಗಳು? ಅದು ಗೊತ್ತಿಲ್ಲ. ಯಾರ ಮಗಳು ಅಂತೂ ಗೊತ್ತಿಲ್ಲ. ಕುಲ ಗೋತ್ರ ಮೊದಲೇ ಗೊತ್ತಿಲ್ಲ. ಹೆಸರು ಮಾತ್ರ ಗೊತ್ತಿದೆ. ಹೆಸರು ಗೊತ್ತಿದೆ, ಪುರಂಜನಿ ಅಂತ ನನ್ನ ಹೆಸರು. ಇವನ ಹೆಸರು ಪುರಂಜನ, ಅವಳ ಹೆಸರು ಪುರಂಜನಿ. ಹೆಸರು ಯಾರಿಟ್ಟಿದ್ದಾರೆ ಗೊತ್ತಿಲ್ಲ, ತಂದೆ ತಾಯಿ ಗೊತ್ತಿಲ್ಲ. ಆಶ್ಚರ್ಯ ಆಯಿತು. ನನ್ನ ಹೆಸರು ಪುರಂಜನ, ಅವಳ ಹೆಸರು ಪುರಂಜನಿ ಅಂತ. ಹೆಸರಂತೂ ಮ್ಯಾಚ್ ಆಯಿತು. ಮದುವೆ ಮಾಡ್ಕೊಳ್ಳಿ ಕಡ್ಡಿ, ಜಾತಕ ಆಗಲಿ ಬಿಡಲಿ. ಪುರಂಜನ, ಪುರಂಜನಿ. ಅಪ್ಪ ಅಮ್ಮ ಗೊತ್ತಿಲ್ಲ. ಮತ್ತು ಯಾಕೆ ಬಂದಿದ್ದಿ? ಅವಳು ಹೇಳಿದ್ರು, ವರ ಹುಡುಕ್ತಾ ಇದ್ದೇನೆ, ನನಗೆ ಮದುವೆ ಆಗಬೇಕು, ಯಾರಾದರೂ ವರ ಸಿಗ್ತಾರಾ ಅಂತ ಹುಡ್ಕೊಂಡು ಬಂದಿದ್ದೀನಿ, ನೀನು ಒಪ್ಪೋದಾದ್ರೆ ನಿನ್ನನ್ನು ಮದುವೆ ಮಾಡ್ಕೊತೇನೆ ಅಂತ ಹೇಳಿಬಿಟ್ಲು ಅವಳು. ಇವನಿಗೂ ಅದೇ ಬೇಕಾಗಿತ್ತು. ಊರು ಸಿಕ್ತು, ಕನ್ಯೆ ಸಿಕ್ಕಳು, ಅವಳೇ ಹೇಳ್ತಿದ್ದಾಳೆ ಮದುವೆ ಮಾಡ್ಕೊಳ್ತೇನೆ ಅಂತ. ಇವನು ಒಪ್ಪಿಗೆ ಆಯಿತು ಇವನಿಗೆ. ಆದರೆ ಹೇಳಿದ, ನೀನು ಹಾವು ಸಾಕಿದ್ದೀಯಲ್ಲ, ನಾನು ಹೇಗೆ ಮದುವೆ ಮಾಡ್ಕೊಳ್ಳಿ? ಹಾವು ಸಾಕಿದ್ದು, ಏನಾದರೂ ಭಿನ್ನಾಭಿಪ್ರಾಯ ಬಂದರೆ ಮೈ ಮೇಲೆ ಹಾವು ಬಿಟ್ಟರೆ ಏನು ಮಾಡೋದು? ಹಾವು ಸಾಕಿದ ಹುಡುಗಿಯನ್ನು ಯಾರು ಮದುವೆ ಮಾಡ್ಕೊಳ್ತಾರೆ? ಅದು ಅವಳು ಹೇಳಿದ್ದು, ಈ ಹಾವು ಯಾರಿಗೂ ಕಚ್ಚೋದಿಲ್ಲ, ಕಚ್ಚೋ ಹಾವಲ್ಲ ಇದು, ಕಾಪಾಡುವ ಹಾವು. ನಾನು ಮಲಗಿದಾಗ, ಎಚ್ಚರದಲ್ಲಿದ್ದಾಗ ನನ್ನನ್ನು, ಈ ಊರನ್ನು ಕಾಪಾಡ್ತಕ್ಕಂಥ ಹಾವಿದು, ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಸರಿ, ಹಾಗಾಗಿ ಇಷ್ಟು ಜನ 10 ಭಟರು, ಸೈನಿಕರು, ಇದೆಲ್ಲ ಏನು? ಇವರು ಯಾರು ಸೈನಿಕರಲ್ಲ, ಸೇವಕರು. ನೀನು ನನ್ನನ್ನು ಮದುವೆ ಮಾಡಿಕೊಂಡ್ರೆ ನೀನು ಹೇಳಿದ ಕೆಲಸ ಮಾಡ್ತಕ್ಕಂಥ ಸೇವಕರಿವು, ಕಿಂಕರ. ಮಾಡಿ ಆಯಿತು ತೋರ್ಕೊಂಡ, ಮದುವೆ ಮಾಡಿಕೊಂಡ. ಹೀಗೆ ಪುರಂಜನಿಯನ್ನು ಮದುವೆ ಮಾಡಿಕೊಂಡು ಆ ಊರಿನಲ್ಲಿ ರಾಜ್ಯ ಪರಿಪಾಲನೆ ಶುರು ಮಾಡಿದ. ಒಳ್ಳೆಯ ದಾಂಪತ್ಯ. ಅವಳು ಕೂಡು ಅಂದರೆ ಕೂಡ್ತಿದ್ದ, ಏಳು ಅಂದರೆ ಹೇಳ್ತಾ ಇದ್ದ. ಅದರಿಂದ ಭಿನ್ನಾಭಿಪ್ರಾಯ ಇಲ್ಲ, ಮನಸ್ತಾಪ ಇಲ್ಲ, ಚೆನ್ನಾಗಿ ನಡೀತು. 106 ಮಕ್ಕಳು ಹುಟ್ಟಿದರು. ಗಂಡು ಮಕ್ಕಳು ಹುಟ್ಟಿದರು, ಹೆಣ್ಣು ಮಕ್ಕಳು ಹುಟ್ಟಿದರು. ಮತ್ತು ಇವನು ಬದುಕು ಹೇಗೆ ಅಂತಂದರೆ, 9 ಬಾಗಿಲಿನ ಪಟ್ಟಣ. ಒಂದೊಂದು ಭಾಗದಲ್ಲಿ ಒಂದೊಂದು ಸಲ ಹೊರಗೆ ಹೋಗಿ ಬೇರೆ ಬೇರೆ ಊರಿಗೆ ಹೋಗಿ ವ್ಯಾಪಾರ ಮಾಡಿ ಹಣ ಸಂಗ್ರಹ ಮಾಡ್ತಾಯಿದ್ದೆ, ಹಣ ಸಂಪಾದನೆ ಮಾಡ್ತಿದ್ದೆ. ಪೂರ್ವ ದಿಕ್ಕಿನಲ್ಲಿ 5 ಬಾಗಿಲು. 2 ಬಾಗಿಲಿನಲ್ಲಿ ಹೋದರೆ ಒಂದೇ ಊರಿಗೆ ಸೇರ್ತಾ ಇತ್ತು, ಅಲ್ಲಿ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದೆ. ಪೂರ್ವ ದಿಕ್ಕಿನಲ್ಲಿ 2 ಬಾಗಿಲು, ಅದು ಒಟ್ಟೊಟ್ಟಿಗೆ ಇತ್ತು, ಬಾಗಿಲು ಮಾತ್ರ 2, ಒಂದೇ ಊರಿಗೆ ಸೇರ್ತಾ ಇತ್ತು. ಇನ್ನೊಂದು ಬಾಗಿಲು, ಆ ಬಾಗಿಲಲ್ಲಿ ಹೋದರೆ 2 ಊರಿಗೆ ಸೇರ್ತಾ ಇತ್ತು. ಆ ಬಾಗಿಲು ಒಂದೇ 2 ಊರಿಗೆ, ಅಂಥ ಊರಿಗೆ ಹೋಗಿ ವ್ಯಾಪಾರ ಮಾಡಿಕೊಂಡು ಬರ್ತಿದ್ದೆ. ಇದೇ ರೀತಿ ಎಲ್ಲ ಬಾಗಿಲಿನಿಂದ ಬೇರೆ ಬೇರೆ ಊರಿಗೆ ಹೋಗಿ ವ್ಯಾಪಾರ, ಹಣ ಸಂಗ್ರಹ ಆಯಿತು. ಬೇಕಾದಷ್ಟು ಮಕ್ಕಳು ಹುಟ್ಟಿದ್ರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಹುಟ್ಟಿದ್ರು. ಅವರಿಗೆಲ್ಲ ಮದುವೆ ಮಾಡಿದ, ಅವರಿಗೂ ಮದುವೆ ಮಾಡಿದ. ಮೊಮ್ಮಕ್ಕಳನ್ನು ಕಂಡ. ಪೌರಂಜನ ವಂಶ ಅಂತ ದೊಡ್ಡ ವಂಶವೇ ಆಯಿತು. ಇಷ್ಟು ಜೀವನ ಮಾಡಿಕೊಂಡಿರುವಾಗ ಒಬ್ಬ ಚಂಡವೇಗ ಅಂತ ಒಬ್ಬ ಗಂಧರ್ವ ರಾಜ ಇದ್ದ. ಅವನ ದೃಷ್ಟಿ ಬಿತ್ತು ಆ ಪಟ್ಟಣದಲ್ಲಿ. ಏನಾದರೂ ಮಾಡಿ ಇದನ್ನು ಹಾಳು ಮಾಡಬೇಕು ಅಂತ ದೃಷ್ಟಿ. ಆ ಚಂಡವೇಗನಿಗೆ, ಗಂಧರ್ವರಾಜನಿಗೆ 720 ಜನ ಸೈನಿಕರಿದ್ದರು. 720 ಸೈನಿಕರು. ಅದರಲ್ಲಿ ಅರ್ಧ ಗಂಡಸರು, ಅರ್ಧ ಹೆಂಗಸರು. ಆ ಗಂಡು ಹೆಣ್ಣು ಸೈನಿಕರನ್ನು, 720 ಸೈನಿಕರನ್ನ ಕಲೆ ಹಾಕ್ಕೊಂಡು
ಅವನು ಇದರ ಮೇಲೆ ಆಕ್ರಮಣ ಮಾಡಿದ. ಆಕ್ರಮಣ ಮಾಡ್ತಿದ್ದಾನೆ. ಪುರಂಜನಿಗೆ ಗೊತ್ತೇ ಇಲ್ಲ. ಪುರಂಜನಿ ಜೊತೆಗೆ ಒಳಗಡೆ ಭೋಗದಲ್ಲಿ ಮೈ ಮರೆತು ಬಿಟ್ಟಿದ್ದಾನೆ. ಭೋಗ ಜೀವನದಲ್ಲಿ ಹೊರಗಡೆಯಿಂದ ಚಂಡವೇಗನ ಆಕ್ರಮಣ, ಅವನ ಸೈನಿಕರ ಆಕ್ರಮಣ ಆಯಿತು. ಪಟ್ಟಣ ಎಲ್ಲ ಹಾಳು ಬಿದ್ದು ಹೋಗ್ತಾ ಇದೆ, ಶಿಥಿಲ ಆಗ್ತಾ ಇದೆ. ಇವನಿಗೆ ಎಚ್ಚರವೇ ಇಲ್ಲ. ಕೇವಲ ಹೆಂಡತಿಯ ಜೊತೆಗೆ ಭೋಗ ಜೀವನದಲ್ಲಿ ಮೈ ಮರೆತಿದ್ದಾನೆ. ಪೂರ್ತಿ ಪಟ್ಟಣ ಹಾಳು ಬಿದ್ದು. ಅಷ್ಟಾಗುವಾಗ ಇನ್ನೊಂದು ಕನ್ಯೆ ಬಂತು, ಕಾಲಕನ್ಯಾ ಅಂತ ಅವಳ ಹೆಸರು. ಕಾಲಕನ್ಯಾ ಅಂತ ಮತ್ತೊಬ್ಬಳು ಬಂತು. ಅವಳ ಕಥೆ ಇರ್ತದ್ದು ಅಂದರೆ, ಮೊದಲು ಬಂದ ಪುರಂಜನಿ ಸುಂದರಿ, ಆಮೇಲೆ ಬಂದವಳು ಕಾಲಕನ್ಯಾ ಅನ್ನೋಳು ಕುರೂಪಿ. 3 ಲೋಕ ತಿರುಗಿದ್ಲು, ಯಾರೂ ಮದುವೆ ಮಾಡ್ಕೊಂಡಿಲ್ಲ. ಎಲ್ಲರನ್ನೂ ಕೇಳಿದ್ಲು, ಯಾರು ಮದುವೆ ಮಾಡ್ಕೊಂಡಿಲ್ಲ. ಕೊನೆಗೊಂದ್ಸಲ ಈ ಕಥೆ ಹೇಳ್ತಾ ಇದ್ದಾರಲ್ಲ ನಾರದರು, ಅವ್ರನ್ನೇ ಕೇಳಿದ್ಲಂತೆ. ಎಲ್ಲೋ ಸಿಕ್ಕಿದ್ರು ನಾರದರನ್ನ. ನಾರದರೆ 3 ಲೋಕ ಹುಡುಕಿದೆ, ಯಾರೂ ಸಿಕ್ಕಿಲ್ಲ, ನೀವಾದರೂ ಮದುವೆ ಮಾಡ್ಕೊಂಡಿಲ್ಲ. 3 ಲೋಕ ಬಿಟ್ಟು ಕನ್ಯೆ ನಾನು ಯಾಕೆ ಮಾಡ್ಕೊಳ್ತೇನೆ, ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಅವಳಿಗೆ ಎಷ್ಟು ಸಿಟ್ಟು ಬಂತು ಅಂದರೆ, ನಿಮ್ಮಂಥವ್ರು ಇರೋದೇ ನಮ್ಮಂಥವ್ರನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳೋರು. ನಾರದರೆ ನಿಮ್ಮಂಥವ್ರು ಇರೋದೇ ನಮ್ಮಂಥವ್ರನ್ನ ಮದುವೆ ಮಾಡ್ಕೊಳ್ಳಿಕ್ಕೆ, ನೀವು ಮಾಡ್ಕೊಳ್ಳೋದಿಲ್ಲ ಅಂದರೆ ಅರ್ಥ ಏನು? ನೀನು ಶಾಪ ಕೊಡ್ತೇನೆ, ನೀ ಶಾಪ ಕೊಟ್ಟರೂ ಪರವಾಗಿಲ್ಲ, ನಿನ್ನನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ. ಅವಳು ಶಾಪ ಕೊಟ್ಲಂತೆ ಅವಳು ಕಾಲಕನ್ಯಾ, ನಿಮಗೆ ಸ್ಥಿರವಾದ ನೆಲೆ ಇಲ್ಲದೆ ಹೋಗಲಿ, 3 ಲೋಕ ತಿರುಗು ಹಾಗಾಗಲಿ ಅಂತ. ನಾರದರು ಹೇಳಿದ್ರು, 3 ಲೋಕ ತಿರುಗ್ತೇನೆ ಬೇಕಾದರೆ ನಿನ್ನನ್ನು ಮಾತ್ರ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂಥವಳು. ಎಲ್ಲ ಇಡೀ ಊರು ಬಿಟ್ಟ ಕನ್ಯೆ. ಹಾಗಾದರೆ ಏನು ಮಾಡೋದು? ಕೊನೆಗೆ ನಾರದರೂ ಬೇಡ ಅಂತ ಹೇಳಿದ ಮೇಲೆ ಒಬ್ಬ ಯವನರು ಅಂತ ಇರ್ತಾರೆ ಮುಸಲ್ರು, ಆ ಯವನೇಶ್ವರನ ಹತ್ರ ಹೋದ್ಲಂತೆ. ಯಾರೂ ಮಾಡ್ಕೊಳ್ತಲ್ಲ, ನೀನಾದರೂ ಮಾಡ್ಕೊ. ಆ ಯವನೇಶ್ವರ ಹೇಳಿದ, ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ, ಆದರೆ ನಿನ್ನನ್ನು ತಂಗಿ ಅಂತ ಸ್ವೀಕಾರ ಮಾಡಿ ರಕ್ಷಣೆ ಮಾಡ್ತೇನೆ ಅಂತ. ಅವಳು ಹೇಳಿದ್ರು, ನನಗೆ ತಂಗಿಯ ಸ್ಥಾನ ಬೇಡ, ಪತ್ನಿ ಆಗಬೇಕು, ನಾನು ಯಾರಿಗಾದರೂ ಪತ್ನಿ ಆಗಬೇಕು. ಹಾಗೆ ಯವನೇಶ್ವರ ವರ ಕೊಟ್ಟನಂತೆ, ನೀನು ಇನ್ನು ಮೇಲೆ ಯಾರನ್ನೂ ಕೇಳಲಿಕ್ಕೆ ಹೋಗಬೇಡ, ಯಾರೂ ನಿನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ, ಯಾರಿಗೂ ಗೊತ್ತಾಗದ ಹಾಗೆ ಎಲ್ಲರನ್ನೂ ಹೋಗಿ ಸೇರ್ಬೋದು, ಯಾರಿಗೂ ಗೊತ್ತಾಗಿರಬಾರ್ದು, ಎಲ್ಲರನ್ನೂ ಮದುವೆ ಮಾಡು, ಭೋಗಿಸು, ಅವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂಥ ವರ ಕೊಡ್ತೇನೆ, ಆದರೆ ನನ್ನನ್ನು ಬಿಟ್ಟುಬಿಡು ಅಂತ. ಉಳಿದವ್ರನ್ನೆಲ್ಲ ಬೇಡ ಅಂದವ್ರನ್ನೆಲ್ಲ ಹೋಗಿ ಮದುವೆ ಮಾಡ್ಕೊ, ಅವ್ರಿಗೆ ಗೊತ್ತಾಗದಿದ್ದ ಹಾಗೆ ಮದುವೆ ಮಾಡು. ತಮ್ಮ ಅವ್ಯಕ್ತಗತಿರ್ ಭುಂಕ್ಷ ಲೋಕಾನ್ ಕರ್ಮ ವಿನಿರ್ಮಿತಾನ್. ಆಮೇಲೆ ಆ ಕಾಲಕನ್ನೇ ಈ ವರ ಪಡೆದು ಪುರಂಜನನ ಹತ್ರ ಬಂತು. 5 ವರ ಆಯಿತು. ಪುರಂಜನಿಗೆ ಗೊತ್ತೇ ಆಗಿಲ್ಲ. ಮೊದಲು ಪುರಂಜನಿ ಬಂದು ಸೇರಿಕೊಂಡು, ಕಾಲಕನ್ಯನೂ ಬಂದು ಸೇರಿಕೊಂಡು. ಅವಳು ಬಂದದ್ದು ಗೊತ್ತಾಗಿಲ್ಲ, ಆದರೆ ಅದರ ಪರಿಣಾಮ ಅರ್ಥ ಆಯಿತು. ಇನ್ನು ಪುರಂಜನಿಯನ್ನು ಮದುವೆ ಮಾಡಿಕೊಂಡು 100 ಗಂಡು ಮಕ್ಕಳು ಹೆಣ್ಣುಮಕ್ಕಳು ಎಲ್ಲ ಪಡೆದು ಚಂಡವೇಗನ ಆಕ್ರಮಣ ಆಗಿ ಪಟ್ಟಣ ಹಾಳು ಬಿದ್ದು ಹೋಗಿತ್ತು. ಆ ಕಾಲಕನ್ಯೆ ಬಂದು ಸೇರಿದ ಮೇಲೆ ಪೂರ್ತಿ ದುರ್ಬಲ ಆಗಿದ್ದ ಪುರಂಜನ, ಸಂಪೂರ್ಣ ದುರ್ಬಲ, ಎಲ್ಲ ಶಕ್ತಿ ಹೋಯಿತು, ಸಂಪೂರ್ಣ ದುರ್ಬಲ ಆದ. ಆಮೇಲೆ ಅವನು ದುರ್ಬಲ ಆದ ಮೇಲೆ ಆ ಯವನೇಶ್ವರ ತಾನು ಬಂದ ಯುದ್ಧಕ್ಕೆ ಬೇಕು ಅಂತಲೇ ಕಳಿಸಿದ್ದ ಆ ಕಾಲಕನ್ಯೆಯನ್ನು. ಅಡ್ವಾನ್ಸ್ ಪಾರ್ಟಿ, ನೀನು ಹೋಗು, ಎಲ್ಲರನ್ನೂ ಗೊತ್ತಾಗದ ಹಾಗೆ ಮದುವೆ ಮಾಡಿಕೊಂಡು ದುರ್ಬಲರನ್ನು ಮಾಡು, ಆಮೇಲೆ ನಾನು ಯುದ್ಧಕ್ಕೆ ಹೋಗ್ತೇನೆ. ಯವನೇಶ್ವರ ತನ್ನ ದೊಡ್ಡ ಪರಿವಾರ ತಗೊಂಡು ಯುದ್ಧಕ್ಕೆ ಬಂದ. ಪುರಂಜನನ್ನು ಕರೀತಾ ಇದ್ದಾನೆ ಯುದ್ಧಕ್ಕೆ ಬಾ ಅಂತ. ಇವನಿಗೆ ಶಕ್ತಿ ಪೂರ್ತಿ ದುರ್ಬಲ ಆಗಿದ್ದ. ಕೊನೆಗೆ ತನ್ನ ಭಟರು ಯಾರಾದರೂ ಯುದ್ಧ ಮಾಡ್ತಾರೋ ಅಂತ ಅವರನ್ನು ಕಳಿಸ್ಲಿಕ್ಕೆ ನೋಡಿದ. 10 ಭಟರಿದ್ದರು ಆ ಹೆಂಡತಿ ಜೊತೆಗೆ ಬಂದವರು. ಆ ಯವನೇಶ್ವರ ಬರೋ ಹೊತ್ತಿಗೆ ಅವರೆಲ್ಲ ಜಾಗ ಖಾಲಿ ಮಾಡಿ ಓಡಿ ಹೋಗಿದ್ದಾರೆ. ಅವರೇ ಆಗಲಿ, ಅವನ ಕೈ ಕೆಳಗಿರೋ ಆ ಸೈನಿಕರೂ ಇಲ್ಲ. ಕೊನೆಗೆ ಇವನಿಗೋಸ್ಕರ ಹೋರಾಡಿದ್ದು ಆ ಹೆಂಡತಿ ಜೊತೆಗಿದ್ದ ಹಾವು, 5 ಹೆಡೆ ಹಾವು. ಅದು 5 ಹೆಡೆ ಹಾವು ಒಂದು ಹೋರಾಡ್ತಾ ಇತ್ತು. ಕೊನೆಗೆ ಅದಕ್ಕೂ ಬೇಡ ಅಂತ ಅನಿಸ್ತು. ಆ ಯವನೇಶ್ವರನ ಪರಿವಾರದಲ್ಲಿ ಪ್ರಜ್ವಾರ ಅಂತ ಒಬ್ಬ ಇದ್ದ. ಅವನು ಆ ಪಟ್ಟಣಕ್ಕೆ ಬೆಂಕಿ ಹಚ್ಚಿಬಿಟ್ಟ. ಬೆಂಕಿ ಹಚ್ಚಿದಾಗ ಆ ಹೋರಾಡ್ತಾ ಇದ್ದ ಹಾವು ಬೆಂಕಿಯ ಜಡಕ್ಕೆ ಯಾವುದೋ ದ್ವಾರದಿಂದ ಅದು ಹೋಯಿತು, ಹಾವು ಹೋಯಿತು. ಹಾವು ಹೋದುಕೊಳ್ಳಿ ಇಡೀ ಪಟ್ಟಣ ಕುಸಿದು ಬಿತ್ತು. ಪುರಂಜನ ಸಿಕ್ಕ, ಎಲ್ಲೋ ಅಡಕೊಂಡಿದ್ದ ಅವನು ಸಿಕ್ಕ. ಯವನೇಶ್ವರನ ಸೈನಿಕರೆಲ್ಲ ಆ ಪುರಂಜನನ್ನು ಹಿಡಿದು ಕುತ್ತಿಗೆಗೆ ಹಗ್ಗ ಹಾಕಿ ಎಳ್ಕೊಂಡು ಹೋದ್ರು. ಅಂತೂ ನೀನು ಸಿಕ್ಕಿದ್ದಿ, ನಿನ್ನ ನರಕಕ್ಕೆ ಹಾಕ್ತೇವೆ ಅಂತ ಹೇಳ್ಕೊಂಡು ಹೋದ್ರು. ಹೋಗುವಾಗ ಪುರಂಜನ ಇನ್ನೇನು ಅನಿವಾರ್ಯ, ಹೋಗಲೇಬೇಕಾಯಿತು. ತನ್ನ ಹೆಂಡತಿಯನ್ನೇ ಯೋಚನೆ ಮಾಡಿಕೊಂಡು ಹೋದ. ಪುರಂಜನಿ ತಾನಾಗೆ ಬಂದು ಅಪೇಕ್ಷೆ ಪಟ್ಟು ಮದುವೆ ಮಾಡ್ಕೊಂಡಿದ್ಲು, ಅವಳನ್ನು ಬಿಟ್ಟು ಹೋಗಬೇಕಲ್ಲ ಅಂತ ಅವಳನ್ನೇ ಯೋಚನೆ ಮಾಡ್ತಾ ಮಾಡ್ತಾ ನರಕಕ್ಕೆ ಹೋದ. ಅಲ್ಲಿ ಯಾತನೆ ಅನುಭವಿಸಿದ. ಒಂದಿಷ್ಟು ಕಾಲ ಮುಗಿದ ಮೇಲೆ ಆ ಪುರಂಜನ ಮತ್ತೆ ಹುಟ್ಟಿದ ಭೂಮಿಯಲ್ಲಿ. ಮತ್ತೆ ಭೂಮಿಯಲ್ಲಿ ಹುಟ್ಟುವಾಗ ಹೆಣ್ಣಾಗಿ ಹುಟ್ಟಿದ. ಯಾಕೆಂದರೆ ಸಾಯುವಾಗ ಅವನು ತನ್ನ ಹೆಂಡತಿಯನ್ನೇ ಯೋಚನೆ ಮಾಡಿಕೊಂಡು ಸತ್ತ, ಹೆಣ್ಣಾಗಿ ಹುಟ್ಟಿದ.
ವೈದರ್ಭಿ ಅಂತ ಹೆಸರು. ಆವಾಗ ಸ್ವಲ್ಪ ಸಮಯ ಆದಮೇಲೆ ಪುರಂಜನಿ ಸತ್ತು. ಪುರಂಜನಿ ಸಾಯುವಾಗ ತನ್ನ ಗಂಡನ್ನೇ ಯೋಚನೆ ಮಾಡಿಕೊಂಡು ಸತ್ತು. ಎಲ್ಲಿ ಹೋದರು, ಯಜಮಾನರು ಹೋದರು, ಹೇಳಲಿಲ್ಲ, ಎಲ್ಲಿ ಹೋದರು. ಯೋಚನೆ ಮಾಡಿ ಮಾಡಿ ಅವಳು ಸತ್ತು ನರಕಕ್ಕೆ ಹೋಗಿ ಮತ್ತೆ ಅವಳು ಹುಟ್ಟುವಾಗ ಗಂಡಾಗಿ ಹುಟ್ಟಿದ್ರು. ಮಲಯಧ್ವಜ ಅಂತ ಹೆಸರು. ಅವರಿಬ್ಬರಿಗೂ ಮತ್ತೆ ಮದುವೆ ಆಯಿತು. ಅವರಿಬ್ಬರಿಗೂ ಪುನಃ ಮದುವೆ ಆಯಿತು. ದೈವ ಮದುವೆ ಆದ ಮೇಲೆ ಒಂದು ಯುದ್ಧ, ಮದುವೆ ಆದ ಸ್ವಲ್ಪ ದಿವಸದಲ್ಲೇ ಒಂದು ಯುದ್ಧ ಬಂತು. ಆ ಯುದ್ಧದಲ್ಲಿ ಮಲಯಧ್ವಜ ಸತ್ತು. ವೈದರ್ಭಿ ಒಬ್ಬಳೇ ಆಗಿತ್ತು, ಮಕ್ಕಳಿಲ್ಲ, ಏಕಾಂಗಿಯಾದ. ಆಗ ಒಬ್ಬ ಬ್ರಾಹ್ಮಣ ಬಂದು ಹೇಳ್ತಾನೆ, ವೈದರ್ಭಿ ಏಕಾಂಗಿಯಾಗಿಬಿಟ್ಟೆಲ್ಲ ನೀನು, ಎಷ್ಟು ದುರಂತ ಆಯಿತು. ಇದಕ್ಕೆಲ್ಲ ಏನು ಕಾರಣ ಆಗುತ್ತೇನು? ನಿನ್ನ ಸ್ನೇಹಿತ ನನ್ನನ್ನು ನೀನು ಪೂರ್ತಿ ಮರೆತು ಬಿಟ್ಟಿದ್ದೆ. ನಾನು ಅವಿಜ್ಞಾತ ನಾಮಕ ಸ್ನೇಹಿತನಾಗಿದ್ದೆ. ನಿನಗೆ ನೆನಪಿದೆಯಾ ಅಂತ. ನನಗೇನು ನೆನಪಿಲ್ಲ ವೈದರ್ಭಿ. ನೀನ್ಯಾರು ಗೊತ್ತಾ? ಅದೂ ಗೊತ್ತಿಲ್ಲ. ಆಗ ಹೇಳ್ತಾನೆ ಬ್ರಾಹ್ಮಣ, ನೀನು ಈಗ ವೈದರ್ಭಿ ಆಗಿದ್ದೆ, ಹಿಂದಿನ ಜನ್ಮದಲ್ಲಿ ಪುರಂಜನ ರಾಜನಾಗಿದ್ದೆ. ಆಗ ಅವಿಜ್ಞಾತ ಅನ್ನೋ ಸ್ನೇಹಿತನಾಗಿದ್ದೆ. ನೀನು ರಾಜ್ಯ ಕಟ್ಟಬೇಕು ಅಂತ ಭೂಮಿಗೆ ಬಂದು ಎಲ್ಲ ಊರು ಹುಡುಕಿ ಒಂದು ಪಟ್ಟಣ ಪ್ರವೇಶ ಮಾಡಿ, 9 ಬಾಗಿಲಿನ ಪಟ್ಟಣ ಪ್ರವೇಶ ಮಾಡುವಾಗ ಆ ಪುರಂಜನಿ ಬಂದು ಅವಳ ಕೈ ಹಿಡಿದು ನನ್ನ ಕೈ ಬಿಟ್ಟುಬಿಟ್ಟಿ ಅಂತ. ನಾನು ಸ್ನೇಹಿತ, ನೀನು ಪಟ್ಟಣ ಪ್ರವೇಶ ಮಾಡುವಾಗ ನಿನ್ನ ಜೊತೆಗಿದ್ದೆ ನಾನು. ಆ ಪಟ್ಟಣ ಪ್ರವೇಶ ಮಾಡಿದಾಗಿನಿಂದ ಪುರಂಜನಿನ ಮದುವೆ ಮಾಡಿಕೊಂಡು 100 ಗಂಡು ಮಕ್ಕಳು 100 ಹೆಣ್ಣು ಮಕ್ಕಳು ಹುಟ್ಟಿದ್ರು. 9 ಬಾಗಿಲಿನಿಂದ ಹೊರಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬಂದು ಇಷ್ಟೆಲ್ಲ ನಡೆಸುವಾಗಲೂ ಕೂಡ ನನ್ನನ್ನು ಒಂದು ಸಲ ನೀನು ನೆನಪು ಮಾಡ್ಕೊಳ್ಳಿ. ಇವನೊಬ್ಬ ಸ್ನೇಹಿತ ಇದ್ದಾನೆ ಅಂತ ನನ್ನನ್ನು ಕರೀಲಿಲ್ಲ, ನನ್ನ ಮನೆಗೆ ನೀನೂ ಬರಲಿಲ್ಲ. ಸಂಪೂರ್ಣ ಬಿಟ್ಟು ನನ್ನನ್ನು ಪೂರ್ತಿ ಮರೆತೇ ಜೀವನ ಮಾಡಿದೆ. ಕೊನೆಗೆ ಆ ಕಾಲಕನ್ಯೆ ಬಂದಳು, ಆಗಲೂ ಸ್ಮರಣೆ ಇಲ್ಲ. ಆಮೇಲೆ ಯವನೇಶ್ವರನಿಂದ ಸತ್ತಿ ಸಾಯುವಾಗಲೂ ಸ್ಮರಣೆ ಇಲ್ಲ. ನಿನ್ನ ಹೆಂಡತಿನ ಸ್ಮರಣೆ ಮಾಡಿಕೊಂಡು ಹೋಗಿ ಈಗ ಹೆಣ್ಣಾಗಿ ಹುಟ್ಟಿದ್ದು. ಎಲ್ಲ ನೆನಪಾಯಿತು ವೈದರ್ಭಿ. ಹಿಂದೆ ಪುರಂಜನಾಗಿದ್ದೆಲ್ಲ ನೆನಪಾಯಿತು. ನಾನು ಮಾಡಿದ ದೊಡ್ಡ ತಪ್ಪು ಇದೇ ಜೀವನದಲ್ಲಿ. ಈಗೇನು ಮಾಡ್ತೀನಿ? ಆಗ ಇಷ್ಟೇ ಹೇಳ್ತಾನೆ, ಇನ್ನಾದರೂ ಕೂಡ ನೀನು ಎಚ್ಚೆತ್ತುಕೋ, ಸ್ನೇಹಿತನನ್ನು ಮರೆತು ಬಾಳ್ಲಿಕ್ಕೆ ಹೋಗಬೇಡ, ದುರಂತ ಆಗ್ತದೆ ಅಂತ ಎಚ್ಚರಿಕೆ ಕೊಟ್ಟ ಮೇಲೆ ಆಗ ವೈದರ್ಭಿ ಗಂಡನೆ ಮಾಡಬೇಕಾದ ಕೃತ್ಯ ಮಾಡಿ ತನ್ನ ದಾರಿ ಹಿಡಿದು ತಾನು ಆ ಸ್ನೇಹಿತನ ಸ್ಮರಣೆ ಮಾಡಿಕೊಂಡು ಹೋಗಲು ಅಂತ ಒಂದು ಕಥೆ, ಇತಿಹಾಸ. ಇದನ್ನು ನಾರದರು ಪ್ರಾಚೀನ ಬೃಹರಾಜನಿಗೆ ಹೇಳಿದರು. ಯಾವಾಗ ಹೇಳಿದ್ದು? ನರಕ ತೋರಿಸಿದರು. ಮೊದಲು ನೀ ಮಾಡಿದ ಕರ್ಮಕ್ಕೆ ಫಲ ತೋರಿಸ್ತೇನೆ ಅಂತ ನರಕ ತೋರಿಸಿ, ಅಲ್ಲಿ ಆ ಜೀವರೆಲ್ಲ ಖಡ್ಗ ಹಿಡ್ಕೊಂಡು ನಿನ್ನನ್ನು ಕೊಳ್ತಾರೆ ಅಂತ ಹೆದರಿಸಿ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂದರೆ ಈ ಕಥೆ ಹೇಳಿದರು. ಪ್ರಾಚೀನ ಬೃಹಿ ಹೇಳ್ತಾನೆ, ಅಲ್ಲ ಯಾವುದಾದ್ರೂ ಒಂದು ಹೋಮ ಹೇಳಿದರೆ ಮಾಡಿಸಿಬಿಡ್ತಿದ್ದೆ, ಪ್ರಾಯಶ್ಚಿತ್ತ ಹೋಮ. ಈ ಕಥೆ ತೊಗೊಂಡು ಏನು ಮಾಡಲಿ ನಾನು? ಈ ಪುರಂಜನನ ಇತಿಹಾಸ ತೊಗೊಂಡು ನಾನೇನು ಮಾಡಲಿ? ನಾನು ಹೇಗೆ ನರಕ ತಪ್ಪಿಸ್ಕೊಳ್ಬೇಕು? ಈ ಕಥೆಗೂ ನನಗೂ ಏನು ಸಂಬಂಧ? ಆಗ ಹೇಳ್ತಾರೆ, ಇದುವರೆಗೆ ಯಾರೋ ಒಬ್ಬ ರಾಜನ ಕಥೆ ಹೇಳಿದೆ ಅಂತ ತಿಳ್ಕೊಬೇಡ, ನಿಂದೇ ಕಥೆ ಹೇಳಿದ್ದು ಅಂತಂದು. ಇದುವರೆಗೆ ಹೇಳಿದ್ದು ನಿಂದೇ ಕಥೆ. ಬರ್ಹಿಷ್ವನ್ ಏತದಾಖ್ಯಾನಂ ಪಾರೋಕ್ಷೇಣ ಪ್ರಕೀರ್ತಿತಂ. ಡೈರೆಕ್ಟಾಗಿ ಹೇಳಿಲ್ಲ, ಇಂಡೈರೆಕ್ಟಾಗಿ ನಾನು ನಿಂದೇ ಕಥೆ ಹೇಳಿದ್ದು, ಒಗಟು ಹೇಳಿದಂತೆ ಹೇಳಿದ್ದೀನಿ. ನಿನಗಿದು ಅರ್ಥ ಆಗಲಿಲ್ಲ. ನಿಂದು ಮಾತ್ರ ಅಲ್ಲ, ಪ್ರತಿಯೊಬ್ಬ ಮನುಷ್ಯನದು ಇದೇ ಕಥೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವನು ಪುರಂಜನ ತಾನು ಅಂತ ತಿಳ್ಕೊಂಡೇ ಬದುಕು. ಈಗ ನಿನಗೆ ಅರ್ಥ ಆಗಿಲ್ಲಲ್ಲ, ಬಿಡಿಸಿ ಹೇಳ್ತೇನೆ. ಎಲ್ಲ ಮನುಷ್ಯರಿಗೂ ಇದು ಅನ್ವಯ ಆಗ್ತದೆ ಅಂತ ಇದೇ ಒಗಟನ್ನು ಬಿಡಿಸಿ ಹೇಳ್ತಿದ್ದಾರೆ. ಪುರಂಜನ ಅನ್ನೋ ರಾಜ ಇದ್ದ ಅಂದರೆ ಪ್ರತಿಯೊಬ್ಬ ಮನುಷ್ಯ ಜೀವ ಭೂಮಿಗೆ ಬರ್ತಾನೆ, 100 ಪಟ್ಟಣಗಳನ್ನು ಬದಲಾಯಿಸ್ತಾನೆ. ಚೆನ್ನಾಗಿಲ್ಲ ಅಂತ ಕ್ರಿಮಿಕೀಟಗಳ ಜನ್ಮ ಪಡಿತಾನೆ, ಪಶು ಪಕ್ಷಿಗಳ ಜನ್ಮ ಪಡಿತಾನೆ. ಯಾವುದೂ ಚೆನ್ನಾಗಿಲ್ಲ. ಮೃಗಗಳು, ಆನೆ, ಕುದುರೆ ಯಾವುದೂ ಚೆನ್ನಾಗಿಲ್ಲ. ಎಲ್ಲ ಬದಲಾಯಿಸಿ ಕೊನೆಗೆ ಮನುಷ್ಯನಾಗಿ ಹುಟ್ಟುತ್ತಾನೆ. ಅದೇ 9 ಬಾಗಿಲಿನ ಪಟ್ಟಣ ಅಂದರೆ. 9 ಬಾಗಿಲಿನ ಪಟ್ಟಣ ಅಂದರೆ ಭಾರತ ಭೂಮಿಯಲ್ಲಿ ಹಿಮಾಲಯದ ದಕ್ಷಿಣದಲ್ಲಿ 9 ಬಾಗಿಲಿನ ಪಟ್ಟಣ ಸಿಕ್ತು ಅಂದರೆ ಮನುಷ್ಯ ದೇಹ. ಇಲ್ಲಿಗೆ ಬಂದಾಗ ಅವನಿಗೆ ಸಮಾಧಾನ ಆಗ್ತದೆ. ಜೀವನಿಗೆ ಬೇಕಾದಷ್ಟು ಕ್ರಿಮಿ ಜನ್ಮ, ನಾಯಿ ಜನ್ಮ, ನರಿ ಜನ್ಮ, ಪಶು ಪಕ್ಷಿ ಯಾವುದರಲ್ಲೂ ಸಮಾಧಾನ ಇಲ್ಲ. ಮನುಷ್ಯ ದೇಹದಷ್ಟು ಸೌಕರ್ಯ ಯಾವುದರಲ್ಲಿ ಇಲ್ಲ. ಸುಂದರವಾದ ಪಟ್ಟಣ ಅಂದರೆ ಮನುಷ್ಯ ದೇಹ. ಅದಕ್ಕೆ 9 ಬಾಗಿಲು ಅಂತಂದರೆ ಪೂರ್ವ ದಿಕ್ಕಿನಲ್ಲಿ 5 ಬಾಗಿಲು, 2 ಕಣ್ಣು, ಪಕ್ಕದಲ್ಲೇ ಇರೋ 2 ಬಾಗಿಲು. ಯಾವ ಬಾಗಿಲಿಂದ ಹೋದರೂ ಒಂದೇ ಊರಿಗೆ ಸೇರುತ್ತೆ. ಬಲಗಣ್ಣಿಂದಲೂ ನಾವು ನೋಡೋದು ರೂಪ, ಎಡಗಣ್ಣಿಂದಲೂ ನೋಡೋದು. ರೂಪ ಅನ್ನುವ ಊರಿಗೆ ಮುಗಿಸುವ 2 ಬಾಗಿಲು, ಇನ್ನೆರಡು ಮೂಗಿನ ದ್ವಾರ. ಗಂಧ ಅನ್ನುವ ಊರಿಗೆ ಮುಗಿಸುವಂಥ 2 ಬಾಗಿಲು, 2 ಮೂಗಿನ ದ್ವಾರ. ಇನ್ನೊಂದು ಬಾಗಿಲು ಬಾಯಿ.
ಇದೇ ದೊಡ್ಡ ಬಾಯಿ, ಇದು ದೊಡ್ಡ ಬಾಗಿಲು, ಮಹಾದ್ವಾರ ಇದು. ಇಡೀ 9 ಬಾಗಿಲಲ್ಲಿ ದೊಡ್ಡದು ಮಹಾದ್ವಾರ. ಇದರಿಂದ ಹೋದರೆ 2 ಊರಿಗೆ ಸೇರ್ತದೆ ಅಂತ. ಇದು ಬಾಗಿಲು ಒಂದೇ, ಅದು 2 ಊರಿಗೆ ಸೇರ್ತದೆ. ಇದೆಲ್ಲ ಕಣ್ಣು, 2 ಕಣ್ಣು, ಆದರೆ ಒಂದೇ ಕೆಲಸ ಮಾಡೋದು, ನೋಡೋದು. 2 ಮೂಗು ಮೂಸೋದು. ಆದರೆ ಒಂದು ಬಾಯಿಯಿಂದ 2 ಕೆಲಸ ಮಾಡ್ತೇವೆ. 2 ಊರಿಗೆ ಹೋಗೋದು. ಏನು? ಒಂದು ಊಟ ಮಾಡೋದು, ಮತ್ತೊಂದು ಹರಟೆ ಹೊಡೆಯೋದು. 2 ಕೆಲಸ ಮಾಡುವಂಥ. ಇನ್ನು ಬಲಗಿವಿ, ಎಡಗಿವಿ, ದಕ್ಷಿಣ ದ್ವಾರ, ಉತ್ತರ ದ್ವಾರ, ಮಲಮೂತ್ರ ವಿಸರ್ಜನೆಗೆ 2 ದ್ವಾರಗಳು. ಹೀಗೆ 9 ಬಾಗಿಲಿನ ಪಟ್ಟಣ. 3 ಶಿಖರ ಅಂದರೆ ಬಂಗಾರದ ಶಿಖರ ಅಂದರೆ ಸತ್ವಗುಣ, ರಜೋಗುಣ ಅಂತ ಅನ್ನೋದು ಬೆಳ್ಳಿಯ ಶಿಖರ ಇದ್ದ ಹಾಗೆ, ತಮೋಗುಣ ಅನ್ನೋದು ಕಬ್ಬಿಣದ ಶಿಖರ ಇದ್ದ ಹಾಗೆ 3 ಶಿಖರ. ಇನ್ನು 7 ಕೋಟೆ. 7 ಕೋಟೆ ಅಂತಂದರೆ ಚರ್ಮ, ತ್ವಗೀಂದ್ರಿಯ, ಚರ್ಮ, ರಕ್ತ, ಎಲುಬು, ಮೇಧಸ್ಸು, ಮಜ್ಜ, ರಕ್ತ ಇದಾಯ್ತು. ಹೀಗೆ ತ್ವಕು, ಚರ್ಮ, ರುಧಿರ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಅಸ್ಥಿ. 7 ಕೋಟೆ. ಇದು 7 ಕೋಟೆ. 106 ಬೀದಿಗಳು ಅಂತಂದರೆ 72,000 ನಾಡಿಗಳು. ದೇಹದಲ್ಲಿ ಇರುವ ನಾಡಿಗಳ ನರನಾಡಿಗಳೇ ಬೀದಿಗಳು. ಇಂಥ ಒಂದು ಸುಂದರವಾದ ಪಟ್ಟಣ. ಜೀವ ಮನುಷ್ಯ ದೇಹಕ್ಕೆ ಬರ್ತಾನೆ, ಸಮಾಧಾನ ಆಗ್ತದೆ. ಆದರೆ ಆ ಪಟ್ಟಣಕ್ಕೆ ಪ್ರವೇಶ ಮಾಡುವಾಗಲೇ ಒಬ್ಬಳು ಹುಡುಗಿ ಬಂದು, ಪುರಂಜೇರಿ ಅಂತ ಒಬ್ಬಳು ಹುಡುಗಿ ಬಂದು, ಅವಳಿಗೆ ತಂದೆ ತಾಯಿ ಯಾರೂ ಗೊತ್ತಿಲ್ಲಂತೆ, ಹೊರ ಹುಡ್ಕೊಂಡು ಬಂದ ಹುಡುಗಿ. ಹಾಗೆ ಮನುಷ್ಯ ಈ ದೇಹಕ್ಕೆ, ಜೀವ ಮನುಷ್ಯ ದೇಹಕ್ಕೆ ಪ್ರವೇಶ ಮಾಡಿದ ಕೂಡಲೇ ಮೊದಲು ಎದುರಾಗುವ ಹುಡುಗಿ ಅಂತಂದರೆ ನಾನು ನನ್ನದು ಅನ್ನುವಂಥ ಭೋಗ ಬುದ್ಧಿ. ನಾನು ನನ್ನದು, ಈ ಭೋಗ ಬುದ್ಧಿ. ಸಣ್ಣ ಮಗುವಿಂದ ನೋಡ್ಕೊಳ್ಳಿ, ಏನಾದರೂ ಸಾಮಾನ್ಯ ನನ್ನದು ಅಂತಲೇ ಹೇಳ್ತದೆ. ನಾನು ನನ್ನದು ಅನ್ನುವ ಭೋಗ ಬುದ್ಧಿನೇ ಆ ಪುರಂಜನಿ. ಆ ಪುರಂಜನಿಗೆ ತಂದೆ ತಾಯಿ ಯಾರೂ ಗೊತ್ತಿಲ್ಲ. ನಿಜವಾಗಿಯೂ ಮನುಷ್ಯನ ಬುದ್ಧಿಗೆ ತಂದೆ ತಾಯಿ ಯಾರು? ಒಳ್ಳೊಳ್ಳೆ ಬುದ್ಧಿವಂತರಿರ್ತಾರೆ, ಭಾರೀ ಬುದ್ಧಿವಂತರಿರ್ತಾರೆ. ಆ ಬುದ್ಧಿ ಅಪ್ಪ ಅಮ್ಮ ಯಾರು ಅಂತ ಆ ಬುದ್ಧಿವಂತರಿಗೆ ಗೊತ್ತಿರೋದು. ಯಾರು ಬುದ್ಧಿಯ ತಂದೆ ತಾಯಿ ಯಾರು? ಧಿಯೋ ಯೋನ ಪ್ರಚೋದಯ. ಸೂರ್ಯಮಂಡಲ ಅಂತರ್ಗತ ನಾರಾಯಣನೇ ಬುದ್ಧಿಗೆ ತಂದೆ ತಾಯಿ. ಆದರೆ ಅವನೊಂದು ಗೊತ್ತಿಲ್ಲ, ಬಾಕಿ ಎಲ್ಲ ಗೊತ್ತಾಗ್ತದೆ ಬುದ್ಧಿ. ಅಂಥ ಪರಮಾತ್ಮನನ್ನು ಮರೆತ ಬುದ್ಧಿ ಪುರಂಜನಿ ಅಂದರೆ ದೇವರನ್ನು ಅರಿಯದ ಬುದ್ಧಿ. ಅದನ್ನು ಮದುವೆ ಮಾಡಿಕೊಂಡ ಪುರಂಜನ ಅಂದರೆ ಮನುಷ್ಯ ಜೀವ ಮನುಷ್ಯ ದೇಹಕ್ಕೆ ಬಂದು ಭೋಗ ಬುದ್ಧಿಯನ್ನು ಮದುವೆ ಮಾಡಿಕೊಂಡು ಅದರ ಕೈಗೊಂಬೆಯಾಗಿ ಕೂತ್ಬಿಟ್ಟು ದೇವರ ಬಗ್ಗೆ ಗೊತ್ತಿಲ್ಲ. ಅವಿಜ್ಞಾತ ಅನ್ನುವ ಸ್ನೇಹಿತನನ್ನು ಮರೆತು ಬಿಟ್ಟ ಅಂತ. ಅವಿಜ್ಞಾತ ಸ್ನೇಹಿತ ಅಂದರೆ ಪರಮಾತ್ಮ. ಅವನು ಜೀವನಿಗೆ ಸ್ನೇಹಿತನಂತ ಇರ್ತಾನೆ. ಮನುಷ್ಯ ದೇಹಕ್ಕೆ ಬಂದ ಕೂಡಲೇ ಎಲ್ಲರೂ ಅಂತಲ್ಲ, ಮತ್ತು ಮರೆಯುವವರಿಗೆ ಹೇಳಿದ್ದು. ಆ ಸ್ನೇಹಿತನನ್ನು ಮರೆತ ಭೋಗ ಜೀವನದಲ್ಲಿ ಆಸಕ್ತನೆ, ದೇವರನ್ನು ಮರೆತೇ ಬಿಟ್ಟ. 9 ಬಾಗಿಲಿನಿಂದ ಹೊರಗೆ ಹೋಗಿ ವ್ಯಾಪಾರ ಮಾಡ್ತಿದ್ದ ಅಂತಂದರೆ ಕಣ್ಣಿನಿಂದ ನೋಡಬಾರದನ್ನು ನೋಡಿದ, ಹಣ ಸಂಗ್ರಹ ಅಂದರೆ ಪಾಪ ಸಂಗ್ರಹ ಮಾಡಿದ. ಮೂಸಬಾರದನ್ನು ಮೂಸಿದ, ಪಾಪ ಸಂಗ್ರಹ ಮಾಡಿದ. ತಿನ್ನಬಾರದನ್ನು ತಿಂದ, ಆಡಬಾರದನ್ನು ಆಡಿದ, ಪಾಪ ಸಂಗ್ರಹ ಮಾಡಿದ. ಇದೇ ಅವನ ಜೀವನ ನಡೆಸಿದ. 106 ಗಂಡು ಮಕ್ಕಳು, 106 ಹೆಣ್ಣು ಮಕ್ಕಳು ಹುಟ್ಟಿದರು. ಅವರಿಗೆ ಪುನಃ ಮಕ್ಕಳಾದರು ಅಂತಂದರೆ 106 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮ ಸಂಗ್ರಹ ಮಾಡಿದ ಅಂತ. ಒಂದು ಜನ್ಮ ಬಂದರೆ 8 ವರ್ಷದ ಮೇಲೆ 80 ವರ್ಷದ ತನಕ, 80ರ ಮೇಲೆ ವಿನಾಯಿತಿ, 80ರ ಒಳಗಡೆ ಅವನು ಒಂದು ಜನ್ಮ ಜೀವನ ಮಾಡಿದರೆ 10 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮ ಸಂಗ್ರಹ ಆಗ್ತದೆ. 8ರಿಂದ 80ರ ತನಕ. 8ರ ಒಳಗಿಲ್ಲ, 80ರ ಮೇಲಿಲ್ಲ, ಸ್ವಲ್ಪ ವಿನಾಯಿತಿ ಇದೆ. ಅಷ್ಟರ ಒಳಗಡೆ ಏನು ಮಾಡಿದರೂ ಕೂಡ ದುಷ್ಕರ್ಮಗಳೇನಾದರೂ ನಡೆದರೆ 10 ಜನ್ಮಕ್ಕೆ ಬೇಕಾಗುವಷ್ಟು ಆಗ್ತದೆ. ಈ ರೀತಿ ಕರ್ಮ ಸಂಗ್ರಹ ಮಾಡಿದ ಅದೇ ಮಕ್ಕಳು ಅಂದರೆ. ಹೀಗೆ ಜೀವನ ಮಾಡುವಾಗ ಚಂಡವೇಗ ಅನ್ನುವಂಥ ಒಬ್ಬ ಗಂಧರ್ವ ರಾಜ ಬಂದ. ಅವನಿಗೆ 720 ಸೈನಿಕರು, ಅರ್ಧ ಗಂಡಸರು ಅರ್ಧ ಹೆಂಗಸರು. ಈ ಪಟ್ಟಣದ ಮೇಲೆ ದೃಷ್ಟಿ ಹಾಕಿ ಇದನ್ನು ಹಾಳು ಮಾಡಿದ ಅಂತಂದರೆ ಸಂವತ್ಸರ ಅಂತ ಅರ್ಥ. ಸಂವತ್ಸರ ಚಂಡವೇಗ. ಚಂಡವೇಗ ಅಂದರೆ ಸಂವತ್ಸರ, ಒಂದೊಂದೇ ಸಂವತ್ಸರ ಉರುಳುತ್ತಾ ಬರ್ತದೆ. 720 ಸೈನಿಕರು ಅಂದರೆ 360 ಹಗಲು 360 ರಾತ್ರಿ. ಒಂದು ಹಗಲು ಹೋಯಿತು, ಒಂದು ರಾತ್ರಿ ಹೋಯಿತು, ಒಂದು ವರ್ಷ ಕಳೀತು ಅಂದರೆ ಈ ದೇಹದ ಮೇಲೆ ಆಕ್ರಮಣ ಆಯಿತು ಅಂತ ಅರ್ಥ. ಹೀಗೆ ಚಂಡವೇಗನ ಆಕ್ರಮಣ ಆಗಿ ದೇಹ ಶಿಥಿಲಾಗ್ತಾ ಇದೆ. ಪುರಂಜನಿಗೆ ಗೊತ್ತಿಲ್ಲ. ಅವನು ಒಳಗಡೆ ಮನೆಗೆ ಜೀವನ, ಒಳ್ಳೆ ಭೋಗ ಜೀವನ ನಡೆಸಿದ್ದಾನೆ. ಅಂದರೆ ಜೀವನಿಗೆ ನಾವು ಭೋಗ ಬುದ್ಧಿಯನ್ನು ಪಡ್ಕೊಂಡು ಬದುಕುವಾಗ ನಮ್ಮ ಆಯುಷ್ಯ ಹೋಗ್ತಾ ಇದೆ ಅನ್ನೋ ಎಚ್ಚರಿಕೆ ಇರೋದಿಲ್ಲ. ಒಂದು ತಂಬಿಗೆ ತೂಕ ಆದರೆ ನೀರು ತುಂಬಿಸಿ ಇಟ್ಟಿರ್ತೀವಿ, ಅದು ನೀರು ಸೋರ್ತಾ ಇರ್ತದೆ, ಗೊತ್ತೇ ಆಗೋದು. ಬುಡಕ್ಕೆ ಬಂದಾಗಲೇ ಗೊತ್ತಾಗೋದು, ಎಲ್ಲಿಗೆ ಗೊತ್ತೇ ಆಗೋದು, ಸೋರ್ತಾ ಇರ್ತದೆ. ಹಾಗೆ ಆಯುಷ್ಯ ಕ್ಷಣ ಕ್ಷಣಕ್ಕೂ ಸೋರ್ತಾ ಇರ್ತದೆ. ತೂತು ಬಿದ್ದ ತಂಬಿಗೆ ಹಾಗೆ ಆಯುಷ್ಯ ಹೋಗ್ತಾ ಇದೆ ಅನ್ನೋ ಅರಿವು ಆಗೋದಿಲ್ಲ.
ಅದೇ ಅದೇ ಆ ಚಂಡವೇಗನ ಆಕ್ರಮಣ ಗೊತ್ತಾಗಿಲ್ಲ, ದೇಹ ಶಿಥಿಲಾಗ್ತಾ ಬಂತು. ದೇಹ ಶಿಥಿಲಾಗ್ತಾ ಬಂತು, ಪಟ್ಟಣ ಹಾಳು ಬಿದ್ದು ಹೋಯಿತು. ಆ ವೇಳೆಗೆ ಕಾಲಕನ್ಯಾ ಬಂದು. ಅವಳ ಕಥೆ ಎಂಥದ್ದು? 3 ಲೋಕದವರು ಮದುವೆ ಮಾಡ್ಕೊಂಡಿದ್ದಿಲ್ಲ ಕುರೂಪಿ. ಕಾಲಕನ್ಯಾ ಅಂತಂದರೆ ಮುದಿತನ ಅಂತ ಅರ್ಥ, ವೃದ್ಧಾಪ್ಯ. ವೃದ್ಧಾಪ್ಯ ಅದು ನೋಡಲಿಕ್ಕೆ ಆ ವೃದ್ಧಾಪ್ಯದಲ್ಲಿ ಹಿಂದಿನ ಸೌಂದರ್ಯ ಇರೋದಿಲ್ಲ. ವೃದ್ಧಾಪ್ಯ ಅದು ಯಾರು ಸ್ವಾಗತ ಮಾಡ್ತಾರೆ? ವೃದ್ಧಾಪ್ಯವನ್ನು ಯಾರು ಮದುವೆ ಮಾಡ್ಕೊಳ್ತಾರೆ? ಯಾರೂ ಇಷ್ಟಪಡೋದಿಲ್ಲ ವೃದ್ಧಾಪ್ಯವನ್ನು. ಯಾರು ನಾರದರಿಗೂ ಕೂಡ ಮುದುಕರಾಗಲಿಕ್ಕೆ ಇಷ್ಟ ಇಲ್ಲ. ಅವರು ವೃದ್ಧಾಪ್ಯವನ್ನು ಸ್ವೀಕಾರ ಮಾಡಲಿಲ್ಲ. ಯಾರಿಗೂ ವೃದ್ಧಾಪ್ಯ ಯಾರಿಗೂ ಬೇಡ. ಅದು ಬರ್ತದೆ, ಅನಿವಾರ್ಯ ಬರ್ತದೆ. ನಾವು ಬಂದಿಲ್ಲ ಅಂತ ಎಷ್ಟು ತೋರಿಸ್ಕೊಳ್ಳಿಕ್ಕೆ ಹೋದರೂ ಒಳಗಂತೂ ಬಂದಿರ್ತದೆ. ಕೊನೆಗೆ ಆ ವೃದ್ಧಾಪ್ಯ 3 ಲೋಕ ತಿರುಗಿ ಪುರಂಜನು ಯವನೇಶ್ವರನ ಹತ್ರ ಹೋಯಿತು. ಅಂದರೆ ಮೃತ್ಯು ದೇವತೆ ಹತ್ರ ಹೋಯಿತು. ಮುಪ್ಪು ಮೃತ್ಯುವಿನ ಹತ್ರ ಹೋಯಿತು. ಆ ಮೃತ್ಯು ದೇವತೆ ವರ ಕೊಡ್ತಾನೆ, ಯಾರಿಗೂ ಗೊತ್ತಾಗದ ಹಾಗೆ ಅದರಲ್ಲಿ ಸೇರ್ಕೊಂತ ವರ. ಆ ಮೃತ್ಯುವಿನ ವರದಿಂದ ಮುಪ್ಪು ಯಾರಿಗೂ ಗೊತ್ತಾಗದ ಹಾಗೆ ಬಗೆಹರಿಸ್ತಾರೆ. ಯಾರಾದರೂ ಹೇಳ್ತಾರೆ ಯಾವತ್ತು ಮುದುಕಾದೆ ಅಂತ? ಡೇಟ್ ಆಫ್ ಬರ್ತ್ ಹೇಳ್ತಾರೆ. ಇಂಥ ದಿವಸ ಹುಟ್ಟಿದೆ, ಯಾವ ಡೇಟಲ್ಲಿ ಮುದುಕರಾದರೆ ಗೊತ್ತಿದೆ. ಯಾವ ಡೇಟಲ್ಲಿ ಮುದಿತನ ಬಂತು ಅಂತ ಯಾರಿಗೂ ಗೊತ್ತಾಗೋದು. ಇಂಥ ದಿವಸ ಮುದಿತನ ಅಂತ ಬರ್ತದೆ, ಗೊತ್ತಾಗದೆ ಬಂದಿರ್ತದೆ, ಗೊತ್ತಾಗದೆ ಬರ್ತದೆ. ಅದು ಯಾವಾಗೋ ಒಂದ್ಸಲ ಅನುಭವ ಬರೋದು. ಮೊದಲು ಕೂತಿರ್ತೇವೆ, ಸರ್ ಅಂತ ಹೇಳ್ತೇವೆ. ಮತ್ತೆ ಮತ್ತೆ ಹೇಳಬೇಕಾದ್ರೆ ಪಕ್ಕದಲ್ಲಿದ್ದವ್ರನ್ನ ಕೈ ಹಿಡಿದು ಕೂಡಿಸಿ ನಾವು ಹೇಳ್ಬೇಕಷ್ಟೆ. ಆ ಪರಿಸ್ಥಿತಿ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಇನ್ನೊಬ್ಬರನ್ನ ಕೂಡಿಸೇ ಹೇಳಬೇಕು. ಅವ್ರನ್ನ ಹಿಡಿದು ಕೈ ಹಿಡಿದು ಎಳೆದು ಅವ್ರನ್ನ ಅವಲಂಬಿಸಿ ಹೇಳ್ಬೇಕಾಗ್ತದೆ. ಆವಾಗ ಗೊತ್ತಾಗ್ತದೆ, ಅದರ ಪರಿಣಾಮ ಅರ್ಥ ಆಗ್ತದೆ. ಮುಪ್ಪು ಬಂದದ್ದು ಗೊತ್ತಾಗೋದಿಲ್ಲ ಯಾವತ್ತು ಅಂತ, ಅದರ ಪರಿಣಾಮ ಅರ್ಥ. ದೇಹ ದುರ್ಬಲ. ಹೀಗೆ ಮನುಷ್ಯನ ದೇಹ ಮುಪ್ಪಿನಿಂದ ದುರ್ಬಲ ಆಯಿತು. ದುರ್ಬಲ ಆದಮೇಲೆ ಯವನೇಶ್ವರ ಬಂದ ಅಂದರೆ ಮೃತ್ಯು ಬಂತು. ಮೃತ್ಯು ಬರೋ ಹೊತ್ತಿಗೆ ಜೀವ ಹೆದರ್ತಾನೆ. ಕೊನೆಗೆ ಹೋರಾಡಿದ್ಯಾರು? ಹೆಂಡತಿ ಜೊತೆಗೆ 10 ಭಟರು ಅಂತಂದರೆ 10 ಇಂದ್ರಿಯ. ಪುರಂಜನಿ ಬುದ್ಧಿ ಜೊತೆಗಿದ್ದ 10 ಭಟರು ಅಂದರೆ 10 ಇಂದ್ರಿಯಗಳು. ಅವರೆಲ್ಲ ಹೋಗಿರ್ತಾರೆ. ಯಾವ ಇಂದ್ರಿಯವೂ ಉಳಿಯೋದಿಲ್ಲ ಮೃತ್ಯು ಬರೋ ಹೊತ್ತಿಗೆ. ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಎಲ್ಲ ಬಿದ್ದು ಹೋಗಿರ್ತದೆ. ಆಮೇಲೆ 5 ಹೆಡೆ ಹಾವು ಹೋರಾಡಿತು ಅಂತಂದರೆ, 5 ಹೆಡೆ ಹಾವು ಅಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಪಂಚರೂಪದಿಂದ ಕೂಡಿದ ವಾಯುದೇವರೇ ಆ ಬುದ್ಧಿ ಜೊತೆಗಿದ್ದವು. ಅದು ಕಚ್ಚು ಹಾವಲ್ಲ. ಪಂಚರೂಪಿ ಪ್ರಾಣ ಕಚ್ಚೋದಿಲ್ಲ, ಯಾರನ್ನು ಕಾಪಾಡುವಂಥವ್ರು. ಇಡೀ ನಮ್ಮನ್ನು ಕಾಪಾಡೋದೇ ಅವ್ರು. ಯಾವಾಗಲೂ ಬುಸ್ಕೊಟ್ಟೋದು ಅಂದರೆ ಶ್ವಾಸೋಚ್ಛ್ವಾಸ ಮಾಡ್ತಾ ನಮ್ಮನ್ನು ಕಾಪಾಡುವ ಹಾವು ಪಂಚ ರೂಪಿ ಮುಖ್ಯ ಪ್ರಾಣದೇವರು. ಅವರೊಬ್ಬರು ಕೊನೆಯ ತನಕ ಹೋರಾಡ್ತಾರಂತೆ ಮೃತ್ಯುವಿನ ಜೊತೆ. ಮೃತ್ಯು ಬರುವಾಗ ಕೊನೆ ತನಕ ನಡೆಯೋದು ಯಾವುದು? ಉಸಿರಾಟ ಮಾತ್ರ. ಇನ್ನೆಲ್ಲ ಇಂದ್ರಿಯ ಹೋಗಿರ್ತದೆ ಉಸಿರಾಟ. ಕೊನೆಗೆ ಪ್ರಜ್ವಾರ ಅನ್ನುವನು ಯವನೇಶ್ವರನ ಪರಿವಾರದವನು ಬೆಂಕಿ ಹಚ್ಚಿದ ಅಂತಂದರೆ ಮರಣಕಾಲದಲ್ಲಿ ಒಂದು ಜ್ವರ ಬರ್ತದಂತೆ. ಆ ಜ್ವರಕ್ಕೆ ಪ್ರಜ್ವಾರ ಅಂತ ಹೆಸರು. ಆ ಹೆಸರಿನ ಒಂದು ಜ್ವರ ಬರ್ತದೆ. ಆ ಜ್ವರ ಬಂದ ಮೇಲೆ ವಾಯುದೇವರು ಬಿಟ್ಟು ಹೋಗ್ತಾರೆ. ಹಾವು ಹೋಯಿತು ಅಂತಂದರೆ ಆ ಜ್ವರ ಬಂದಾಗ ಪ್ರಾಣದೇವರು ಹೊರಡ್ತಾರೆ, ದೇಹ ಕುಸಿದು ಬೀಳ್ತದೆ. ಅಲ್ಲಿವರೆಗೆ ದೇಹಕ್ಕೆ ಸ್ಥೈರ್ಯ. ಪ್ರಾಣದೇವರು ಹೋದರು ಅಂತಂದರೆ ನಿರಾಧಾರೋ ಯಥಾದ್ರುಮ, ಬುಡಗಟ್ಟಿಲ್ಲದ ಮರ ಬಿದ್ದಾಗಿ ದೇಹ ಕುಸಿದು ಬೀಳ್ತದೆ. ಜೀವ ಸಿಗ್ತಾನೆ ಯಮದೂತರಿಗೆ, ಅವರು ಕರ್ಕೊಂಡು ಹೋಗ್ತಾರೆ. ಆಗ ಜೀವ ಏನು ಮಾಡ್ತಾನೆ? ಪುರಂಜನ ಏನು ಮಾಡಿದ? ತನ್ನ ಹೆಂಡತಿನ ಯೋಚನೆ ಮಾಡ್ಕೊಂಡು ಹೋಗ್ತಾನೆ. ಹಾಗೆ ಜೀವ ಯಮದೂತರ ವಶನಾಗಿ ಹೋಗುವಾಗ ಯಾವುದನ್ನು ಹಚ್ಚಿಕೊಂಡಿರ್ತಾನೋ ಅದನ್ನೇ ಯೋಚನೆ ಮಾಡ್ಕೊಂಡು ಹೋಗ್ತಾನೆ. ಅಂಥದೇ ಜನ್ಮ ಪಡಿತಾನೆ. ಪುರುಷರಾಗಲಿ ಸ್ತ್ರೀಯರಾಗಲಿ ಏನು ಯೋಚನೆ ಮಾಡಿಕೊಂಡು ಸಾಯ್ತಾರೋ ಅಂಥ ಜನ್ಮ ಪಡಿತಾರೆ. ಅದೇ ಮಲಯಧ್ವಜ ವೈದರ್ಭಿ ಅನ್ನೋ ಜನ್ಮ ಬಂತು. ಆವಾಗ ಒಬ್ಬ ಬ್ರಾಹ್ಮಣ ಬಂದು ಅಂತಂದರೆ ಬ್ರಾಹ್ಮಣ ರೂಪದಿಂದ ಅವಿಜ್ಞಾತ ಅನ್ನೋ ಸ್ನೇಹಿತ ಪರಮಾತ್ಮನೇ ಬಂದು ಹೇಳ್ತಾನೆ, ಇಷ್ಟು ದುರಂತ ಆಗಲಿಕ್ಕೆ ಕಾರಣ ನನ್ನನ್ನು ಮರೆತದ್ದು, ಆದ್ದರಿಂದ ನನ್ನ ಮರಿಬಾಡ ಮೇಲೆ ಅಂತ ಬುದ್ಧಿವಾದ ಹೇಳ್ತಾನೆ. ಅಂಥ ಒಬ್ಬ ಬ್ರಾಹ್ಮಣರು ಅಂತಂದರೆ ಈಗಾಗಲೇ ಮಧ್ವಾಚಾರ್ಯ ಬಂದಿದ್ದಾರೆ, ಬಂದು ನಮಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂಕುರು ಮಾನಸಂ ಈಶಪದೇ. ಪರಮಾತ್ಮನ ಕಡೆ ಸ್ವಲ್ಪ ಲಕ್ಷ್ಯ ಇರಲಿ, ಅವನನ್ನು ಮರಿಬೇಡಿ. ಅವನನ್ನು ಮರೆತರೆ ಪುರಂಜನನ ಜೀವನ ಆಗುತ್ತೆ ಅಂತ ಆಚಾರ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ದರಿಂದ ಹರಿಸ್ಮರಣೆ ಮಾಡ್ತಾ, ಸ್ನೇಹಿತನಂತೆ ಇರುವ ಪರಮಾತ್ಮನ ಸ್ಮರಣೆ ಮಾಡ್ತಾ ಬದುಕಬೇಕು. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ ಹೇಳಿದ್ದು ಅವರೇ. ಇದೇ ಪುರಂಜನೋಪಾಖ್ಯಾನ. ಇದನ್ನು ಹೇಳಿ ನಾರದರು ಹೇಳ್ತಾರೆ ಪ್ರಾಚೀನ ಬರೀ. ಈಗ ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ? ಮುಂದೆ ಏನು ಮಾಡಬೇಕು ಅಂತ ಕೇಳಿದಿಲ್ಲ. ಮುಂದಾದರೂ ಕೂಡ ನೀನು ದೇವರನ್ನು ಮರೆತು ಬಾಳಬೇಡ. ದೇವರನ್ನು ಮರೆತು ದಿನಕ್ಕೆ ಸ್ವಲ್ಪ ಹೊತ್ತಾದರೂ ಕೂಡ ಆಚಾರ್ಯ ಹೇಳಿದ್ದಾರೆ, ತದನಂ ಬಹುಲೋಕ ವಿಚಿಂತನೆ. ಬೇಕಾದಷ್ಟು ಲೋಕ ಚಿಂತನೆ ಮಾಡಿರಿ, ಅತೀ ಅದರಲ್ಲೇ ಮುಳುಗಬೇಡಿ.
ಪ್ರವಣಂ ಕುರು ಮಾನಸ ಮೀಶಪದೆ. ಒಂದೊಂದು ಹೆಜ್ಜೆ, ವರ್ಷಕ್ಕೆ ಒಂದೊಂದು ಹೆಜ್ಜೆ ಈ ಕಡೆ ಇಡ್ತಾ ಬನ್ನಿ ಸರ್, ದೇವರ ಕಡೆ ಒಂದೊಂದು ಹೆಜ್ಜೆ ಬನ್ನಿ. ಒಂದೊಂದು ಹೆಜ್ಜೆ, ಒಂದು ಹುಟ್ಟಿದ ಹಬ್ಬಕ್ಕೆ ಬಂದಾಗ ಒಂದು ಹೆಜ್ಜೆ ದೇವರ ಕಡೆ, ಇನ್ನೊಂದು ಹುಟ್ಟಿದ ಹಬ್ಬ ಬರುವಾಗ ಮತ್ತೊಂದು ಹೆಜ್ಜೆ ದೇವರ ಕಡೆ, ಈ ಥರ ಇಡ್ತಾ ಬಂದರೂ ಸಾಕು, ಅದು ನಿಮಗೆ ಉದ್ಧಾರ ಆಗ್ತದೆ. ಆಮೇಲೆ ಪ್ರಾಚೀನ ಬರಹಿ ಈ ಕರ್ಮ ಇದನ್ನೆಲ್ಲ ಬಿಟ್ಟು, ಸಂಸಾರ ಎಲ್ಲ ಬಿಟ್ಟು ಜ್ಞಾನವನ್ನು ಸಂಪಾದನೆ ಮಾಡಿ ಅವನು ಮೋಕ್ಷಕ್ಕೆ ಹೋದ ಅಂತ ಇಷ್ಟು ಧ್ರುವರಾಜರ ಕಥೆ, ಪುರಂಜನೋಪಾಖ್ಯಾನ. ಅಲ್ಲಿಗೆ ಸ್ವಯಂಭವ ಮನುವಿನ ಉತ್ತಾನಪಾದನ ವಂಶದ ಕಥೆ ಮುಗಿತದೆ. ಉತ್ತಾನಪಾದನ ಮಗ ಧ್ರುವ, ಧ್ರುವನ ವಂಶದಲ್ಲಿ ಅಂಗರಾಜ, ವೇನ, ಪೃಥು ಚಕ್ರವರ್ತಿ, ಆಮೇಲೆ ಪ್ರಾಚೀನ ಬರಹಿ ಕಥೆ. ಇನ್ನು ಹಿರಿಯ ಮಗ ಸ್ವಯಂಭವ ಮನುವಿಗೆ ಪ್ರಿಯವ್ರತ ಅಂತ ಅವನ ಹೆಸರು. ವ್ರತ ಅಂದರೆ ಬಹಳ ಪ್ರೀತಿ, ಆದ್ದರಿಂದ ಅವನಿಗೆ ಹೆಸರು ಪ್ರಿಯವ್ರತ ಅಂತ. ಆ ಪ್ರಿಯವ್ರತ ಅವನು ಮೊದಲು ಮದುವೆ ಬೇಡ ಅಂತ ಕೂತಿದ್ದ, ಆದರೆ ಬ್ರಹ್ಮದೇವರು ಉಪದೇಶ ಮಾಡ್ತಾರೆ, ಹಾಗೆಲ್ಲ ಹೇಳಬಾರ್ದು, ಮನುವಂಶ ಬೆಳೆಯೋದೇ ನಿನ್ನಿಂದ, ವಿವಾಹ ಮಾಡ್ಕೋ, ವಂಶ ಅಭಿವೃದ್ಧಿ ಆಗಬೇಕು, ಅದು ಧರ್ಮವೇ, ಅದು ಎಲ್ಲರೂ ಸನ್ಯಾಸ ತಗೊಳ್ಳೋದು ಧರ್ಮ ಅಲ್ಲ, ಯಾರ್ಯಾರು ಏನು ಮಾಡಬೇಕು ಮಾಡಬೇಕು. ಅವನು ಮದುವೆ ಮಾಡಿಕೊಂಡ. ಸ್ವಯಂಭವನ ಮಗ ಪ್ರಿಯವ್ರತನಿಗೆ ಆಗ್ನೇಧ್ರ ಅನ್ನೋ ಮಗ ಹುಟ್ಟಿದ. ಆಗ್ನೇಧ್ರನ ಮಗ ನಾಭಿ ಅಂತ ಒಬ್ಬ ರಾಜ ಹುಟ್ಟಿದ. ಆ ನಾಭಿರಾಜನ ಮಗನೇ ಋಷಭನಾಮಕ ಪರಮಾತ್ಮನೇ ನಾಭಿರಾಜನಿಗೆ ಋಷಭ ಅನ್ನೋ ಹೆಸರಿನಿಂದ ಅವತಾರ ಮಾಡ್ತಾನೆ. ಅವನಿಗೆ ಮೊದಲು ಮಕ್ಕಳಿದ್ದಿಲ್ಲ ನಾಭಿಗೆ. ಬ್ರಾಹ್ಮಣರಿಂದ ಒಂದು ಹೋಮ ಮಾಡಿಸಿದ. ಪರಮಾತ್ಮನೇ ಬಂದು ಕೇಳಿದ ಬ್ರಾಹ್ಮಣರನ್ನು, ಯಾಕೆ ಯಜ್ಞ ಮಾಡಿಸ್ತಾ ಇದ್ದೀರಿ ಅಂತ. ಒಂದು ಮಗು ಆಗಬೇಕು ಅದಕ್ಕೆ ಅಂತ ಹೇಳಿಲ್ಲ ಬ್ರಾಹ್ಮಣರು, ನಿನ್ನಂಥ ಮಗ ಹುಟ್ಟಬೇಕು ಅದಕ್ಕೆ ಯಜ್ಞ ಮಾಡಿಸ್ತಿದ್ದೀವಿ ಅಂತ ಹೇಳಿ ಹೇಳುವಾಗ ಹಾಗೆ ಹೇಳಿಬಿಟ್ಟು, ಯಾಕೆ ಒಳ್ಳೆ ಹುಟ್ಟುತ್ತೆ, ಒಳ್ಳೆ ಮಗು ಹುಟ್ಟಲಿ ಅಂತ ಪರಮಾತ್ಮನಿಗೆ ನಿನ್ನಂಥ ಮಗನನ್ನು ಹುಟ್ಟಬೇಕಾಗಿದೆ, ಅದಕ್ಕೆ ಯಜ್ಞ ಮಾಡಿಸ್ತಿದ್ದೀವಿ. ಪರಮಾತ್ಮನಂಥವ್ರು ಯಾರಿದ್ದಾರೆ? ಅದಕ್ಕೆ ಭಗವಂತ ಹೇಳಿದ, ನನ್ನಂಥವನು ಅಂದರೆ ನಾನೇ ಮಗನಾಗಿ ಹುಟ್ಟುತ್ತೇನೆ ಅಂತ ಅವತಾರ ಮಾಡಿ. ಅವನೇ ಋಷಭ ಅಂತ, ಅದು ಪರಮಾತ್ಮನ ಒಂದು ರೂಪ, ಋಷಭ ಅಂತ. ಅವನ ಮಗನೇ ಭರತ, ಋಷಭನ ಮಗನೇ ಭರತ. ಈ ದೇಶ ನಿರ್ಮಾಣ ಮಾಡಿದ್ದು ಭರತ. 3 ಮಕ್ಕಳು, ಋಷಭನಿಗೆ 3 ಮಕ್ಕಳು, ಭರತ ದೊಡ್ಡವನು. ಹೀಗೆ 3 ಮಕ್ಕಳನ್ನು ಪಡೆದು ಆ ಋಷಭ ಅವರಿಗೆಲ್ಲ ಉಪದೇಶ ಮಾಡಿ ಕೊನೆಗೆ ಅವಧೂತ ವೃತ್ತಿಯಲ್ಲಿ ಇಲ್ಲ. ಅವಧೂತ ವೃತ್ತಿ ಅಂದರೆ ಮೈ ಮೇಲೆ ವಸ್ತ್ರ ಇಲ್ಲದೇನೆ ದಿಗಂಬರನಾಗಿ ತಿರುಗ್ತಾ ಇದ್ದ. ಅದರಿಂದಲೇ ಅಪಾರ್ಥ ಮಾಡಿಕೊಂಡು ಈ ದಿಗಂಬರ ಪಂಥ, ಜೈನ ಪಂಥ ಅಂತ ಒಂದು ಪಂಥನೇ ಹೊರಟು. ಅವರು ದಿಗಂಬರರಾಗಿ ತಿರುಗ್ತಾರೆ. ಇವತ್ತು ಕೆಲವು ಸನ್ಯಾಸಿಗಳು, ಜೈನ ಸನ್ಯಾಸಿಗಳು, ಅದು ಆ ಋಷಭನಾಮಕ ಪರಮಾತ್ಮನೇ ನಮ್ಮ ಗುರು ಅಂತ ಹೇಳ್ತಾರೆ. ಅದು ಹೌದು, ಅವನು ದಿಗಂಬರನಾಗಿ ತಿರುಗಿದ, ಮೋಹಗೊಳಿಸಲಿಕ್ಕೆ, ಅಸುರರ ಮೋಹಕ್ಕೋಸ್ಕರ ಹಾಗೆ ಮಾಡಿದ. ವಿಶೇಷವಾಗಿ ಅವನಿದ್ದದ್ದು ಕುಟಜಾಚಲ ಅಂತ. ಕುಟಜಾಚಲ ಅಂದರೆ ಇದು ಕೊಲ್ಲೂರು ಹತ್ರ ಕೊಡಚಾದ್ರಿ ಅಂತಾರೆ. ಕೊಡಚಾದ್ರಿ ಅಂತ ಈಗ ಕರೀತಾರೆ. ಅದು ಸಂಸ್ಕೃತದಲ್ಲಿ ಕುಟಜಾಚಲ, ಕೊಲ್ಲೂರು ಬಳಿ. ಅಲ್ಲಿ ಅವನು ವಾಸವಾಗಿದ್ದು ಋಷಭನಾಮಕ ಪರಮಾತ್ಮ ಕೊನೆಗೆ ತನ್ನ ಲೋಕಕ್ಕೆ ಹೋಗ್ತಾನೆ. ಅವನ ಮಗನೇ ಭರತ, ಹಿರಿಯ ಮಗ ಭರತ. 3 ಮಕ್ಕಳಲ್ಲಿ ಆ ಭರತ ಈ ದೇಶ ಕಟ್ಟಿದ್ದು ಋಷಭನಾಮಕ ಪರಮಾತ್ಮನೇ ಅವರಿಗೆಲ್ಲರಿಗೂ ಉಪದೇಶ ಮಾಡಿದ ಮಕ್ಕಳಿಗೆ. ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾದ್ರೆ ಧರ್ಮಕ್ಕೆ ಪ್ರಾಶಸ್ತ್ಯ ಕೊಡ್ರಿ. ಆಹಾರ, ನಿದ್ದೆ, ಸಂತತಿ ಎಲ್ಲ ಪ್ರಾಣಿಗಳಿಗೂ ಉಂಟು. ಪ್ರಾಣಿಗಳು ಮಲಗ್ತವೆ, ಪ್ರಾಣಿಗಳು ಸಂತತಿ ಪಡಿತವೆ. ಅವು ತಿನ್ನೋ ಆಹಾರ ಅವಕ್ಕೆ ರುಚಿ, ನಾವು ತಿನ್ನೋದು ನಮಗೆ ರುಚಿ ಅಷ್ಟೇ. ಅಂತೂ ಅವುಗಳು ನಿದ್ದೆ ಎಲ್ಲ ಉಂಟು. ಹಾಗಾದರೆ ಮನುಷ್ಯನಿಗೆ ವಿಶೇಷ ಏನು? ಧರ್ಮ. ಇದನ್ನೇ ಋಷಭನಾಮಕ ಪರಮಾತ್ಮ ಬೋಧನೆ ಮಾಡಿದ. ಅವನು ಹೋದ. ಆಮೇಲೆ ಭರತ ಅದ್ಭುತವಾದ ಈ ದೇಶವನ್ನು ನಿರ್ಮಾಣ. ಇವತ್ತು ಭಾರತ ದೇಶ ಅಂದರೆ ಭಾರೀ ಪ್ರಾಶಸ್ತ್ಯ. ಮನು ಹೇಳ್ತಾನೆ, ಸ್ವಯಂಭವ ಮನು ಹೇಳಿದ ಮಾತು ಮಾನವರಿಗೆಲ್ಲ, ಬರೀ ಭಾರತ ದೇಶದವರಿಗೆಲ್ಲ, ಇಡೀ ಭೂಮಂಡಲದಲ್ಲಿರುವ ಮಾನವರಿಗೆಲ್ಲ, ಜಗತ್ತಿನಲ್ಲಿರುವ ಮಾನವರಿಗೆಲ್ಲ ಸ್ವಯಂಭವ ಮನು ಒಂದು ಆದೇಶ ಮಾಡಿದ್ದಾನೆ. ನೀವು ಭಾರತ ದೇಶ ಅಲ್ಲ, ಯಾವ ದೇಶದಲ್ಲೇ ಹುಟ್ಟಿದ್ರಿ, ಆದರೆ ಒಂದು ಸಲ ಭಾರತಕ್ಕೆ ಬಂದು ಹೋಗ್ರಿ ಅಂತ. ಒಂದು ಸಲ ಭಾರತಕ್ಕೆ ಬಂದು ಹೋಗ್ರಿ. ಏತದ್ದೇಶ ಪ್ರಸೂತಸ್ಯ ಸಕಾಶಾತ್ ಅಗ್ರಜನ್ಮನಃ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವ ಮಾನವಾಹ. ಪೃಥ್ವಿಯಲ್ಲಿರುವ ಎಲ್ಲ ಮಾನವರೇ ಭಾರತ ದೇಶಕ್ಕೆ ಬಂದು ಅಲ್ಲಿರುವ ಬ್ರಾಹ್ಮಣರಿಂದ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿತುಕೊಂಡು ಹೋಗಿ. ಅಂಥ ಸಂಸ್ಕೃತಿ,
ಅಂಥ ಸಂಪತ್ತಿರುವ ದೇಶ ಅಂದರೆ ಭಾರತ ದೇಶ. ಇದು ಭರತನ ಪ್ರಭಾವ ಅಂಥ ದೇಶ ಕಟ್ಟಿದೆ. ಇಲ್ಲಿರುವ ಸಂಸ್ಕೃತಿ, ಇಲ್ಲಿರುವಷ್ಟು ಧರ್ಮ ಪುಣ್ಯ, ಬಾಕಿ ದೃಷ್ಟಿಯಿಂದ ಭಾರತ ಹಿಂದುಳಿದಿರ್ಬೋದು, ಆದರೆ ಇಲ್ಲಿರುವ ಧರ್ಮ ಪರಮಾತ್ಮನ ಸನ್ನಿಧಾನ ಇನ್ನೆಲ್ಲೂ ಬರೋದು. ವೇದವ್ಯಾಸ ದೇವರ ಅವತಾರ ಆದದ್ದು ಭಾರತದಲ್ಲಿ, ರಾಮಾವತಾರ ಆದದ್ದು ಅಯೋಧ್ಯೆ ಭಾರತದಲ್ಲಿ, ಕೃಷ್ಣಾವತಾರ ಭಾರತದಲ್ಲಿ, ಮತ್ಸ್ಯ ಕಲ್ಕಿ ಎಲ್ಲರೂ ಭಾರತದಲ್ಲೇ ಅವತಾರ ಮಾಡಿದ್ದಾರೆ. ಕೂರ್ಮಾವತಾರ ಭಾರತದಲ್ಲಿ, ಶ್ರೀಕೂರ್ಮ ಅಂತ ಒಂದು ಊರಿದೆ, ಆಂಧ್ರದಲ್ಲಿ ಬರ್ತದೆ ಶ್ರೀಕೂರ್ಮ ಅಂತ, ಕೂರ್ಮಾವತಾರ, ವರಾಹ ಅವತಾರ, ಎಲ್ಲ ಅವತಾರಗಳು ಭಾರತದಲ್ಲೇ ಆದ. ಪರಮಾತ್ಮನ ಸನ್ನಿಧಾನ ಇರುವ ನದಿಗಳು ಭಾರತದಲ್ಲೇ, ಪರಮಾತ್ಮನ ಸನ್ನಿಧಾನ ಇರುವ ಅನೇಕ ಬೆಟ್ಟಗಳು ಪರ್ವತಗಳು, ನೋಡಲಿ ಬರೇ ಪರ್ವತ ಅಲ್ಲ, ಅದು ಪರಮಾತ್ಮನ ಸ್ವರೂಪ. ಅಂಥ ಪರ್ವತಗಳು, ಅಂಥ ನದಿಗಳು, ಆ ಕ್ಷೇತ್ರಗಳು, ಭಗವಂತನ ಎಲ್ಲ ಅವತಾರ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಅದ್ಭುತವಾದ ಗ್ರಂಥ, ಈ ಸಂಪತ್ತು ಇನ್ಯಾವ ದೇಶಕ್ಕೂ. ಅಂಥ ದೇಶ ಭಾರತ ದೇಶ. ಇಲ್ಲಿಯ ಸಂಸ್ಕೃತಿನೇ ಅಂಥದ್ದು. ಇದೆಲ್ಲ ಭರತನ ಹೆಗ್ಗಳಿಕೆ. ದೇವತೆಗಳು ಕೂಡ ಅಪೇಕ್ಷೆ ಪಡ್ತಾರಂತೆ, ನಮಗೊಂದು ಸಲ ಭಾರತದಲ್ಲಿ ಜನ್ಮ ಬರಬೇಕು ಅಂತ ದೇವತೆಗಳು ಅಪೇಕ್ಷೆ ಪಡ್ತಾರೆ. ಕ್ಷಣಾಯುಷಾಂ ಭಾರತ ಭೂಜಯೋವರಹ ಕಲ್ಪಾಯುಷಾಂ. ಬೇರೆ ದೇಶದಲ್ಲಿ ಕಲ್ಪ ಆಯುಷ್ಯ ಇದ್ದರೂ ಕೂಡ ಒಂದು ಕ್ಷಣ ಭಾರತದಲ್ಲಿ ನಮಗೆ ಆಯುಷ್ಯ ಸಿಕ್ಕರೆ ಸಾಕು. ಅಂಥ ಹೆಗ್ಗಳಿಕೆ ದೇಶ ಭಾರತ ದೇಶ. ಇಲ್ಲಿ ಮರಣ ಆಯಿತು ಅಂತಂದರೆ, ಭಾರತ ದೇಶದಲ್ಲಿ ಮರಣ ಆಯಿತು ಅಂತಂದರೆ ದೇವರ ಮನೆಯಲ್ಲಿ ದೇವರ ಎದುರಿಗೆ ಮರಣ ಆದ ಹಾಗೆ ಲೆಕ್ಕ. ಭಾರತ ದೇಶದ ಮಹಿಮೆ ಹೇಳ್ತಾರೆ. ಇಡೀ ಎಷ್ಟು ದೇಶಗಳಿದೆಯೋ ಭೂಮಂಡಲದಲ್ಲಿ, ಆ ಎಲ್ಲ ದೇಶಗಳ ಪೈಕಿ ಭಾರತ ದೇಶ ಅಂದರೆ ದೇವರ ಕೋಣೆ ಇದ್ದಾಗ. ಒಂದು ಮನೆಯಲ್ಲಿ ಬೆಡ್ಡಿಂಗ್ ರೂಮು, ಅದೊಂದು ರೂಮು, ಇದೊಂದು ರೂಮು ಎಲ್ಲ ಇರ್ತದೆ, ದೇವರ ಕೋಣೆ ಅಂತ ಒಂದಿರ್ತದೆ. ಹಾಗೆ ದೇವರ ಮನೆ ಇದ್ದಂತೆ ಭಾರತ ದೇಶ. ಉಳಿದ ದೇಶಗಳಿದೆ, ಅವೆಲ್ಲ ಡೈನಿಂಗ್ ಹಾಲ್ಸ್, ಭೋಗಭೂಮಿ, ಕರ್ಮಭೂಮಿ ಅಂತಿರೋದು ಭಾರತ. ಅಂಥ ದೇವರ ಕೋಣೆ ಇದ್ದಾಗ ಅಷ್ಟು ಪ್ರಾಶಸ್ತ್ಯ ಭಾರತಕ್ಕೆ. ಇಲ್ಲಿಯ ಸಂಸ್ಕೃತಿ, ಒಬ್ಬರು ತಮಾಷೆಗೆ ಹೇಳ್ತಾರೋ ಏನೋ, ಒಂದು ಘಟನೆ ಸುಮ್ಮನೆ ಇರಬೇಕು. ನಮ್ಮ ಭಾರತ ದೇಶದವನೊಬ್ಬ ಅಮೇರಿಕಕ್ಕೆ ಹೋಗ್ಬೇಕು, ಬಹಳ ವರ್ಷ ಅಲ್ಲೇ ಇದ್ದ. ಅಲ್ಲಿಯವರೇ ಸ್ನೇಹಿತರಾದರು, ಆ ದೇಶದವರೇ ಸ್ನೇಹಿತರಾದರು, ಬಹಳ ಆತ್ಮೀಯರು ಆಗುದಂತೆ. ಒಬ್ಬ ಅತ್ಯಂತ ಆತ್ಮೀಯ ಸ್ನೇಹಿತ ಬಹಳ ವರ್ಷದಿಂದ ಇದ್ದ. ಒಂದು ಸಲ ಅವನು ಸತ್ತನಂತೆ. ಅವನು ಸತ್ತು ಕೂಡಲೇ ಅವನ ಹೆಂಡತಿನ ಮಾತಾಡಿಸಿ ಬರಬೇಕಲ್ಲ ಪದ್ಧತಿ. ಯಾರಾದರೂ ಹೋದರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರಬೇಕು. ಇವನು ಹೋದನಂತೆ, ಆತ್ಮೀಯ ಸ್ನೇಹಿತ ಸತ್ತಿದ್ದಾನೆ, ಅವನ ಹೆಂಡತಿಗೆ ಸಾಂತ್ವನ ಹೇಳೋಣ ಅಂತ ಹೋದರೆ ಮನೇಲಿ ಹೆಂಡತಿನೇ ಇದ್ದಿದ್ದಾನೆ. ಸತ್ತು ಒಂದು ದಿವಸ ಆಗಿಲ್ಲ, 2 ದಿವಸ ಅಷ್ಟೇ ಹೋಗಿದ್ದಾನೆ, ಮನೇಲಿ ಹೆಂಡತಿ ಇಲ್ಲ. ಕೇಳಿದ್ನಂತೆ, ಎಲ್ಲಿ ಹೆಂಡತಿಯಲ್ಲಿ? ಗಂಡ ಸತ್ತಿದ್ದಾನೆ, ಹೆಂಡತಿಯಲ್ಲಿ? ನೀವೇನು ಅಪಾರ್ಥ ಮಾಡ್ಕೋಬೇಡಿ, ಗಂಡನ ಸಮಾಧಿ ಗೋರಿ ಮಾಡಿದ್ದಾರಲ್ಲ ಸಮಾಧಿ, ಆ ಸಮಾಧಿ ಬಳಿ ಹೋಗಿದ್ದಾಳೆ ಅಂತ. ಆಶ್ಚರ್ಯ ಆಯಿತು. ಆ ಹೆಂಡತಿ ಸಮಾಧಿ ಹತ್ತಿರ ಹೋಗಿದ್ದಾಳಂತೆ, ಗಂಡನ ಸಮಾಧಿ. ಅಷ್ಟು ಪ್ರತಿಭಕ್ತಿ ನಮ್ಮ ದೇಶದಲ್ಲೇ ಇಲ್ಲ, ಭಾರತದಲ್ಲಿ ಅಷ್ಟು ಒಳ್ಳೆಯ ಸಂಸ್ಕೃತಿ ಅಂತ ಅರ್ಥ ಮಾಡಿಕೊಂಡು, ಹಾಗಾದ್ರೆ ಅಲ್ಲೇ ಹೋಗಿ ಸಾಂತ್ವನ ಮಾಡ್ತೇನೆ ಅಂತ ಅವನು ಆ ಗೋರಿ ಹತ್ತಿರ ಹೋದನಂತೆ ಸಮಾಧಿ. ಅಲ್ಲಿ ಹೋಗಿ ನೋಡ್ತಾನೆ, ಅವನ ಹೆಂಡತಿ ಬೀಸಣಿಕೆ ತಗೊಂಡು ಗಾಳಿ ಹಾಕ್ತಾ ಇದ್ದಾಳಂತೆ ಸಮಾಧಿ. ಆಶ್ಚರ್ಯ ಆಯಿತು. ಭಾರತದಲ್ಲಿ ನಾವು ಒಳ್ಳೆ ಸುಸಂಸ್ಕೃತರು ಅಂತ ನಾವು ಅಂದ್ಕೊಂಡಿದ್ದೇವೆ. ಅಮೇರಿಕದ ಆ ದೇಶದಲ್ಲೇ ಹುಟ್ಟಿದ, ಆ ದೇಶದವಳೇ ಆದ ಒಬ್ಬ ಹೆಣ್ಣುಮಗಳು ಗಂಡನ ಸಮಾಧಿಗೆ ಬೀಸಣಿಕೆಯಿಂದ ಗಾಳಿ ಹಾಕ್ತಾ ಇದ್ದಾಳೆ. ಭಾರೀ ಸಂತೋಷ ಆಗಿ ಪ್ರಶಂಸೆ ಮಾಡ್ತಾನೆ. ಎಂಥ ಸಂಸ್ಕೃತಿ ನಿಮ್ಮದು, ನಮ್ಮ ದೇಶವನ್ನು ಮೀರಿಸಿಬಿಟ್ರಿ. ನಮ್ಮ ದೇಶದಲ್ಲಿ ಇಷ್ಟಿಲ್ಲ, ಗಾಳಿ ಗಿಳಿ ಹಾಕೋದು ಅಂತೆಲ್ಲ, ಸಮಾಧಿಗಳು ಬದುಕಿದಾಗ ಹಾಕೋದೇ ಕಷ್ಟ, ಫ್ಯಾನ್ ಇಟ್ಕೊಂಡಿರ್ತಾರೆ. ಇದು ನೀನು ಸಮಾಧಿಗೆ ಬಂದು ಗಾಳಿ ಹಾಕ್ತಾ ಇದ್ದೀಯಲ್ಲ, ನಾವು ಬೃಂದಾವನ ಕ್ಯಾಮರಾ ಸೇವೆ ಮಾಡಿದಾಗ ಎಂಥ ಸಂಸ್ಕೃತಿ ಅಂತ ಹೊಡೆದಾಗ ಅವಳು ಹೇಳಿದಂತೆ, ನಮ್ಮ ಯಜಮಾನರು ನಮ್ಮ ಗಂಡ ಬದುಕಿದಾಗ ಒಂದು ಮಾತು ಹೇಳಿದ್ರು, ನಾ ಸತ್ತ ಮೇಲೆ ನನ್ನ ಸಮಾಧಿ ಸಿಮೆಂಟ್ ಒಣಗೋ ತನಕನಾದರೂ ಬೇರೆ ಮದುವೆ ಮಾಡ್ಕೋಬೇಡ ಅಂತ ಹೇಳಿದ್ರು, ಬೇಗ ಒಣಗಿ ನೆನ್ಪು ಹಾಕ್ತಾ ಇದ್ದೀನಿ ಎಂದರು. ಸಮಾಧಿ ಸಿಮೆಂಟ್ ಬೇಗ ಒಣಗಿದ್ರೆ ಇನ್ನೊಂದು ಪರ್ಮಿಷನ್ ಸಿಗ್ತದೆ ಅಂತ. ಇದು ಪರದೇಶದ ಸಂಸ್ಕೃತಿ ಹೀಗಿದೆ, ನಮ್ಮ ದೇಶದ ಸಂಸ್ಕೃತಿ ಹೇಗೆ. ಆ ರೀತಿ ಭರತ, ಇದೆಲ್ಲ ಭರತನ ಹೆಗ್ಗಳಿಕೆ. ಇಂಥ ದೇಶ ಭಾರತ ದೇಶ, ಅದನ್ನು ವರ್ಣನೆ ಮಾಡಿದ್ದಾರೆ. ಆಮೇಲೆ ಪರಮಾತ್ಮ ಅದ್ಭುತ ಶಕ್ತಿ ಹೇಳಲಿಕ್ಕೋಸ್ಕರ ಬ್ರಹ್ಮಾಂಡ ಪೂರ್ತಿ, ಅದು ಜಂಬೂ ದ್ವೀಪದಲ್ಲಿರೋದು ಭಾರತ. ಜಂಬೂ ದ್ವೀಪ ಎಂಥ ವಿಶಾಲವಾದ ದೇಶ, ಅದರ ಬಗ್ಗೆ ಹೇಳಿದ್ದಾರೆ. ಜಂಬೂ ದ್ವೀಪ ಅಂತ ಇದಕ್ಕೆ ಯಾಕೆ ಹೆಸರು ಅಂತಂದರೆ,
ಜಂಬೂ ವೃಕ್ಷ ಅನ್ನೋದು ಈ ದ್ವೀಪದ ಪ್ರಧಾನ ಒಂದು ಮರ. ಮೈಲುಗಟ್ಟಲೆ ಎತ್ತರ ಅಂತೆ, ಮೈಲುಗಟ್ಟಲೆ ವಿಸ್ತಾರ, ಮೇರು ಪರ್ವತದ ಹತ್ತಿರ ಇದೆ. ಅಲ್ಲಿಂದ ಒಂದೊಂದು ಜಂಬೂ ಫಲ ಅಂದರೆ ನೇರಳೆ ಹಣ್ಣು, ಒಂದೊಂದು ನೇರಳೆ ಹಣ್ಣು ಆನೆ ಇದ್ದಷ್ಟು ದೊಡ್ಡದಿರ್ತದೆ ಅಂತ. ಅದು ಕೆಳಗಡೆ ಬಿದ್ದಾಗ ಮೈಲುಗಟ್ಟಲೆ ಎತ್ತರದಿಂದ ಬಿದ್ದು ಒಡೆದು ಅದರ ರಸ ಹರಿತದೆ. ಅದು ಜಂಬೂ ನದಿ. ಜಂಬೂ ನದಿ ಅಂದರೆ ಅದು ಆ ನೇರಳೆ ಹಣ್ಣಿನ ರಸದ ನದಿ ಹರಿತದಂತೆ ಮೇರು ಪರ್ವತದ ಹತ್ರ. ಆ ನದಿ ಹರಿದು ಅದರ ರಸ ಎಲ್ಲ ಭೂಮಿ ಕೆಳಗಡೆ ಇಂಗಿ ಸೂರ್ಯನ ಕಿರಣ ಬಿಸಿಲುಗಾಲದಲ್ಲಿ ಬಿದ್ದಾಗ ಆ ನೇರಳೆ ಹಣ್ಣಿನ ರಸ ಮಣ್ಣು ಅದು ಮಿಶ್ರಣ ಆಗಿರ್ತದೆ ಅಡಿಯಲ್ಲಿ. ಅಲ್ಲಿ ಸೂರ್ಯನ ಕಿರಣ ಬಿದ್ದು ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಆ ಮಣ್ಣು ಬಂಗಾರ ಆಗೋದಂತೆ, ಚಿನ್ನ ಆಗೋದಂತೆ. ಚಿನ್ನ ತಯಾರಾಗೋದು ಭೂಮಿ ಅಡಿಯಲ್ಲಿ. ಹಾಗೆ ಅದು ಎಲ್ಲೆಲ್ಲೋ ಹರಿದಿಸ್ತದಂತೆ, ಅದು ಚಿನ್ನ ಆಗ್ತದೆ. ಅದಕ್ಕೆ ಸಂಸ್ಕೃತದಲ್ಲಿ ಚಿನ್ನಕ್ಕೆ ಜಾಂಬೂನದ ಅಂತ ಕರೀತಾರೆ. ಅದರ ವ್ಯಾಸರು ಒಂದು ಮಾತು ಬರೆದಿದ್ದಾರೆ, ಇದು ಹರಿಸಂಕಲ್ಪ ಇದ್ದಲ್ಲಿ ಆಗ್ತದೆ, ಇಲ್ಲದಿದ್ರಿಲ್ಲ. ಮತ್ತು ನೀವು ತಂದು ಒಂದಿಷ್ಟು ನೇರಳೆ ಹಣ್ಣಿನ ರಸ ಮಾಡಿ ಜ್ಯೂಸ್ ಮಾಡಿ ಪಾಟ್ನಲ್ಲಿ ಬಿಸಿಲಿಗಿಟ್ಟರೆ ಹಣ್ಣು ಹೋಯಿತು, ರಸನೂ ಹೋಯಿತು, ಮಣ್ಣು ಹೋಯಿತು, ಯಾವುದು ಸಿಗೋದಿಲ್ಲ. ಭಗವಂತನ ಸಂಕಲ್ಪ ಬೇಕು ಎಲ್ಲದಕ್ಕೂ. ಪ್ರತಿಯೊಂದು ಒಂದು ನೇಚರ್ ಅಂತ ಇರ್ತದೆ. ಅದು ಏನು ಆಗಬೇಕಾದರೂ ಕೂಡ ಹರಿಸಂಕಲ್ಪ ಬೇಕು, ಜೊತೆಗೆ ಇದ್ದರೆ ಆಗ್ತದೆ. ಅಂಥ ದ್ವೀಪ ಜಂಬೂ ದ್ವೀಪ. ಅದರಲ್ಲಿ 9 ಖಂಡ. ಜಂಬೂ ದ್ವೀಪದಲ್ಲಿ 9 ಖಂಡ, ಅದರಲ್ಲಿ ಭಾರತ ಖಂಡ ಬಂತು. 9 ಖಂಡಗಳಲ್ಲಿ ಬಹಳ ಶ್ರೇಷ್ಠವಾದ್ದು ಭಾರತ ಖಂಡ. 9 ಖಂಡ ಯಾವುದು ಅಂದರೆ ಜಂಬೂ ದ್ವೀಪದಲ್ಲಿ ಮಧ್ಯದ ಖಂಡ ಇಲಾವತ ಖಂಡ. ಅಲ್ಲಿ ರುದ್ರದೇವರಿರ್ತಾರೆ, ಸಂಕರ್ಷಣ ರೂಪಿ ಪರಮಾತ್ಮ ಇರ್ತಾನೆ. ಆ ಖಂಡಾಧಿಪತಿ ಸಂಕರ್ಷಣ, ಅವನನ್ನು ಆರಾಧನೆ ಮಾಡಿಕೊಂಡು ರುದ್ರದೇವರಿರ್ತಾರೆ. ಆ ಮೇರುವಿನ ದಕ್ಷಿಣ ಉತ್ತರ ಭಾಗದಲ್ಲಿ ರಮ್ಯಕ ಖಂಡ, ಹಿರಣ್ಮಯ ಖಂಡ, ಉತ್ತರ ಕುರು ಖಂಡ. ಅಲ್ಲಿ ಮತ್ಸ್ಯ ಕೂರ್ಮ ವರಾಹ ರೂಪಿ ಪರಮಾತ್ಮ ಇರ್ತಾನೆ. ಮೇರು ಪರ್ವತದ ಪೂರ್ವ ಭಾಗದಲ್ಲಿ ಭದ್ರಾಶ್ವಖಂಡ, ಅಲ್ಲಿ ಹಯಗ್ರೀವ ದೇವರು ಖಂಡಾಧಿಪತಿ. ಮೇರು ಪರ್ವತದ ಪಶ್ಚಿಮ ಭಾಗದಲ್ಲಿ ಪ್ರದ್ಯುಮ್ನ ಕಾಮ ಆರಾಧನೆ ಮಾಡಿಕೊಂಡಿದ್ದಾನೆ. ಅಲ್ಲಿ ಪರಮಾತ್ಮ ಪ್ರದ್ಯುಮ್ನ ರೂಪದಿಂದ ಇರ್ತಾನೆ. ಮೇರು ಪರ್ವತದ ದಕ್ಷಿಣದಲ್ಲಿ 3 ಖಂಡ, ಹರಿವರ್ಷ ಖಂಡ, ಅದನ್ನು ದಾಟಿ ದಕ್ಷಿಣಕ್ಕೆ ಬಂದರೆ ಕಿಂಪುರುಷ ಖಂಡ, ಇನ್ನೂ ದಕ್ಷಿಣಕ್ಕೆ ಬಂದರೆ ಭಾರತ ಖಂಡ. ಹರಿವರ್ಷ ಖಂಡದಲ್ಲಿ ನರಸಿಂಹದೇವರು ಖಂಡಾಧಿಪತಿಗಳು. ಪ್ರಹ್ಲಾದರಾಜರು ಇವತ್ತಿಗೂ ನರಸಿಂಹನ ಆರಾಧನೆ ಮಾಡಿಕೊಂಡಿದ್ದಾರೆ. ಕಿಂಪುರುಷ ಖಂಡದಲ್ಲಿ ರಾಮದೇವರು ಖಂಡಾಧಿಪತಿ, ರಾಮ. ಹನುಮಂತ ಇವತ್ತಿಗೂ ಅಲ್ಲಿದ್ದಾನೆ ಚಿರಂಜೀವಿಯಾಗಿ. ಅದರ ದಕ್ಷಿಣಕ್ಕೆ ಬಂದರೆ ಭಾರತ ಖಂಡ. ಭಾರತ ಖಂಡದ ಅಧಿಪತಿ ದೇವರು ಅಂತಂದರೆ ಬದರಿ ನಾರಾಯಣ, ಖಂಡಾಧಿಪತಿ ಬದರಿ ನಾರಾಯಣ. ಆದ್ದರಿಂದ ಜನ್ಮ ಎತ್ತಿದವರು ಒಂದು ಸಲವಾದರೂ ಬದರಿ ಯಾತ್ರೆ ಅಂತ ಮಾಡಿ ಬರ್ತಾರೆ. ಯಾಕೆಂದರೆ ನಮ್ಮ ಖಂಡದ ದೇವರು, ನಮ್ಮ ಊರಿನ ದೇವರು, ಮನೆ ದೇವರು ಅಂತಿದ್ದ ಹಾಗೆ ನಮ್ಮ ಖಂಡದ ದೇವರು ಬದರಿ ನಾರಾಯಣ. ಅದಕ್ಕೆ ಮಧ್ವಾಚಾರ್ಯರು ಈ ಭಾರತ ಖಂಡದಲ್ಲಿ ಅವತಾರ ಮಾಡಿ ಮೊದಲನೇ ಗ್ರಂಥ ಗೀತಾ ಭಾಷ್ಯ ಮಾಡಿ ಅದನ್ನು ಬದರಿಗೆ ಹೋಗಿ ನಾರಾಯಣನಿಗೆ ಸಮರ್ಪಣೆ ಮಾಡಿ ಬಂದರು. ನಾರಾಯಣನಿಗೆ ಯಾಕೆ ಖಂಡದ ಅಧಿಪತಿ ಅಂತ. ಮಂಡಯನ್ ಭರತ ಖಂಡಮಖಂಡಂ ನಾದಿರಾಯಣ ಪದೋತ್ರ ಪರೋಯ ತನ್ನಮನ್ ಪ್ರಚುರಧೀರ್ ಹರಿಗೀತಾ ಭಾಷ್ಯಮಾರ್ಪಯದುಪಾಯ ನಮಸ್ಮೈ ಅಂತ ಹೇಳಿದ್ದಾರೆ. ಹೀಗೆ ಭಾರತ ಖಂಡ ಇದು ನಾರಾಯಣ. ನಾರದ ಋಷಿಗಳು ಆ ನಾರಾಯಣನನ್ನು ನಿರಂತರ ಆರಾಧನೆ ಮಾಡಿಕೊಂಡಿರುವ ಸಾಧಕರು. ನಾರದ ಸನ್ನುತ ಇವುಗಳನ್ನೆಲ್ಲ ಹೇಳಿ ಪ್ರಿಯವ್ರತನ ಚರಿತ್ರೆ ಮುಕ್ತಾಯ ಮಾಡ್ತಾರೆ. ಇನ್ನು ಮುಂದೆ ನಾರಾಯಣ ವರ್ಮ ಅನ್ನುವಂಥ ದಿವ್ಯವಾದ ಒಂದು ಸ್ತೋತ್ರ, 23 ಶ್ಲೋಕದ ಸ್ತೋತ್ರ ನಾರಾಯಣ ವರ್ಮ. ಬಹಳ ಅದ್ಭುತವಾದಂಥ ಮಂತ್ರತುಲ್ಯವಾದ ಸ್ತೋತ್ರ ಅದು. ಅದನ್ನು ವಾದಿರಾಜರು ಅದನ್ನು ಕನ್ನಡದಲ್ಲಿ ಮಾಡಿದ್ದಾರೆ. ವಿರಾಟ್ ರೂಪ ಧ್ಯಾನ ಮಾಡಿದ್ದಾರೆ. ಆ ನಾರಾಯಣ ವರ್ಮದ ಮಹಿಮೆ ನರಸಿಂಹಾವತಾರ ಆದಮೇಲೆ ಧನ್ವಂತರಿ, ಮೋಹಿನಿ ಇತ್ಯಾದಿಗಳು ಬರ್ತದೆ. ನಾಳೆ